ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಇಂದಿನ ಸರಣಿಯ ಪ್ರಾಯೋಜಕರು ಕೂಡ ಆಗಿರತಕ್ಕಂತಹ ಮಲೇಬೆನ್ನೂರಿನ ಖ್ಯಾತ ಉದ್ಯಮಿಗಳು, ಚಾರ್ಟರ್ಡ್ ಅಕೌಂಟೆಂಟರು, ಶ್ರೀಧರ ಸ್ವಾಮಿಗಳ ಅನನ್ಯ ಭಕ್ತರು, ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವ ಇಟ್ಟಿರ್ತಕ್ಕಂಥವರಾದ ಮಲೇಬೆನ್ನೂರು ನಾಗೇಶಪ್ಪನವರು ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಪ್ರಾಯೋಜನ ಮಾಡಿರ್ತಕ್ಕಂತಹ ಈ ಉಪನ್ಯಾಸ ಮಾಲಿಕೆಯ ಮೊದಲನೇ ದಿನವನ್ನು ಇಂದು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಪುಣ್ಯವಶದಿಂದ ಹಿರಿಯರು, ದಾನಿಗಳು ಆಗಿರ್ತಕ್ಕಂತಹ ಪತ್ತಿ ಶ್ರೀಧರ ಅವರು ಇಂದು ಇಲ್ಲಿ ದಯಮಾಡಿಸಿದ್ದಾರೆ. ಪತ್ತಿ ಪಾಂಡುರಂಗ ಅವರಿದ್ದಾರೆ. ಎಲ್ಲ ಹಿರಿಯರಿಗೂ ಕೂಡ ನನ್ನ ವಿನಮ್ರಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸಿ, ತಮಗೆಲ್ಲರಿಗೂ ಕೂಡ ವಂದಿಸಿ ಈ ಸರಣಿಯ ಮೊದಲನೇ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅರ್ಜುನ ವಿಷಾದ ಯೋಗ ಎಂಬುದಾಗಿ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಕಂಡರೆ ಅಲ್ಲಿ ಅರ್ಜುನ ತನ್ನ ವಿಷಾದವನ್ನು ಹೇಳ್ಕೋತಾನೆ. ಇವರನ್ನು ಹ್ಯಾಕ್ ಕೊಲ್ಲೋದು, ಇವರು ನನ್ನ ಬಂಧು ಭಗಿನಿಯರು, ಇವರು ನನ್ನ ದಾಯಾದಿಗಳು, ಇವರು ಪಿತಾಮಹರು, ಇವರು ಗುರುಗಳು, ಇವ್ರ ಮೇಲೆ ನಾನು ಹ್ಯಾಕ್ ಬಾಣ ಪ್ರಯೋಗ ಮಾಡಲಿ ಎಂಬುದಾಗಿ ತನ್ನ ವಿಷಾದವನ್ನು ಅವನು ವ್ಯಕ್ತಪಡಿಸ್ತಾನೆ. ಅದೇ ರೀತಿಯಾಗಿ ಶ್ರೀರಾಮಚಂದ್ರನಿಗೂ ಕೂಡ ವಿಷಾದ ಎಂಬತಕ್ಕಂತಹದ್ದು ಉಂಟಾದಾಗ ವಸಿಷ್ಠ ಮಹರ್ಷಿಗಳು ರಾಮನಿಗೆ ಬೋಧನೆಯನ್ನು ಉಂಟು ಮಾಡ್ತಾರೆ. ನೀನು ಅಂದರೆ ದೇಹ ಅಲ್ಲಪ್ಪ, ನೀನು ದೇಹವನ್ನು ಇಟ್ಕೊಂಡು ಈ ರೀತಿಯಾಗಿ ಕಷ್ಟವನ್ನು ಜೀವನದಲ್ಲಿ ಅನುಭವಿಸ್ತಾ ಇದ್ದೀಯಾ, ನಿನ್ನ ಸ್ವರೂಪ ಏನು ಅನ್ನೋದನ್ನು ನೀನು ದಯವಿಟ್ಟು ಅರ್ಥ ಮಾಡ್ಕೋ. ಯಾರಿಗೆ ತಮ್ಮ ಸ್ವರೂಪ ಜ್ಞಾನದ ಅರಿವು ಅನ್ನೋದು ಉಂಟಾಗುತ್ತೋ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು, ನೋವುಗಳು ಉಂಟಾಗೋದಿಲ್ಲ. ಆ ದೃಷ್ಟಿಯಿಂದ ಶ್ರೀರಾಮ ಎಂಬತಕ್ಕಂಥ ಹೆಸರಿನ ಒಂದು ಔಚಿತ್ಯ ಏನು, ಆ ಹೆಸರಿಗಿರ್ತಕ್ಕಂತಹ ವ್ಯಾಪಕವಾಗಿರ್ತಕ್ಕಂಥ ಅರ್ಥ ಏನು ಅನ್ನೋದನ್ನು ಯಥಾಮತಿ ಯಥಾಶಕ್ತಿ ಶ್ರೀಧರ ಸ್ವಾಮಿಗಳ ಶ್ರೀಧರ ವಚನಾಮೃತ ಧಾರೆ 5 ಶ್ರೀರಾಮತತ್ವದ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ರಾಮ ಎಂಬತಕ್ಕಂಥ ಶಬ್ದ ರಮು ಕ್ರೀಡಾಯಾಮ್ ಎಂಬತಕ್ಕ ಧಾತುವಿನಿಂದ ಸಂಸ್ಕೃತದಲ್ಲಿ ನಿಷ್ಪನ್ನವಾಗತ್ತೆ. ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮಃ. ಯಾರಲ್ಲಿ ಯೋಗಿಗಳೂ ಕೂಡ ರಮಿಸ್ತಾರೋ ಅಂಥವರಿಗೆ ರಾಮ ಎಂಬ ಹೆಸರು ಸಾರ್ಥಕವಾಗತ್ತೆ. ಯೋಗ ಅಂದರೆ ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ. ಎಲ್ಲಿ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅದಕ್ಕೆ ಯೋಗ ಎಂಬುದಾಗಿ ನಾವು ಕರೀತಕ್ಕಂಥದ್ದು. ನಮ್ಮಲ್ಲಿ 18 ಪುರಾಣಗಳಲ್ಲಿ ಅನೇಕ ಪುರಾಣಗಳಲ್ಲಿ ರಾಮನ ಬಗ್ಗೆ ವಿಶದವಾಗಿರ್ತಕ್ಕಂತಹ ಅರ್ಥ ನಿರೂಪಿತವಾಗಿದೆ. ಉದಾಹರಣೆಗೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ರಾ ಶಬ್ದ ವಿಶ್ವವಚನ ಮಶ್ಚಾಪಿ ಈಶ್ವರವಾಚಕ ವಿಶ್ವಾನಾಂ ಈಶ್ವರೋ ಯೋಹಿ ತೇನ ರಾಮ ಪ್ರಕೀರ್ತಿತಃ. ರಾ ಅಂತ ಹೇಳಿದ ಕೂಡಲೇ ವಿಶ್ವ, ಪ್ರಪಂಚ ಎಂಬತಕ್ಕಂಥ ವ್ಯಾಪಕವಾಗಿರ್ತಕ್ಕಂಥ ಅರ್ಥ ಬರುತ್ತೆ. ಮ ಅಂದರೆ ಈಶ್ವರ, ಒಡೆಯ ಅಂದ್ರೇನು, ಜಗದೊಡೆಯ, ಲೋಕಕ್ಕೆ ಒಡೆಯ, ಲೋಕದ ನಿಯಾಮಕ ಅನ್ನೋ ಅರ್ಥದಲ್ಲಿ. ವಿಶ್ವಾನಾಂ ಈಶ್ವರೋ ಯೋಹಿ, ಯಾರು ಸಮಸ್ತ ಪ್ರಪಂಚಕ್ಕೆ ಒಡೆಯರೋ ಅಂಥವರಿಗೆ ರಾಮ ರಾಮ ಎಂಬುದಾಗಿ ಕೀರ್ತಿತವಾಗಿದೆ. ರಘುವಂಶದಲ್ಲಿ ಕಾಳಿದಾಸ 10ನೇ ಸರ್ಗ 67ನೇ ಶ್ಲೋಕದಲ್ಲಿ ರಾಮ ಇತಿ ಅಭಿರಾಮೇಣ ವಪುಷಾ ತಸ್ಯ ಚೋದಿತಃ ನಾಮಧೇಯ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಲಂ. ರಾಮ ಅಂದರೆ ಅಭಿರಾಮ. ಅಭಿ ಅನ್ನೋ ಉಪಸರ್ಗಕ್ಕೆ ಎಲ್ಲರಿಗೂ ಕೂಡ ಸಂತೋಷವನ್ನುಂಟು ಮಾಡತಕ್ಕಂತಹ, ಪ್ರೀತಿಯನ್ನು ಕೊಡತಕ್ಕಂತಹ ಅನ್ನೋ ಅರ್ಥ ಬರುತ್ತೆ. ಉಪಸರ್ಗಗಳನ್ನು ಧಾತುವಿನ ಜೊತೆಗೆ ಸೇರಿಸಿದಾಗ ಕೆಲವು ಕಡೆ ಅರ್ಥ ಪುಷ್ಟೀಕೃತವಾಗುತ್ತೆ, ಕೆಲವು ಕಡೆ ವಿರುದ್ಧಾರ್ಥಕ ಬರುತ್ತೆ. ಉದಾಹರಣೆಗೆ
ಗಮಲ್ರ ಗತವ್ ಅನ್ನೋ ಧಾತುವಿಗೆ ಆಂಗ್ ಉಪಸರ್ಗ ಸೇರಿಸಿದಾಗ ಆಗಚ್ಚತಿ ಅಂದರೆ ಬರ್ತಾನೇನೋ ಅರ್ಥ ಬರುತ್ತೆ. ಉಪಸರ್ಗ ಸೇರಿಸಿದ್ರೆ ನಿರ್ಗಚ್ಚತಿ ಅಂದರೆ ಹೋಗ್ತಾನೇನೋ ಅರ್ಥ ಬರುತ್ತೆ. ಸೊ ಹಾಗೆ ಇಲ್ಲಿ ರಾಮ ಇತಿ ಅಭಿರಮೀಣ, ಇದೇ ಮಾತನ್ನೇ ಚಂಪೂ ರಾಮಾಯಣದಲ್ಲೂ ಕೂಡ ದಶರಥ ಮಗನಿಗೆ ಸಂಬೋಧನೆ ಮಾಡುವಾಗ ಆಹೂಯ ರಾಮಂ ವಿನಯಾಭಿರಾಮಂ ಅವಿಪ್ರಮೋದ ಪ್ರಭುರೇವ ಮೂಚೆ ತವೋತ್ತಮಾಂಗೇ ಮಕುಟಂ ವಿಧಾತಂ ಅಹ್ನಾಯತಿಷ್ಯೇ ದಿವಸೇ ಯತಿಷ್ಯೇ. ನಾಳೆ ಬೆಳಗ್ಗೆ ಸುಮುಹೂರ್ತದಲ್ಲಿ ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತೀನಿ ಎಂಬುದಾಗಿ ರಾಮನಿಗೆ ದಶರಥ ಸಂಬೋಧನೆ ಮಾಡ್ತಾನೆ. ಎಂಥ ರಾಮ ಅನ್ನೋದಕ್ಕೆ ವಿನಯ ಅಭಿರಾಮಂ, ಅಲ್ಲಿ ಆ ಶಬ್ದವನ್ನು ಅವನು ಬಳಸ್ತಾನೆ. ರಾಮ ಅಂದರೆ ಬೇರೆಯಲ್ಲ, ವಿನಯ ಅಂದರೆ ಬೇರೆಯಲ್ಲ. ಯಾಕೆಂದರೆ ವಿನಯವೇ ಮೂರ್ತಿವೆತ್ತಂತೆ ಇದ್ದಂಥವನು ಯಾರಪ್ಪ ಅಂದರೆ ಅವನೇ ಶ್ರೀರಾಮಚಂದ್ರ. ಆ ದೃಷ್ಟಿಯಿಂದನೇ ಅವನು ವಿನಯ ಅನ್ನೋದಕ್ಕೆ ಪ್ರತೀಕಾತ್ಮಕವಾಗಿ ನಮ್ಮಲ್ಲಿ ಎಲ್ಲ ಕಡೆಯೂ ಕೂಡ ಕಂಡುಬರ್ತಾನೆ. ಮನುಷ್ಯನಿಗೆ ವಿದ್ಯೆಗೆ ಶೋಭಿಸ್ತಕ್ಕಂಥದ್ದೇ ವಿನಯ. ಅಹಂಕಾರ ಇದ್ದರೆ ಆ ವಿದ್ಯೆ ಅನ್ನೋದು ಶೋಭಿಸೋದಿಲ್ಲ. ವಿನಯೇನ ವಿನಾ ಕಾಶ್ರೀ ಕಾನಿಶಾ ಶಶಿನಾ ವಿನಾ ರಹಿತ ಸತ್ಯವಿತ್ವೇನ ಕೀದೃಶಿ ವಾಗ್ವಿದಗ್ಧತಾ. ಭಾಮಹ ಎಂಬತಕ್ಕಂತಹ ಆಲಂಕಾರಿಕ ಹೇಳ್ತಾನೆ ಈ ಮಾತನ್ನು. ವಿನಯ ಇಲ್ಲದೆ ಇರತಕ್ಕಂಥ ಸಂಪತ್ತಿನಿಂದ ಏನು ಪ್ರಯೋಜನ? ಚಂದ್ರ ಇಲ್ಲದೆ ಇರತಕ್ಕಂಥ ರಾತ್ರಿಯಿಂದ ಏನು ಪ್ರಯೋಜನ? ರಾತ್ರಿಗೆ ಯಾವಾಗಲೂ ಶೋಭೆ ಬರೋದೇ ಚಂದ್ರನಿಂದ. ಅದಕ್ಕೆ ಬೆಳದಿಂಗಳ ರಾತ್ರಿಯನ್ನು ಪ್ರತಿಯೊಬ್ಬರೂ ಕೂಡ ಇಚ್ಛಿಸ್ತಾರೆ ಹೊರತು ಅಮಾವಾಸ್ಯೆ ರಾತ್ರಿಯನ್ನು ಕಳ್ಳರೊಬ್ಬರು ಬಿಟ್ಟರೆ ಇನ್ಯಾರೂ ಇಚ್ಛಿಸೋದಿಲ್ಲ. ಅದರಲ್ಲೂ ಮಹಾಲಯ ಅಮಾವಾಸ್ಯೆ ಅವರಿಗೆ ಅತ್ಯಂತ ಪವಿತ್ರವಾಗಿರೋ ದಿನ ಕಳ್ಳರಿಗೆ. ಒಳ್ಳೆಯ ಕವಿತ್ವ ಇಲ್ಲದ ಮಾತಿನ ಜಾಣ್ಮೆಯಿಂದ ಏನು ಪ್ರಯೋಜನ? ಆ ಕವಿತ್ವ ಅನ್ನೋದು ಹೇಗಿರಬೇಕು ಅಂದರೆ, ಒಬ್ಬ ಬಿಲ್ಲುಗಾರನ ಬಿಲ್ಲಿನಿಂದ ಹೊರಟಿರ್ತಕ್ಕಂಥ ಬಾಣ ಶಿರಸ್ಸನ್ನು ಹೇಗೆ ಛೇದಿಸತ್ತೋ ಹಾಗೆ ಕವಿಯಿಂದ ಹೊರಟಿರ್ತಕ್ಕಂತಹ ಶ್ಲೋಕ ಅನ್ನೋದು ಹೃದಯಕ್ಕೆ ನಾಟಬೇಕು ಅಂತ ಹೇಳೋದು. ಯಾವಾಗಲೂ ಕೂಡ ಕವಿತ್ವ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿದ್ದು, ವೇದಾಂತ ಅನ್ನೋದು ತಲೆಗೆ ಮೆದುಳಿಗೆ ಸಂಬಂಧಪಟ್ಟಿದ್ದು. ಆ ದೃಷ್ಟಿಯಿಂದನೇ ವಿನಯ ಅನ್ನೋದಕ್ಕೆ ಸನ್ಮಾರ್ಗದಲ್ಲಿ ನಡೆಯುವ ಶಿಕ್ಷಣ ಅನ್ನೋ ಅರ್ಥದಲ್ಲೂ ಕೂಡ ವಿನಯ ಶಬ್ದವನ್ನು ಬಳಸ್ತಾರೆ ನೋಡಿ. ಯಥಾ ರಾಜ ತಥಾ ಪ್ರಜಾ ನಮ್ಮಲ್ಲಿರ್ತಕ್ಕಂಥ ಮಾತು. ರಾಜನೇ ಸರಿಯಾಗಿಲ್ಲದೆ ಹೋದರೆ ಇನ್ನು ಪ್ರಜೆಗಳು ಸರಿಯಾಗಿರಬೇಕು ಅಂತ ನಾವು ಭಾವಿಸ್ತಕ್ಕಂಥದ್ದು ಸರಿ ಹೋಗಲ್ಲ. ಅದಕ್ಕೆ ನೋಡಿ ಕಾಳಿದಾಸ ರಘುವಂಶದಲ್ಲಿ 1ನೇ ಸರ್ಗ 24ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸ್ತಾನೆ. ವಿಶೇಷೇಣ ನಯತೀತಿ ವಿನಯ ಪ್ರಜಾನಾಂ ವಿನಯಾಧಾನಾತ್ ರಕ್ಷಣಾತ್ ಭರಣಾದಪಿ. ರಾಜನು ತನ್ನ ಪ್ರಜೆಗಳಿಗೆ ಉತ್ತಮ ಶಿಕ್ಷಣ ಕೊಡುವುದರಿಂದ, ರಕ್ಷಿಸುವನು, ಪೋಷಿಸುವುದರಿಂದ ಎಲ್ಲ ಪ್ರಜೆಗಳಿಗೆ ನಿಜವಾದ ತಂದೆಯಂತಿದ್ದನು. ಜನ್ಮ ಕೊಟ್ಟ ತಂದೆ ಬೇರೆ ಇದ್ದರೂ ಕೂಡ ನಿಜವಾದ ಅರ್ಥದಲ್ಲಿ ರಾಜನೇ ತಂದೆಯಾಗಿದ್ದನು. ಆ ಅರ್ಥದಲ್ಲಿ ಒಬ್ಬ ರಾಜ ಅಂದರೆ ಮಾರ್ಗದರ್ಶಕ, ಹಿತವನ್ನು ಉಂಟು ಮಾಡ್ತಕ್ಕಂಥವನು ಅನ್ನೋ ಅರ್ಥದಲ್ಲಿ ಆ ಮಾತು ಬಂದಿರೋದು. ಹಾಗೆಯೇ ವಿನಯ ಅನ್ನೋ ಶಬ್ದಕ್ಕೆ ಸಭ್ಯತೆ, ಮರ್ಯಾದೆ, ನಡವಳಿಕೆ ಅನ್ನೋ ಶಬ್ದವೂ ಕೂಡ ವಿನಯಕ್ಕೆ ಅದೇ ಕಾಳಿದಾಸ ರಘುವಂಶದ 3ನೇ ಸರ್ಗದ 34ನೇ ಶ್ಲೋಕದಲ್ಲಿ ಬಳಸ್ತಾನೆ. ವಪುಹು ಪ್ರಕರ್ಷಾತ್ ಅಜಯತ್ ಗುರುಂ ರಘುಂ ತಥಾಪಿ ನೀಚೈಹಿ ವಿನಯಾತ್ ಅದೃಶ್ಯತ. ರಘು ಮಹಾರಾಜ ದೇಹದಾರ್ಢ್ಯದಲ್ಲಿ ತಂದೆಯನ್ನು ಮೀರಿಸುತ್ತಿದ್ದರೂ ಸಹ ಅತ್ಯಂತ ವಿನಯದಿಂದ ಇದ್ದು ವಿನಯ ಗುಣ ಸಂಪನ್ನನಾಗಿ ಆದರ್ಶ ಪುತ್ರನಾಗಿ ಸಾಮಾನ್ಯನಂತೆ ಇರುತ್ತಿದ್ದ. ನೋಡಿ, ಅವನಲ್ಲಿ ಎಷ್ಟೇ ವಿಶೇಷ ಗುಣಗಳಿದ್ದರೂ ಕೂಡ ಅದನ್ನು ತೋರ್ಪಡಿಸ್ಕೋತಾ ಇರಲಿಲ್ಲ. ಅತ್ಯಂತ ಸಾಮಾನ್ಯರ ತರಹ ಇರ್ತಾ ಇದ್ದ. ನಿಜವಾಗಿ ತುಂಬಿದ ಕೊಡ ತುಳುಕಲ್ಲ ಅಂತ ನಮ್ಮಲ್ಲಿ ಹೇಳಿರೋ ಹಾಗೆ, ಪೂರ್ತಿ ಮಾಗಿರ್ತಕ್ಕಂಥ ಹಣ್ಣು ಬಗ್ಗತ್ತೆ ಅಂತ ಹೇಳೋ ಹಾಗೆ, ಯಾವಾಗಲೂ ಕೂಡ ಎಲ್ಲ ಗೊತ್ತಿರತಕ್ಕಂಥವ್ರು ಬಹಳ ಸರಳವಾಗಿ ನೈಜವಾಗಿರ್ತಾರೆ. ಯಾವ ಕೃತ್ರಿಮವೂ ಇರೋದಿಲ್ಲ, ಯಾವ ಮೋಸವೂ ಇರೋದಿಲ್ಲ. ಮಕ್ಕಳ ಮನಸ್ಸು ತರಹ ಇರುತ್ತೆ ಅವರ ಮನಸ್ಸು ಅಂತ. ಹಾಮಾನಾಯಕ್ ಅವರು ಕನ್ನಡದಲ್ಲಿ ಒಂದು ಸುದೀರ್ಘವಾಗಿರ್ತಕ್ಕಂಥ ಎಸ್ಸೆ ಬರೆದಿದ್ದರು ಹಿಂದೆ, ಮಕ್ಕಳ ಮನಸ್ಸು ಅಂತ. ಅದು ಸಂಸ್ಕೃತಕ್ಕೂ ಕೂಡ ಅನುವಾದ ಆಗಿದೆ. ಎಚ್ ವಿ ನಾಗರಾಜರಾಯರು ಇದೇ ಸಭಾಂಗಣದಲ್ಲೇ ಭೋಜನ ಸರಸ್ವತಿ ಕಂಠಾಭರಣದ ಬಗ್ಗೆ ಪ್ರೌಢ ಉಪನ್ಯಾಸ ಮಾಲಿಕೆಯನ್ನು ನೀಡಿದ್ದಾರೆ ಅಂತ ನನ್ನ ನೆನಪು. ಅವರು ಅದನ್ನು ಸಂಸ್ಕೃತಕ್ಕೆ ಶಿಶೂನಾಂ ಮನಃ ಎಂಬುದಾಗಿ ಅನುವಾದ ಮಾಡಿದ್ದಾರೆ. ಇಂದ್ರಿಯ ನಿಗ್ರಹ, ಇಂದ್ರಿಯ ಜಯ ಅನ್ನೋ ಅರ್ಥದಲ್ಲೂ ಕೂಡ ವಿನಯ ಶಬ್ದವನ್ನು ಕಾಳಿದಾಸ
10ನೇ ಸರ್ಗ 71ನೇ ಶ್ಲೋಕ ರಘುವಂಶದಲ್ಲಿ ಬಳಕೆ ಮಾಡ್ತಾನೆ. ಸುತೌ ಲಕ್ಷ್ಮಣ ಶತ್ರುಘ್ನೌ ಸುಮಿತ್ರಾ ಸುಷುವೆ ಯಮೌ ಸಮ್ಯಕ್ ಆರಾಧಿತಾ ವಿದ್ಯಾ ಪ್ರಬೋಧ ವಿನಯಾದಿವ. ಸುಮಿತ್ರೆಯು ಲಕ್ಷ್ಮಣ ಶತ್ರುಘ್ನ ಎಂಬ ಇಬ್ಬರು ಅವಳಿ ಮಕ್ಕಳನ್ನು ಹಡೆದಳು. ವಿದ್ಯೆಯು ವಿನಯದಿಂದ ಶೋಭಿಸುವಂತೆ, ಲೋಕಾರಾಧನೆಗೆ ಯೋಗ್ಯವೆನಿಸುವಂತೆ ಆ ಮಕ್ಕಳು ಸೂರ್ಯವಂಶಕ್ಕೆ ಕಲಶಪ್ರಾಯರಾಗಿದ್ದರು. ಅದಕ್ಕೆ ಸೂರ್ಯವಂಶ ಅಂದರೆ ಬೇರೆಯಲ್ಲ, ರಘುವಂಶ ಅಂದರೆ ಬೇರೆಯಲ್ಲ. ಅವರೆಲ್ಲರೂ ಕೂಡ ಆ ವಂಶಕ್ಕೆ ಕೀರ್ತಿಯನ್ನು ತಂದವರು. ಅದರಲ್ಲೂ ಕೂಡ ರಘು ಮಹಾರಾಜ ಯಾತಕ್ಕೆ ಅವನ ಹೆಸರಿಂದಾನೇ ಆ ಕಾವ್ಯಕ್ಕೆ ಹೆಸರು ಬಂತು ಅಂದರೆ, ಮಿಕ್ಕವರು ವೀರರೇ, ಇವನು ವೀರನೇ. ಆದರೆ ತನ್ನ ವಂಶದ ಕೀರ್ತಿಗೋಸ್ಕರ ತಾನು ಮಾಡಿದಂತಹ ತ್ಯಾಗ ಒಂದಿತ್ತು ನೋಡಿ, ಅದರಿಂದ ರಘುವಂಶ ಅಂತ ಹೆಸರು ಬಂತೆ ಹೊರತು ಅದಕ್ಕೆ ದಿಲೀಪ ವಂಶ, ಅಜವಂಶ, ರಾಮವಂಶ, ಅತಿಥಿ ವಂಶ ಆ ರೀತಿಯಾಗಿ ಹೆಸರು ಬರಲಿಲ್ಲ. ಅದಕ್ಕೆ ನಾನು ಹಿಂದಿನ ಉಪನ್ಯಾಸದಲ್ಲಿ ಆ ಘಟನೆ ತಮಗೆ ಹೇಳಿದ್ದೆ, ಇನ್ನೊಂದು ಸಲ ಮತ್ತೆ ಸ್ಮರಣೆಗೆ ತರ್ತಾ ಇದ್ದೀನಿ. ಆಗಿನ ಕಾಲದಲ್ಲಿ ಗುರುಕುಲ ವಾಸ ಇದ್ದಾಗ 12 ವರ್ಷಗಳ ಕಾಲ ಶಿಷ್ಯನಾಗಿರ್ತಕ್ಕಂಥವನು ಗುರುಗಳ ಮನೆಯಲ್ಲಿ ಅಭ್ಯಾಸ ಮಾಡಿ ಏನೋ ಯತ್ಕಿಂಚಿತ್ ಗುರುದಕ್ಷಿಣೆ ಕೊಟ್ಟು ಮನೆಗೆ ಬರೋದು ಪದ್ಧತಿ ಇತ್ತು. ಅದೇ ರೀತಿಯಾಗಿ ನಾನು ಏನು ಗುರುದಕ್ಷಿಣೆ ಕೊಡಲಿ ಸ್ವಾಮಿ ಅಂತ ಕೌತ್ಸ ಎಂಬತಕ್ಕಂಥ ಹುಡುಗ ವರತಂತು ಎಂಬತಕ್ಕಂಥ ಗುರುವನ್ನು ಕೇಳ್ದ. ಗುರು ಹೇಳ್ದ, ನೀನು ಚೆನ್ನಾಗಿ ಓದಿದ್ಯಪ್ಪ, ನನಗೆ ತುಂಬ ಸಂತೋಷ ಆಗಿದೆ, ಹೋಗ್ಬಾ, ನೀನೇನು ಕೊಡಬೇಡ ಅಂತ. ಆದರೆ ಆ ಮಗು ಕೇಳಲ್ಲ, ಇಲ್ಲ ನೀವು ಹೇಳಲೇಬೇಕು, ನಾನು ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾನೆ. ಗುರು ಕೋಪ ಬರುತ್ತೆ, ಹಾಗಿದ್ರೆ ನಾನು ಕೇಳಿದ್ದು ಕೊಡ್ತೀಯೋ? ಕೊಡ್ತೀನಿ ಸ್ವಾಮಿ ಅಂತಾನೆ. ಹಾಗಿದ್ರೆ 14 ಕೋಟಿ ಸುವರ್ಣ ನಾಣ್ಯಗಳನ್ನು ತಂದಿಡು ನಾಳೆ ಬೆಳಗ್ಗೆ ಒಂದಿಗೆ ಅಂತ ಹೇಳ್ತಾನೆ. ಎಲ್ಲಿಂದ ತರೋದು 14 ಕೋಟಿ ಸುವರ್ಣ ನಾಣ್ಯ ಬಡ ಹುಡುಗ? ತಕ್ಷಣ ರಘು ಮಹಾರಾಜನ ಮನೆಗೆ ಹೋಗ್ತಾನೆ. ರಘು ಚಕ್ರವರ್ತಿ ಕೊಡ್ತಾನೆ ಅಂತ. ಆ ರಘು ವಿಶ್ವಜಿತ್ ಯಾಗ ಮಾಡಿ ಎಲ್ಲವನ್ನೂ ದಾನ ಕೊಟ್ಟು ಬರೀ ಕೈಯಲ್ಲಿರ್ತಾನೆ. ಅಯ್ಯೋ, ಇವನ ಹತ್ರ ನಾನು ದಾನ ಕೇಳಕ್ಕೆ ಬಂದಲ್ಲ ಅಂತ ಆ ಕೌತ್ಸ ಹಿಂದಿಂದಕ್ಕೆ ಬರ್ತಾನೆ ಮನೆಯಲ್ಲಿ. ಆಗ ರಘು ಹೇಳ್ತಾನೆ, ನನ್ನ ಮನೆ ಬಾಗಿಲಿಗೆ ಬಂದು ಯಾರಾದರೂ ಕೂಡ ಬರೀ ಕೈಯಲ್ಲಿ ವಾಪಸ್ ಹೋದ್ರೆ ನನಗೆ ಒಳ್ಳೇದಲ್ಲ, ದಯವಿಟ್ಟು ಹೇಳು ಯಾಕೆ ಬಂದಿದ್ಯಾ ಅಂತ. ಅವನು ಹೇಳ್ತಾನೆ, ಹೀಗೆ ಆಗಿಬಿಟ್ಟಿದೆ ಸ್ವಾಮಿ, ನಾಳೆ ಬೆಳಗ್ಗೆ ಒಳಗೆ ನಾನು 14 ಕೋಟಿ ಸುವರ್ಣ ನಾಣ್ಯ ಕೊಡಬೇಕು ಅಂತ. ಏನೂ ಭಯ ಪಡಬೇಡ, ರಾತ್ರಿ ಎಲ್ಲ ಸಮಯ ಇದೆ, ಊಟ ಮಾಡು, ನಿದ್ದೆ ಮಾಡು, ಬೆಳಗ್ಗೆ ದುಡ್ಡು ತೊಗೊಂಡು ಹೋಗು ಅಂತ ಹೇಳ್ತಾನೆ. ಅದು ಹೆಂಗೆ ಸಾಧ್ಯ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ತಕ್ಷಣ ಡಂಗುರ ಹೊಡಿಸ್ತಾನೆ, ಕುಬೇರನ ಮೇಲೆ ನಾನು ಯುದ್ಧಕ್ಕೆ ಬರ್ತಾ ಇದ್ದೀನಿ ಅಂತ. ರಘುವಿನ ಪರಾಕ್ರಮ ಯಾರಿಗೆ ಗೊತ್ತಿಲ್ಲ? ಕುಬೇರ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂತಹ ದೇವತೆ. ಅವನು ಓಡಿ ಬರ್ತಾನೆ, ನನ್ನ ಮೇಲೆ ಮಾತ್ರ ಯುದ್ಧ ಮಾಡಬೇಡ, ನನ್ನ ಹಣ ಎಲ್ಲ ನಿಂದೆ ಅಂತ. ಅದು 14 ಕೋಟಿಗಿಂತ ಜಾಸ್ತಿ ಇತ್ತು. ಎಲ್ಲ ತೊಗೊಂಡೋಗುವಂತ ಇವನು ಇಷ್ಟು ಮಾತ್ರ ಬೇಕು ಅಂತ ಅವನು. ಹಾಗಿತ್ತು ಆಗಿನ ಕಾಲದಲ್ಲಿ. ಈಗ ಕೊಡ್ದೇ ತಲೆ ಹೊಡಿತಾರೆ, ಕೊಟ್ಟರೆ ಬಿಡ್ತಾರ? 14 ಕೋಟಿ ಸುವರ್ಣ ನಾಣ್ಯ ಅಂದರೆ ಏನಾಗೋಯ್ತು? ಅದಕ್ಕೆ ಹೇಳೋದು, ಯಥಾ ರಾಜ ತಥಾ ಪ್ರಜಾ. ರಾಜ ನೆಟ್ಟಿಗಿದ್ರೆ, ಧಾರ್ಮಿಕವಾಗಿದ್ದರೆ, ಸದಾಚಾರ ಸಂಪನ್ನನಾಗಿದ್ದರೆ, ಮೌಲ್ಯಾಧಾರಿತವಾಗಿರ್ತಕ್ಕಂಥ ಮಾನವೀಯತೆಯನ್ನು ಇಟ್ಕೊಂಡು ಸಮಾಜ ಕಟ್ಟದೋದರಲ್ಲಿ ಅವನಿಗೆ ಆಸಕ್ತಿ ಇದ್ದರೆ, ಪ್ರಜೆಗಳು ಆ ರೀತಿ ನಡ್ಕೋತಾರೆ. ಪ್ರಜೆಗಳು ಮಾತ್ರ ಸರಿಯಾಗಿರಬೇಕು, ನಾನು ಹೇಗಾದರೂ ಇರ್ತೀನಿ ಅಂದರೆ ಅಗ್ನಿವರ್ಣನ ತರಹ ಆಗುತ್ತೆ. ಅದರಿಂದನೇ ರಘುವಂಶ ಕೊನೆ ಆಗಿದ್ದು 29ನೇ ರಾಜನಿಂದ. ಅಗ್ನಿವರ್ಣ ಅಂತ BV ಕಾರ್ ಅಂತ ಅವರು ನಾಟಕ ಕೂಡ ಬರೆದಿದ್ದಾರೆ ಅಂತ ಇಟ್ಕೊಳ್ಳಿ. ರಾಮನ ತರಹ ಇರಬೇಕು, ಅಗ್ನಿವರ್ಣನ ತರಹ ಇರಬಾರ್ದು ಅನ್ನೋದಕ್ಕೆ ರಘುವಂಶನೇ ಸಾಕ್ಷಿ. ಆಕರ್ಷಣೆ, ಸೆಳೆಯುವುದು ಅನ್ನೋ ಅರ್ಥದಲ್ಲೂ ಕೂಡ ಮಾಗಕವಿ ಶಿಶುಪಾಲ ವಧದಲ್ಲಿ ವಿನಯ ಶಬ್ದವನ್ನು ಪ್ರಯೋಗ ಮಾಡ್ತಾನೆ. ಪ್ರಾಯಶಃ ಶತಾವಧಾನಿ ಗಣೇಶ್ ಅವರು ಪಂಚಮಹಾಕಾವ್ಯಗಳು ಮಾಡ್ತಾ ಇರುವಾಗ ಶಿಶುಪಾಲ ವಧ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಅದರಲ್ಲಿ ಮಾತು ಬರುತ್ತೆ. ಅಲ್ಲಿ ಅವರು ಇದನ್ನು ಹೇಳಬಹುದು, ಅಥವಾ ಈಗಾಗಲೇ ಹೇಳಿರಬಹುದು. ಉತ್ತರೀಯ ವಿನಯಾತ್ ತ್ರಪಮಾಣ ರುಂಧಂತಿ ಕಿಲ ತದೀಕ್ಷಣ ಮಾರ್ಗಂ. ಗಂಡನು ತನ್ನ ಉತ್ತರೀಯದಿಂದ ಮುಚ್ಚಿ ತನ್ನ ಹೆಂಡತಿಯ ಗೌರವವನ್ನು ಉಳಿಸಿದನು. ಆ ಅರ್ಥದಲ್ಲೂ ಕೂಡ ನೋಡಿ, ವಿನಯ ಎಂಬತಕ್ಕಂಥ ಶಬ್ದ ಬಳಸ್ತಕ್ಕಂಥದ್ದು ನಮಗೆ ಪ್ರಚಲಿತವಾಗಿ ಗೊತ್ತಾಗತ್ತೆ. ಇಂದ್ರಿಯ ಜಯ ಅನ್ನೋ ಅರ್ಥದಲ್ಲೂ ಕೂಡ ವಿನಯ ಶಬ್ದ ಅಭಿಜ್ಞಾನ ಶಾಕುಂತಲ ನಾಟಕದಲ್ಲಿ ಕಾಳಿದಾಸ 1ನೇ ಸರ್ಗ 26ನೇ ಶ್ಲೋಕದಲ್ಲಿ ಬಳಸ್ತಾನೆ. ಅನುಯಾಸ್ಯನ್ ಮುನಿತನಯಾಂ ಸಹಸಾ ವಿನಯೇನ ವಾರಿತಃ ಪ್ರಸರಃ. ದುಷ್ಯಂತ ಕೂಡಲೇ ಕಣ್ವರ ಮಗಳನ್ನು ಹಿಂಬಾಲಿಸಲು ಬಯಸಿದರೂ ಸಹ ಸೌಜನ್ಯದಿಂದ ತಡೆಯಲ್ಪಟ್ಟನು. ನೋಡಿ, ಅವನೇ ರಾಜ. ಅವನು ಹೋಗಿ ಅವಳ ಕೈ ಹಿಡ್ಕೊಂಡಿದ್ರೂ ಕೂಡ ಯಾರು ತಡೆಯೋ ಹಾಗಿರ್ತಾ ಇತ್ತು? ಆಶ್ರಮಕ್ಕೂ ಕೂಡ ರಾಜನ ಅಧೀನದಲ್ಲೇ ಬರುತ್ತೆ, ಆಶ್ರಮವೂ ಕೂಡ. ಹಾಗಿದ್ರೂ ಕೂಡ ತನಗೆಷ್ಟೇ ಅವಳ ಬಗ್ಗೆ ಒಲವಿದ್ರೂ ಕೂಡ ಆ ಸೌಜನ್ಯದಿಂದ, ವಿನಯದಿಂದ ಅವನು ಹಾಗೆ ನಡ್ಕೊಳ್ಳಿಲ್ಲ ಎಂಬ ಮಾತು ಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಸಂಗದಲ್ಲಿ ಅವನು ಯೋಚನೆ ಮಾಡ್ತಾನೆ,
ನಾನು ಕ್ಷತ್ರಿಯ, ಅವಳು ಕಣ್ವರ ಮಗಳು ಅಂದರೆ ಅವಳು ಕ್ಷತ್ರಿಯಳು ಆಗಲಾರಳು. ಹಾಗಿದ್ರೂ ಕೂಡ ನನ್ನ ಮನಸ್ಸು ಯಾಕೆ ಅವಳ ಕಡೆನೇ ವಾಲ್ತಾ ಇದೆ ಪ್ರಶ್ನೆ ಮಾಡ್ಕೋತಾನೆ. ಆಮೇಲೆ ಹೋಗಿ ಅನಸೂಯ ಪ್ರಿಯಂವದೆಯರನ್ನು ಕೇಳ್ತಾನೆ, ಅವಳ ಹುಟ್ಟಿನ ಸ್ವಲ್ಪ ವಿವರ ಹೇಳಿ ಅಂತ. ಆಗ ಅವನಿಗೆ ಗೊತ್ತಾಗತ್ತೆ ವಿಶ್ವಾಮಿತ್ರನ ಮಗಳು ಅಂತ. ವಿಶ್ವಾಮಿತ್ರ ಕ್ಷತ್ರಿಯ ಆಗಿರೋದರಿಂದ, ನಾನೂ ಕ್ಷತ್ರಿಯ ಆಗಿರೋದರಿಂದ ಗಾಂಧರ್ವ ವಿವಾಹದಿಂದ ನಾನು ಅವಳನ್ನು ಮದುವೆ ಮಾಡ್ಕೋಬಹುದು ಅಂತ ಇಟ್ಕೊಂಡು ಆಮೇಲೆ ಮುಂದುವರಿತಾನೆ. ಅದಕ್ಕೆ ಹೇಳೋದು, ಮಹಾತ್ಮರಿಗೆ ಪ್ರಮಾಣಂ ಅಂತಃಕರಣ ಪ್ರವೃತ್ತಯ, ಅವರ ಹೃದಯವೇ ಪ್ರಮಾಣ. ಅವರ ಹೃದಯ ಸರಿಯಾಗಿ ಯು ಗೋ ಹೆಡ್ ಅಂತ ಹೇಳಿದ್ರೆ ಅವ್ರು ಹೋಗ್ಬೋದು, ಇಲ್ಲದೆ ಹೋದರೆ ಇಲ್ಲ. ಅದಕ್ಕೆ ಸಂಶಯ ಬಂದಾಗ ಅವರು ತಮ್ಮ ಅಂತಃಕರಣವನ್ನು ಕೇಳಬೇಕು. ಇನ್ನು ಯಾರಾದರೂ ನೋಡಲಿ ಬಿಡಲಿ, ಅವರು ಅದಕ್ಕೆ ಬೆಲೆ ಕೊಡಬೇಕಾಗಿಲ್ಲ. ತಮ್ಮ ಅಂತಃಕರಣಕ್ಕೆ ಸರಿಯಾಗಿದ್ದರೆ ಸಾಕು. ಆ ದೃಷ್ಟಿಯಿಂದನೇ ಸುಷ್ಟು ಶೋಭಸೆ ಆರ್ಯಪುತ್ರ ಏತೇನ ವಿನಯ ಮಾಹಾತ್ಮೇನ. ಉತ್ತರ ರಾಮಚರಿತ ನಾಟಕದಲ್ಲಿ ಸೀತೆ ರಾಮನಿಗೆ ಮಾತನ್ನು ಹೇಳ್ತಾಳೆ, ವಿನಯದಿಂದ ಕೂಡಿಕೊಂಡು ನೀನು ಸುಂದರವಾಗಿ ತೋರುತ್ತಿರುವಿ. ದೇಹದಿಂದ ಸುಂದರವಾಗಿ ತೋರ್ತಾ ಇದೆಯಾ ಅಂತಲ್ಲ ಸೀತೆ ಹೇಳ್ತಾ ಇರೋದು, ನಿನ್ನ ವಿನಯದಿಂದ ನೀನು ಸುಂದರವಾಗಿ ಕಾಣ್ತಾ ಇದೆಯಪ್ಪ ಅಂತ ಗಂಡನಿಗೆ ಸೀತೆ ಹೇಳ್ತಕ್ಕಂಥ ಮಾತು. ಅದಕ್ಕೇ ಆದರ್ಶ ಸತಿಪತಿಯರು ಅಂದರೆ ರಾಮ ಮತ್ತು ಸೀತೆ. ಆ ದೃಷ್ಟಿಯಿಂದನೇ ಸೀತೆಗೆ ಎಷ್ಟೇ ಪರಾಕ್ರಮ ಇದ್ದರೂ ತಾನೇ ಸ್ವಂತ ತನ್ನ ಶಕ್ತಿಯಿಂದ ರಾವಣನ ಸುಟ್ಟು ಬೂದಿ ಮಾಡೋ ಶಕ್ತಿ ಇದ್ದರೂ ಕೂಡ ನನ್ನ ಗಂಡ ಬರಲಿ, ಅವನ ಪರಾಕ್ರಮ ಲೋಕಕ್ಕೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಸುಮ್ಮನೆ ಇದ್ಲೇ ಹೊರತು ಕೈಯಲ್ಲಿ ಆಗದೆ ಅಲ್ಲ. ಯಾರಾದರೂ ಏನಾದರೂ ಮಾಡದೆ ಹೋದರೆ ಅವ್ರ ಕೈಯಲ್ಲಿ ಆಗಲ್ಲ ಅಂತ ಪಟ್ಟ ಕಟ್ಬಿಡ್ತಾರೆ ಈಗಿನ ಕಾಲದಲ್ಲಿ. ಕೆಲವರಿಗೆ ಮಾಡೋಕ್ಕೆ ಇಷ್ಟ ಇರಲ್ಲ, ಅದನ್ನು ಮಾಡಲ್ವೇ ಹೊರತು ಕೈಯಲ್ಲಿ ಆಗಲ್ಲ ಅಂತಲ್ಲ. ವಿದ್ಯಾ ದದಾತಿ ವಿನಯಂ, ವಿದ್ಯೆ ವಿನಯವನ್ನು ತಂದುಕೊಡಬೇಕೇ ಹೊರತು ಯಾವಾಗಲೂ ಅಹಂಕಾರವಲ್ಲ ಅನ್ನೋದು ಸುಪ್ರಸಿದ್ಧವಾಗಿರ್ತಕ್ಕಂತಹ ಸುಭಾಷಿತ. ಕ್ಷೇಮೇಂದ್ರ ಎಂಬತಕ್ಕಂಥ ಕಾಶ್ಮೀರ ಕವಿ ಹೇಳ್ತಾನೆ, ಭಾರತ ಮಂಜರಿ ಎಂಬತಕ್ಕಂಥ ಕೃತಿನಲ್ಲಿ ವಿನಯೋರತ್ನ ಮುಕುಟಂ ಸಚ್ಚಾಸ್ತ್ರಂ ಮಣಿಕುಂಡಲೆ ತ್ಯಾಗಶ್ಚ ಕಂಕಣಂ ಯೇಷಾಂ ಕಿಂ ತೇಷಾಂ ಜಡಮಂಡನೈ. ಯಾರಿಗೆ ವಿನಯವೇ ರತ್ನ ಕಿರೀಟವೋ, ಒಳ್ಳೆಯ ಶಾಸ್ತ್ರವೇ ಮಣಿಕುಂಡಲಗಳೋ, ತ್ಯಾಗವೇ ಕಂಕಣವೋ, ಅವರಿಗೆ ಜಡವಾದ ಒಡವೆಗಳಿಂದ ಏನು ಪ್ರಯೋಜನ? ಸೊ ನಿಜವಾಗಿರ್ತಕ್ಕಂಥ ಒಡವೆ ಅಂದರೆ ಅದು. ಇದೆಲ್ಲ ಕೂಡ ಬಂದು ಹೋಗ್ತಕ್ಕಂಥ ಒಡವೆಗಳು, ಕ್ಷಣಿಕವಾಗಿರ್ತಕ್ಕಂಥ ಒಡವೆಗಳು, ಅಶಾಶ್ವತವಾಗಿರ್ತಕ್ಕಂಥ ಒಡವೆಗಳು, ಹೋಗ್ತಕ್ಕಂಥ ಒಡವೆಗಳು. ಶಾಶ್ವತವಾಗಿ ಯಾವುದು ನಿಲ್ಲತ್ತೋ ಅದೇ ನಿಜವಾದ ಅರ್ಥದಲ್ಲಿ ಒಳ್ಳೆಯದು ಅನ್ನೋದಕ್ಕೆ. ವಿನಯೋ ಜಯ ಸತ್ಯಸಂಧ ದಾಶಾರ್ಹ ಸಾತ್ವತಾಂ ಪತಿ. ವಿಷ್ಣು ಸಹಸ್ರನಾಮ 54ನೇ ಮಂತ್ರದಲ್ಲಿ ಬರುತ್ತೆ ನೋಡಿ. ವಿನಯ ಜಯ ಸತ್ಯ ಸಾತ್ವಿಕರ ಒಡೆಯ ವಿಷ್ಣು. ವಿಷ್ಣು ಅನ್ನೋದಕ್ಕೆ ವ್ಯಾಪಕತ್ವಾತ್ ವಿಷ್ಣು ಅನ್ನೋ ಅರ್ಥದಲ್ಲಿ ಆ ಮಾತನ್ನು ತರ್ತಾರೆ. ಯಶಸ್ತಿಲಕ ಚಂಪು ಎಂಬುದಾಗಿ ಒಂದು ಚಂಪು ಗ್ರಂಥ, ಅಲ್ಲಿ ನೋಡಿ, ಪ್ರಾಣಿ ಹಿಂಸೆ ಮಾಡದಿರುವುದು, ಪರದಾರಾಪಹರಣದಲ್ಲಿ ನಿಗ್ರಹ ಇರುವುದು, ಸತ್ಯವನ್ನೇ ಹೇಳುವುದು, ಸಮಯದಲ್ಲಿ ಯಥಾಶಕ್ತಿ ಧ್ಯಾನ ಮಾಡುವುದು, ಪರಸ್ತ್ರೀ ವಿಚಾರದಲ್ಲಿ ಮೌನವಾಗಿರುವುದು, ಆಸೆಯ ಪ್ರವಾಹವನ್ನು ತಡೆಯುವುದು, ಹಿರಿಯರಲ್ಲಿ ವಿನಯವನ್ನು ತೋರಿಸುವುದು, ಸರ್ವಭೂತಗಳಲ್ಲಿ ದಯೆಯಿಂದ ಇರುವುದು, ಇದು ಶ್ರೇಯಸ್ಸಿಗೆ ಮಾರ್ಗ. ಯಾವುದು ನಿಜವಾಗಿರ್ತಕ್ಕಂಥ ಶ್ರೇಯಸ್ಸಿಗೆ ಮಾರ್ಗ ಅಂದರೆ ಇದೆಲ್ಲವೂ ಕೂಡ್ಕೊಂಡಾಗ ಆವಾಗ ಶ್ರೇಯಸ್ ಎಂಬುದಾಗಿ ಉಂಟಾಗುತ್ತೆ. ಪತಿ ಶ್ರೀಧರ ಅವರ ಮನೆ ಹೆಸರು ಶ್ರೇಯಸ್ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ನನಗೆ ಸ್ಮರಣೆ ಬಹಳ ಕಡಿಮೆ ಇರೋದರಿಂದ. ಇರಲಿ. ವಿದ್ಯಾ ವಿನಯೋಪೇತ ಹರತಿ ನ ಚೇತಾಂಸಿ ಕಸ್ಯ ಮನುಜಸ್ಯ ಮಣಿಕಾಂಚನ ಸಂಯೋಗ ಜನಯತಿ ಲೋಕಸ್ಯ ಲೋಚನಾನಂದಂ. ನೋಡಿ, ನಮ್ಗೆ ಎಂತೆಂಥದ್ದೋ ಆನಂದಗಳಿರುತ್ತೆ, ಆದರೆ ಲೋಚನಾನಂದ, ಲೋಚನಾ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು. ಎಂ ವಿ ಸೀತಾರಾಮಯ್ಯನವರು ಲೋಚನಾ ಅಂತ ಒಂದು ಪತ್ರಿಕೆ ತರ್ತಾಯಿದ್ರು. ವಿನಯದಿಂದ ಕೂಡಿದ ವಿದ್ಯೆ ಯಾರ ಮನಸ್ಸನ್ನು ತಾನೇ ಆಕರ್ಷಿಸದೇ ಬಿಟ್ಟೀತು. ಚಿನ್ನವೂ ರತ್ನವೂ ಸೇರಿದ ಒಡವೆ ಜನರ ಕಣ್ಣಿಗೆ ಆನಂದವನ್ನು ನೀಡುವಂತೆ. ನೋಡಿ, ಅದು ಐಡಿಯಲ್ ಕಾಂಬಿನೇಷನ್. ಅದಕ್ಕೆ ನಮ್ಮಲ್ಲಿರೋದು ನಿಜವಾಗಿರ್ತಕ್ಕಂಥ ಸತಿಪತಿಯರು ಯಾರು ಅಂತ ಹೇಳಿದ್ರೆ, ನಿಶಾಶಶಾಂಕಂ ಶಿವಯ ಗಿರೀಶಂ ಶ್ರಿಯಾ ಹರಿಂ ಯೋಜಯತ ಪ್ರತೀತಃ ವಿಧೇರಪಿ ಸ್ವಾರಸಿಕ ಪ್ರಯಾಸಃ ಪರಸ್ಪರಂ ಯೋಗ್ಯ ಸಮಾಗಮಾಯ. ಶ್ರೀಹರ್ಷಕಾರ ನೈಷಧ ಕಾವ್ಯದಲ್ಲಿ 3ನೇ ಸರ್ಗದಲ್ಲಿ ಹಂಸ ದಮಯಂತಿ ಹತ್ರ ಬಂದು ನಳನ ಗುಣಗಾನವನ್ನು ಮಾಡ್ತಾ ಈ ಶ್ಲೋಕವನ್ನು ಹೇಳುತ್ತೆ.
ಮೊದಲನೇ ಐಡಿಯಲ್ ಕಪಲ್ ಯಾರು ಅಂದರೆ ನಿಶಾ ಶಶಾಂಕಂ, ರಾತ್ರಿ ಮತ್ತು ಚಂದ್ರ. ಶಿವಯ ಗಿರೀಶಂ, ಶಿವ ಪಾರ್ವತಿ ಎರಡನೇದು. ಶ್ರಿಯಾ ಹರಿಂ, ಲಕ್ಷ್ಮೀನಾರಾಯಣ ಮೂರನೇದು. ನಾಲ್ಕನೇದು ಸಾವಿತ್ರಿ ಸತ್ಯವಾನ್. ಐದನೇದು ನೀವಿಬ್ಬರು ಆಗ್ತೀರಾ, ಮದುವೆ ಆಗಿ ಅಂತ ಅವಳು ಪುಸಲಾಯಿಸ್ತಾ ಇರೋದು, ನಳ ದಮಯಂತಿ. ಸೊ ಹೀಗೆ ಸರಿಯಾಗಿರೋರ ಜೊತೆಗೆ ಸೇರಿಸೋದ್ರಲ್ಲಿ ವಿಧಿಯ ಕೈವಾಡ ಇರುತ್ತೆ ಅಂತ. ವಿವಾಹವಾಗಲಿ ವಿವಾದವಾಗಲಿ ಸರಿಸಮಾನರಲ್ಲಿ ಶೋಭಿಸತ್ತೆ ಹೊರತು ಅಸಮಾನರಲ್ಲ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಒಬ್ಬರು ತೀರಾ ಬುದ್ಧಿವಂತರು, ಒಬ್ಬರು ತೀರಾ ಮುಟ್ಟಾಳರು ಆದರೆ ಏನು ಸಂವಾದ ನಡೆಯುತ್ತೆ ಅವರಿಬ್ಬರ ಮಧ್ಯೆ. ಒಬ್ಬರು ತೀರಾ ಹಣವಂತರು, ಒಬ್ಬರು ತೀರಾ ಬಡವರಾದರೆ ಅದರಲ್ಲೂ ಕೂಡ ಏರ್ಪೇರು ಭಾವನೆ ಬಂದ್ಬಿಡುತ್ತೆ. ಅದಕ್ಕೇನೆ ವಿವೇಕ ಸಹ ಸಂಯಮ್ಯ ವಿನಯ ವಿದ್ಯೆಯ ಸಹ ಪ್ರಭುತ್ವಂ ಪ್ರಶ್ರಯೋಪೇತಂ ಚಿಹ್ನಮೇತದ್ ಮಹಾತ್ಮನಾಂ. ಮಹಾತ್ಮರು ಅಂದರೆ ಯಾವ ಚಿಹ್ನೆ ನಾವು ಕಾಣಬೇಕಪ್ಪ, ಹೇಗಿದ್ದರೆ ಮಹಾತ್ಮರು ಅಂತ ಅವನು ಗುರುತಿಸೋದಕ್ಕೆ ಸಾಧ್ಯ ಅಂತ ಕೇಳಿದರೆ ಈ ಮಾತು ಹೇಳುತ್ತೆ ನೋಡಿ. ಆತ್ಮಸಂಯಮದಿಂದ ಕೂಡಿದ ವಿವೇಕ. ನಿಮ್ಮ ಮೇಲೆ ನಿಮಗೆ ಹತೋಟಿ ಇರಬೇಕು. ನಾವು ಯಾವಾಗಲೂ ಬೇರೆಯವ್ರ ಮೇಲೆ ಹತೋಟಿ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಹೊರತು ನಮ್ಮ ಮೇಲೆ ನಮಗೆ ಹತೋಟಿನೇ ಇರಲ್ಲ. ಅದಕ್ಕೆ ನಾವೆಲ್ಲ ಇಲ್ಲೇ ಕೂತಿರ್ತೀವಿ, ಆದರೆ ಯಾರ್ಯಾರ ಮನಸ್ಸು ಎಲ್ಲೆಲ್ಲಿ ಹೋಗಿರುತ್ತೋ ಯಾರಿಗೆ ಗೊತ್ತು. ಆದ್ದರಿಂದ ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ಮನಸ್ಸೆಲ್ಲಿದೆಯೋ ಅಲ್ಲಿದ್ದೀವೇ ಹೊರತು ದೈಹಿಕವಾಗಿ ಎಲ್ಲಿದ್ದೀವೋ ಅಲ್ಲಿಲ್ಲ ನಾವು ನಿಜವಾದ ಅರ್ಥದಲ್ಲಿ. ವಿವೇಕ ಎಂಬತಕ್ಕಂಥದ್ದು ಹುಟ್ಟಬೇಕಾದರೆ ಜನ್ಮ ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ಇಂತಹ ಸತ್ಸಂಗ ಎಂಬತಕ್ಕಂಥದ್ದು ಉಂಟಾದಾಗ, ಮೋಹ ಮದ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾದಾಗ ವಿವೇಕ ಎಂಬತಕ್ಕಂಥದ್ದು ಆವಿರ್ಭವಿಸುತ್ತೆ ಅನ್ನೋ ಮಾತನ್ನು ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ. ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದ ಅಂಧಕಾರ ನಾಶಂ ವಿದಾಯ ತದ ಉದಯತೆ ವಿವೇಕ. ವಿವೇಕ ಹುಟ್ಟಬೇಕಾದ್ರೆ ಅಷ್ಟಾಗಬೇಕು. ಈ ಸತ್ಸಂಗ ಅನ್ನೋದು ವಿವೇಕಕ್ಕೆ ಕಾರಣವಾಗುತ್ತೆ. ಆ ದೃಷ್ಟಿಯಿಂದನೇ ಭಾಗವತದ ಮಾತು, ನನ್ನ ಮಾತಲ್ಲ ನೋಡಿ. ಆತ್ಮ ಸಂಯಮದಿಂದ ಕೂಡಿದ ವಿವೇಕ ಯಾವಾಗಲೂ ಕೂಡ ಮನುಷ್ಯನನ್ನಾಗಿ ಮಾಡೋದೇ ವಿವೇಕ. ವಿವೇಕ ಕಳ್ಕೊಂಡ್ಬಿಟ್ರೆ ಪ್ರಾಣಿಗೂ ಅವನಿಗೂ ಯಾವ ರೀತಿಯಲ್ಲೂ ವ್ಯತ್ಯಾಸ ಇರೋದಿಲ್ಲ. ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ. ಪ್ರಾಣಿಗಳು ಊಟ ಮಾಡುತ್ತೆ, ನಾವು ಮಾಡ್ತೀವಿ. ಅದು ನಿದ್ದೆ ಮಾಡುತ್ತೆ, ನಾವು ಮಾಡ್ತೀವಿ. ನಮ್ಮನ್ನು ನಾವು ಅಷ್ಟಕ್ಕೆ ನಿಲ್ಲಿಸ್ಕೊಂಡ್ಬಿಟ್ರೆ ಯಾವ ರೀತಿಯಲ್ಲಿ ಮಾನವ ಪ್ರಾಣಿಗಿಂತ ಶ್ರೇಷ್ಠನಪ್ಪ? ಅದಕ್ಕೆ ನಾವು ಸಮಾಜದಿಂದ ಸಮಾಜಕ್ಕೆ ಹತ್ತಬೇಕೇ ಹೊರತು ಸಮಾಜದಿಂದ ಸಮಾಜಕ್ಕೆ ಇಳಿಬಾರ್ದು. ಸಮಾಜ ಅಂದರೆ ಮಾನವರ ಸಮೂಹ, ಸಮಾಜ ಅಂದರೆ ಪ್ರಾಣಿಗಳ ಸಮೂಹ. ಸೊ ಅದಕ್ಕೆ ಬರೆಯುವಾಗ ಒಂದು ದೀರ್ಘ ಬಿಟ್ಬಿಟ್ರೆ ನಾವು ಸಮಾಜವನ್ನು ಸಮಾಜ ಮಾಡಿಬಿಡ್ತೀವಿ. ಅಫ್ಕೋರ್ಸ್ ನಾವು ಅದೇ ಆ ದೃಷ್ಟಿಯಿಂದ ಅಲ್ಲಿಂದ ಮೇಲಕ್ಕೆ ಹತ್ತಬೇಕಲ್ಲ, ಆ ಪ್ರಯತ್ನವನ್ನು ನಾವು ಮಾಡಬೇಕು ಯಾವಾಗಲೂ ಕೂಡ. ಆತ್ಮ ಸಂಯಮದಿಂದ ಕೂಡಿದ ವಿವೇಕ, ವಿನಯದಿಂದ ಕೂಡಿದ ವಿದ್ಯೆ. ನೋಡಿ, ಎಷ್ಟು ವಿದ್ಯಾವಂತನಾದರೂ ಅಷ್ಟು ಅವನಿಗೆ ವಿದ್ಯೆ ಇದ್ರೇ ಶೋಭಿಸೋದೇ ಹೊರತು ಒಂದು ಸಲ ಅಹಂಕಾರ ಬಂತು ಅಂದರೆ ಮುಗಿದೋಯ್ತು ಅಲ್ಲಿಗೆ ವಿದ್ಯೆ. ಪ್ರೈಡ್ ಕಮ್ಸ್ ಬಿಫೋರ್ ಫಾಲ್. ಅದಕ್ಕೆ ಮಾತು ಬಂದಿರತಕ್ಕಂಥದ್ದು. ಸರಳತೆಯಿಂದ ಕೂಡಿದ ಅಧಿಕಾರ. ನೋಡಿ, ಯಾವಾಗಲೂ ಕೂಡ ಅಧಿಕಾರ ದರ್ಪದಿಂದ ಅಲ್ಲ, ಸರಳತೆಯಿಂದ ಇರಬೇಕದು. ಇದು ಮಹಾತ್ಮರ ಲಕ್ಷಣ. ಇದನ್ನು ನೀವು ರಾಮನಿಗೆ ಅಪ್ಲೈ ಮಾಡಿ. ಪ್ರತಿಯೊಂದು ಅಕ್ಷರವೂ ಕೂಡ ರಾಮನಿಗೆ ಹೊಂದಾಣಿಕೆ ಆಗತ್ತೆ. ನರಸ್ಯ ವಿನಯೋ ಮೂಲಂ ವಿನಯ ಶಾಸ್ತ್ರ ನಿಶ್ಚಯ ವಿನಯೋ ಹಿ ಇಂದ್ರಿಯ ಜಯ ತದ್ಯುಕ್ತ ಶಾಸ್ತ್ರ ಮೃಚ್ಛತಿ. ನೀತಿಗೆ ಮೂಲ ವಿನಯ. ಯಾವುದು ನೀತಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು? ವಿನಯ. ವಿನಯ ಎಂದರೆ ಶಾಸ್ತ್ರಗಳ ಖಚಿತವಾಗಿರ್ತಕ್ಕಂಥ ಅರಿವು. ನೋಡಿ, ಹೀಗೇ ಇದೆ ಅನ್ನೋ ಖಚಿತತೆ ಬರತಕ್ಕಂಥದ್ದು ಶಾಸ್ತ್ರದಿಂದ ಮಾತ್ರ. ಅದಕ್ಕೆ ಶಾಸ್ತ್ರ ಅಂದರೆ ಬೇರೆಯಲ್ಲ, ಪ್ರಭು ಸಂಹಿತ ಅಂದರೆ ಬೇರೆಯಲ್ಲ, ರಾಜನ ಆಜ್ಞೆ ಅಂದರೆ ಬೇರೆಯಲ್ಲ. ಹೀಗೇ ಮಾಡಬೇಕು ಅಂತ ರಾಜ ಒಂದು ನಿಯಮ ಕೊಟ್ಟರೆ ಹಾಗ್ಯಾಕೆ ಮಾಡಬಾರದು ನೀನು ಪ್ರಶ್ನೆ ಮಾಡೋ ಹಾಗಿಲ್ಲ. ಅದನ್ನು ನೀನು ಯಥಾವತ್ ಅನುಸರಿಸಬೇಕಾಗತ್ತೆ. ವಿನಯ ಎಂದರೆ ಇಂದ್ರಿಯ ಜಯ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಇಂದ್ರನನ್ನು ಬೇಕಾದರೂ ಜಯ ಸಂಪಾದನೆ ಮಾಡ್ಬೋದು, ಇಂದ್ರಿಯದ ಮೇಲೆ ಜಯ ಸಂಪಾದನೆ ಮಾಡೋದು ಅಷ್ಟು ಸುಲಭವಲ್ಲ. ಆ ದೃಷ್ಟಿಯಿಂದ ನಿಜವಾದ ಅರ್ಥದಲ್ಲಿ ವಿನಯ ಅನ್ನೋದು ರಾಮನಿಗೆ ಹೇಗೆ ಹೊಂದತ್ತೆ ಅನ್ನೋದಕ್ಕೆ ನೋಡಿ, ಅಯೋಧ್ಯಾಕಾಂಡ ರಾಮಾಯಣ 3ನೇ ಸರ್ಗ 43ನೇ ಶ್ಲೋಕದಲ್ಲಿ ವಾಲ್ಮೀಕಿ ಮಾತನ್ನು ಕೇಳಿ. ಭೂಯೋ ವಿನಯ ಮಾಸ್ತಾಯ ಭವ ನಿತ್ಯಂ ಜಿತೇಂದ್ರಿಯ ಕಾಮಕ್ರೋಧ ನಿಮಿತ್ತಾನಿ ತ್ಯಜೇತಾಹ ವ್ಯಸನಾನಿ ಚ. ದಶರಥ ರಾಮನಿಗೆ ಹೇಳಿದ ಮಾತು. ಹೆಚ್ಚು ವಿನಯ ಸಂಪನ್ನನಾಗಿ ಯಾವಾಗಲೂ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೋ. ತಂದೆ ಮಗನಿಗೆ ಬೋಧನೆ ಮಾಡ್ತಾ ಇರೋದು. ಕಾಮಕ್ರೋಧಗಳಿಂದ
ಸಂಭವಿಸಬಹುದಾದಂತಹ ಕೆಟ್ಟ ಪರಿಣಾಮಗಳ ಬಗ್ಗೆ ಹುಷಾರಾಗಿರು. ಆದರ್ಶವಾಗಿರ್ತಕ್ಕಂಥ ಉಪದೇಶ. ಕಾಮಕ್ರೋಧಗಳಿಂದಲೇ ಅನರ್ಥ ಆಗೋದು ಲೋಕದಲ್ಲಿ. ಒಂದು ಸಲ ಕಾಮ ಬಂತು ಕೂಡಲೇ ಅದು ಕ್ರೋಧದಲ್ಲೇ ಪರಿಣಾಮ ಆಗೋದು. ಸಂಘ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ. ನೋಡಿ, ಅದು ಎಳ್ಕೊಂಡು ಹೋಗ್ಬಿಡುತ್ತೆ ಅದು ಕೆಳಮುಖವಾಗಿ. ಅದಕ್ಕೇನೆ ಶಾಸ್ತ್ರಾಯ ಗುರು ಸಂಯೋಗ ಶಾಸ್ತ್ರಂ ವಿನಯ ವೃದ್ಧಯೇ ವಿದ್ಯಾ ವಿನೀತೋ ನೃಪತಿ ನ ಕೃಚ್ರೇಷು ಅವಸೀದತಿ. ಶಾಸ್ತ್ರವನ್ನು ಅರಿಯಲು ಗುರುವಿನ ಬಳಿಗೇ ಹೋಗಬೇಕು. ಸ್ವಂತವಾಗಿ ಶಾಸ್ತ್ರವನ್ನು ಓದಕ್ಕಾಗಲ್ಲ. ಶಾಸನಾತ್ ಶಂಸನಾತ್ ಶಾಸ್ತ್ರ ಇತ್ಯಭಿಧೀಯತೆ ಅಂತ ರಂಗನಾಥ ಶರ್ಮರು ಶಾಸ್ತ್ರ ಶಬ್ದವನ್ನು ನಿರ್ವಚನ ಮಾಡ್ತಾರೆ. ಶಾಸನ ಇದು ಹೀಗೇ ಆಗಬೇಕು. ಶಂಸನ ಅಂದರೆ ಹೊಗಳುವಿಕೆ. ಯಾವುದಕ್ಕೋಸ್ಕರ ಹೊಗಳುವಿಕೆ? ಅದನ್ನೇ ಪರಿಪಾಲನೆ ಮಾಡಿ ಅನ್ನೋ ದೃಷ್ಟಿಯಿಂದ ಹೊಗಳುವಿಕೆ. ಶಾಸ್ತ್ರವಾದರೋ ವಿನಯವನ್ನು ಬೆಳೆಸಬೇಕೇ ಹೊರತು ದುರಹಂಕಾರವನ್ನು ಬೆಳೆಸಬಾರ್ದು. ನೋಡಿ, ನಮ್ಮಲ್ಲಿ ಮನುಷ್ಯನಿಗೆ ಹೇಗೆ ಅಹಂಕಾರ ಬರುತ್ತೆ ಅಂದರೆ, ಕೆಲವರಿಗೆ ರೂಪದಿಂದ ಅಹಂಕಾರ ಬರುತ್ತೆ, ಕೆಲವರಿಗೆ ಅಧಿಕಾರದಿಂದ ಅಹಂಕಾರ ಬರುತ್ತೆ, ಕೆಲವರಿಗೆ ಹಣದಿಂದ ಅಹಂಕಾರ ಬರುತ್ತೆ, ಇನ್ನು ಕೆಲವರಿಗೆ ಶಾಸ್ತ್ರದಿಂದ ಅಹಂಕಾರ ಬರುತ್ತೆ. ಎಲ್ಲಕ್ಕಿಂತ ಕೆಟ್ಟದ್ದು ಯಾವುದು ಅಂದರೆ ವಿದ್ಯೆ ಅಥವಾ ಶಾಸ್ತ್ರದಿಂದ ಬರ್ತಕ್ಕಂಥ ಅಹಂಕಾರ. ಯಾಕೆ ಅಂತ ಹೇಳಿದ್ರೆ, ಯಾವನಿಗೂ ಕೂಡ ಸಮಸ್ತವಾಗಿರ್ತಕ್ಕಂಥ ಶಾಸ್ತ್ರಗಳ ಮೇಲೆ ಹಿಡಿತಾ ಇಟ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಭಗವಂತನಿಗೊಬ್ಬನಿಗೆ ಸಾಧ್ಯ. ಸಮಸ್ತ ಶಾಸ್ತ್ರಗಳ ಅನುಭವ ಎಂಬತಕ್ಕಂಥದ್ದು ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರವನ್ನು ಓದೋಕ್ಕೆ ನಮ್ಮ ಕೈಯಲ್ಲಾಗಲ್ಲ. ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರಂ. ಅದಕ್ಕೆ ನಮ್ಮಲ್ಲಿರೋದು. ಸುಮ್ಮನೆ ವಿ ಡ್ಯಾಬಲ್ ವಿತ್ ಎವ್ರಿಥಿಂಗ್, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹಾಗಾಗತ್ತೆ. ಆ ದೃಷ್ಟಿಯಿಂದ ಒಂದು ಜೀವನ ಪೂರ್ತಿ ಒಂದು ಶಾಸ್ತ್ರಕ್ಕೆ ಮುಡುಪಾಗಿಟ್ಟರೂ ಕೂಡ ಅದು ನಡೆಯೋದಿಲ್ಲ. ಈ ತರ್ಕ ಮತ್ತು ವ್ಯಾಕರಣ ಓದ್ದವರಿಗೆ ಯಾವಾಗಲೂ ಕೂಡ ಪೈಪೋಟಿ. ತನ್ನ ಸಮಾನ ಬುದ್ಧಿ ತೀಕ್ಷ್ಣವಾಗಿರೋರೇ ಇಲ್ಲ ಅಂತ. ಅದಕ್ಕೆ ವ್ಯಾಕರಣ ಓದ್ದವರು ತರ್ಕ ಓದ್ದವ್ರು ಬೈದ್ರಂತೆ, ಸರ್ವೇ ಪಶವಃ, ನೀವೆಲ್ಲ ಪಶುಗಳು, ಹೋಗ್ರಯ್ಯ, ನಿಮಗೇನು ಅರ್ಥ ಆಗಲ್ಲ ಅಂತ. ತರ್ಕ ಓದ್ದವನು ಸುಮ್ಮನೆ ಇರಬೇಕೋ ಇಲ್ವೋ? ಯದಿ ವಯಂ ಪಶವಃ ತರ್ಹಿ ತೃಣವಃ ಅಂತ ಹೇಳಿದ್ನಂತೆ. ನಾವೇನೋ ಪಶು ಸರಿ, ನೀವ್ಯಾರು? ತೃಣ ಅಂದ್ರೇನು? ಹುಲ್ಲು. ಪಶುಗಳೇನು ಮಾಡುತ್ತೆ? ಹುಲ್ಲನ್ನು ತಿಂದಾಕ್ಬಿಡುತ್ತೆ. ನಮ್ಮ ಸವಾಸಕ್ಕೆ ಬರಬೇಡಿ ಅಂತ. ಎಲ್ಲಿ ಕೊನೆ ಮೊದಲು? ಅದಕ್ಕೆ ಹೇಳೋದು, ವಾಗ್ವೈಖರಿ ಶಬ್ದಜರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂತದ್ವತ್ ಭುಕ್ತಯೇ ನತು ಮುಕ್ತಯೇ. ಇದೆಲ್ಲ ನಿನಗೆ ಊಟ ಕೊಡುತ್ತಪ್ಪ, ಮೋಕ್ಷ ಯಾವುದೂ ಕೊಡೋದಿಲ್ಲ. ಮೋಕ್ಷಕ್ಕೆ ಬೇಕಾದ್ರೆ ನಿನ್ನ ವೇದಾಂತದ ಹತ್ರನೇ ಬರಬೇಕು. ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಅಭಯಂ. ನಿನಗೆ ಅಭಯ ಕೊಡ್ತಕ್ಕಂಥದ್ದು ವೈರಾಗ್ಯವೇ ಹೊರತು ಮಿಕ್ಕಿದೆಲ್ಲ ಲೋಕದಲ್ಲಿ ಭಯವನ್ನೇ ಉಂಟು ಮಾಡುತ್ತೆ ಅನ್ನೋ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಭಯ ಅಭಯ ಅಂತ ಕೂಡ ಒಂದು ಸಂದರ್ಭದಲ್ಲಿ ಹೇಳಿದ್ದಾಗಿತ್ತು. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಯಾವುದು ನಮಗೆ ಭಯ ಉಂಟು ಮಾಡುತ್ತೆ? ಇನ್ನೊಬ್ಬರಿಂದ ಭಯ. ನಮಗೆ ಇರೋದೇ ಒಂದು ಆತ್ಮವಸ್ತು ಇರುವಾಗ ಯಾರಿಂದ ಭಯ ಪಡಬೇಕು? ನೀತಿ ಶತಕದಲ್ಲಿ ನೋಡಿ ಎಂಥ ಒಳ್ಳೆಯ ಮಾತನ್ನು ಭರ್ತೃಹರಿ ಹೇಳ್ತಾನೆ ಅಂದರೆ, ಪ್ರಾಣ ತೆಗೆಯುವಿಕೆಯಿಂದ ಹಿಂತಿರುಗುವಿಕೆ, ಬೇರೆಯವರ ಹಣವನ್ನು ಕಬಳಿಸುವುದರಲ್ಲಿ ಮನೋನಿಗ್ರಹ, ನಿಜವನ್ನು ನುಡಿಯುವುದರಲ್ಲಿ ಯಾವಾಗಲೂ ಕೂಡ ಆಸಕ್ತಿ, ಸಂದರ್ಭ ಬಂದಾಗ ಅಗತ್ಯವಾದ ದ್ರವ್ಯವನ್ನು ಯಥಾಶಕ್ತಿ ದಾನ ಮಾಡುವುದರಲ್ಲಿ ಪ್ರವೃತ್ತಿ, ಬೇರೆಯವರ ತರುಣಿಯರ ಬಗ್ಗೆ ಮಾತನಾಡಿಕೊಳ್ಳುತ್ತಿರುವುದರಿಂದ ಮೌನ, ದುರಾಸೆಯ ಪ್ರವಾಹದಿಂದ ತಡೆಯುವಿಕೆ, ಗುರು ಹಿರಿಯರಲ್ಲಿ ವಿನಯ, ಸಕಲ ಪ್ರಾಣಿಗಳ ಬಗ್ಗೆ ದಯೆ. ಈ ಎಲ್ಲ ಶಾಸ್ತ್ರಗಳಲ್ಲೂ ಸಾಮಾನ್ಯವಾಗಿ ಇರತಕ್ಕಂಥವರಿಗೆ ಶ್ರೇಯಸ್ಸು ಖಂಡಿತ. ಈ ಗುಣಗಳು ಯಾರಲ್ಲಿರುತ್ತೋ ಅವರಿಗೆ ಶ್ರೇಯಸ್ಸನ್ನೋದು ಖಂಡಿತ. ಇಷ್ಟೂ ಗುಣಗಳು ಕೂಡ ರಾಮನಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ಸಿರಿ ಸಂಪತ್ತಿಗೆ ಸೌಜನ್ಯವೇ ಭೂಷಣ, ಮಾತಿನಲ್ಲಿ ಹತೋಟಿ ಇರುವುದು ಶೌರ್ಯಕ್ಕೆ ಭೂಷಣ, ಜ್ಞಾನಕ್ಕೆ ಚಿತ್ತ ಶಾಂತಿಯೇ ಭೂಷಣ, ವಿದ್ಯೆಗೆ ವಿನಯವೇ ಭೂಷಣ, ಹಣಕ್ಕೆ ಸತ್ಪಾತ್ರರಲ್ಲಿ ದಾನವೇ ಭೂಷಣ, ತಪಸ್ಸಿಗೆ ಸಿಟ್ಟು ಮಾಡಿಕೊಳ್ಳದಿರುವುದೇ ಭೂಷಣ. ಇದರಿಂದ ಎಷ್ಟು ಅನರ್ಥ ಆಗತ್ತೆ ಅನ್ನೋದಕ್ಕೆ ನೀವು ವಿಶ್ವಾಮಿತ್ರನ ಕಥೆ ಒಂದೇ ಸಾಕು. ನೋಡಿ, ವಿಶ್ವಾಮಿತ್ರ ಯಾವ್ಯಾವ ದಿಕ್ಕಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋಕ್ಕೆ ಹೋದರೂ ಕೂಡ ತಪೋಭಂಗ ಆಯಿತು. ಅವನು ಮತ್ತೆ ಪೂರ್ವ ಮತ್ತೆ ಶುರು ಮಾಡಬೇಕಾಯ್ತು ತಪಸ್ಸು ಮಾಡೋದಕ್ಕೆ. ಒಂದು ಕಡೆ ಕೂತ್ಕೊಳ್ಳೋದು, ತಪೋಭಂಗ ಆಗೋದು, ಮತ್ತೆ ಶಾಪ ಕೊಡೋದು, ಮತ್ತೆ ತಪಸ್ಸು ಮಾಡೋದು. ಆ ರೀತಿಯಾಗಿಯೇ ಜೀವನ ನಡೆದೋಯ್ತು. ವಸಿಷ್ಠರಿಗೂ ವಿಶ್ವಾಮಿತ್ರನಿಗೂ ಅಷ್ಟೇ ವ್ಯತ್ಯಾಸ. ವಿಶ್ವಾಮಿತ್ರ ತಾನು ಕ್ಷತ್ರಿಯ, ತಾನು ಎಲ್ಲವನ್ನೂ ಗೆಲ್ಲಬಲ್ಲೆ ಅಂತ ಅಂದ್ಕೊಂಡ. ಆದರೆ ಕೊನೆಗೆ
ವಸಿಷ್ಠರಿಂದ ಸೋಲನ್ನು ಅನುಭವಿಸಿದಾಗ ಅವನಿಗೆ ಅರ್ಥ ಆಯಿತು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ನಿಜವಾಗಿ ಕ್ಷತ್ರಿಯ ಬಲ ಏನಕ್ಕೂ ಕೆಲಸಕ್ಕೆ ಬರಲ್ಲ, ಬ್ರಹ್ಮ ತೇಜಸ್ ಮುಂದೆ ಅಂದ್ಬಿಟ್ಟು ತಪಸ್ ಮಾಡೋಕೆ ಕೊಟ್ಟೋದು. ಆಮೇಲೆ ಅದಕ್ಕೆ ನಿಜವಾಗಿರ್ತಕ್ಕಂಥ ಬಲ ಯಾವುದು ಅಂದರೆ ಕ್ಷಾತ್ರ ತೇಜಸ್ಸಲ್ಲ, ತಪಸ್ಸಿಂದ ಬರತಕ್ಕಂತಹ ಬಲ. ಆದರೆ ಅಷ್ಟೂ ಕೂಡ ಒಂದು ಕ್ಷಣದಲ್ಲಿ ಹೋಗಿಬಿಡುತ್ತೆ ಅದು ಉಪಯೋಗಿಸಿದ್ರೆ. ಮತ್ತೆ ಪಡ್ಕೊಳ್ಳೋದಕ್ಕೆ ವರ್ಷಾನುಗಟ್ಟಲೆ ತಪಸ್ಸು ಮಾಡಬೇಕಾಗತ್ತೆ. ಕುಂಬಾರಂಗೊಂದು ವರ್ಷ, ದೊಣ್ಣೆಗೊಂದು ನಿಮಿಷ ಅಂತ ಹೇಳಿದ ಹಾಗೆ ಪ್ರಭುತ್ವಕ್ಕೆ ಕ್ಷಮೆಯೇ ಭೂಷಣ. ನೋಡಿ, ಕ್ಷಮಾಗುಣ ಅನ್ನೋದು ಬಹಳ ದುರ್ಲಭವಾಗಿರ್ತಕ್ಕಂಥದ್ದು. ಕ್ಷಮಯ ಧರಿತ್ರಿ ಆ ಮಾತು ಅದಕ್ಕೆ ಬಂದಿರತಕ್ಕಂಥದ್ದು. 6 ಗುಣಗಳಿರಬೇಕು ಆದರ್ಶ ಹೆಂಡತಿಗೆ ಅಂತ ನಮ್ಮಲ್ಲೊಂದು ಸುಭಾಷಿತ. ಭೋಜ್ಯೇಶು ಮಾತಾ, ಶಯನೇಶು ರಂಭ, ಕಾರ್ಯೇಚ ದಾಸಿ, ಕರಣೇಶು ಮಂತ್ರಿ, ರೂಪೇಚ ಲಕ್ಷ್ಮಿ, ಕ್ಷಮಯ ಧರಿತ್ರಿ, ಷಡ್ಗುಣ್ಯಯುಕ್ತ ಕುಲಧರ್ಮ ಪತ್ನಿ ಅಂತ. ಈಗ ಕುಲಧರ್ಮ ಪತಿ ಅಂತ ಹೇಳಬೇಕು, ಪತಿಗಳಿರಬೇಕು ಆ 6 ಗುಣಗಳು, ಪತ್ನಿಗಲ್ಲ. ಸೊ ಹಾಗೆ ಕ್ಷಮಯಾಧರಿತ್ರಿ ಅಂತ ಒಂದು ಟಿ ವಿ ಸೀರಿಯಲ್ಲು ಬರ್ತಾಯಿತ್ತು ಅಂತ ಕಾಣುತ್ತೆ. ಸೊ ಅದಕ್ಕೆ ಪ್ರಭುತ್ವಕ್ಕೆ ಯಾವುದು ನಿಜವಾಗಿರ್ತಕ್ಕಂಥ ಅಂದರೆ ಕ್ಷಮಾಗುಣವೇ. ಎಲ್ಲವನ್ನೂ ಕ್ಷಮಿಸಿಬಿಡ್ತಕ್ಕಂಥದ್ದು. ನೋಡಿ, ನಾವೆಲ್ಲ ತಪ್ಪು ಮಾಡೇ ಹುಟ್ಟಿರೋದು. ನಿಜವಾಗ್ಲೂ ನಾವು ತಪ್ಪು ಮಾಡದೇ ಹೋಗಿದ್ದರೆ ಮುಕ್ತರಾಗ್ಬಿಡ್ಬೇಕಾಗಿತ್ತು. ಸ್ವಲ್ಪ ತಪ್ಪು ಮಾಡಿದ್ದೀವಿ, ಅದರಿಂದ ಮಾನವ ಜನ್ಮ ಬಂದಿದೆ. ತುಂಬ ತಪ್ಪು ಮಾಡಿದರೆ ಪ್ರಾಣಿ ಜನ್ಮ ಸಿಗ್ತಾಯಿತ್ತು. ಸ್ವಲ್ಪ ತಪ್ಪು ಮಾಡಿರೋದ್ರಿಂದ ಮಾನವ ಜನ್ಮ. ಈ ಜನ್ಮದಲ್ಲಿ ನಾವು ಸರಿಯಾಗಿ ನಡ್ಕೊಂಡ್ರೆ ಮೋಕ್ಷಕ್ಕೆ ಸಾಧ್ಯತೆ. ಇಲ್ಲದೆ ಹೋದರೆ ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತೀವಿ ಪ್ರಾಣಿ ಜನ್ಮಕ್ಕೆ. ತದಿಹ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾಭವಂತಿ. ಚಾಂದೋಗ್ಯೋಪನಿಷತ್ತು ಅದಕ್ಕೆ ಹೇಳೋದು. ಕೀಟವಾಗಿಯೋ, ಪಶುವಾಗಿಯೋ, ತಿಗಣೆಯಾಗಿಯೋ, ಹಲ್ಲಿಯಾಗಿಯೋ, ಜಿರಳೆಯಾಗಿಯೋ, ಸೊಳ್ಳೆಯಾಗಿಯೋ ಬೇರೆಯವ್ರಿಗೆ ಕಷ್ಟ ಕೊಡ್ತಾ ಇದ್ವಿ ಅಂತ. ಈಗ ಅದನ್ನೆಲ್ಲ ದಾಟ್ಕೊಂಡು ಮಾನವ ಜನ್ಮ ಪಡ್ಕೊಂಡ್ಮೇಲೆ ಜಂತೂನಾಂ ನರಜನ್ಮ ದುರ್ಲಭಂ. ಈ ಜನ್ಮ ನಾವು ಹಾಳು ಮಾಡ್ಕೊಂಡ್ಬಿಟ್ರೆ ಮತ್ತೆ ಹಿಂದಕ್ಕೆ ಹೋಗೋದು ಬೇಡ. ಇರೋದರಲ್ಲಿ ಹೀಗಾದರೂ ಉದ್ಧಾರ ಆಗಿ ಅನ್ನೋ ದೃಷ್ಟಿಯಿಂದನೇ ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸರ ಅಪ್ಪಣೆ ಕೊಡಿಸಿರೋದು. ಧರ್ಮಕ್ಕೆ ಕಪಟವಿಲ್ಲದಿರುವಿಕೆ. ನೋಡಿ, ಯಾವಾಗಲೂ ಕೂಡ ನಿಷ್ಕಾಪಟ್ಯ ಅದು ಶೋಭೆ ಉಂಟು ಮಾಡತಕ್ಕಂಥದ್ದು. ಈ ಎಲ್ಲಕ್ಕೂ ಮೂಲ ಕಾರಣವಾಗಿರ್ತಕ್ಕಂಥ ನಡತೆ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಆಭರಣ. ಉತ್ತರ ರಾಮಚರಿತ ನಾಟಕದಲ್ಲಿ ಭವಭೂತಿ ರಾಮನ ಬಗ್ಗೆ ಒಂದು ಮಾತಾಡಿಸ್ತಾನೆ. 2ನೇ ಅಂಕ 2ನೇ ಶ್ಲೋಕದಲ್ಲಿ, ಸಜ್ಜನರು ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ. ಒಬ್ಬ ಸಜ್ಜನ ಹೌದೋ ಅಲ್ವೋ ಅನ್ನೋದಕ್ಕೆ ಅವನು ಹೇಗೆ ಇನ್ನೊಬ್ಬನ ನಡೆಸ್ಕೋತಾನೆ ಅನ್ನೋದ್ರ ಮೇಲೆ ಉಂಟಾಗತ್ತೆ. ಯಾರಾದರೂ ಪ್ರೀತಿಯಿಂದ ಮಾತಾಡಿಸಿದರೆ ಬಹಳ ಬೇಗ ನಿಮ್ಮ ಕಡೆ ಅವರನ್ನು ಸೆಳ್ಕೋಬೋದು. ಶಾಸ್ತ್ರದಲ್ಲಿ ಶಂಕರ ಭಾಷ್ಯದಲ್ಲಿ ಒಂದು ಉದಾಹರಣೆ ಬರುತ್ತೆ. ಒಬ್ಬ ಕೈಯಲ್ಲಿ ಹಸಿಯಾಗಿರ್ತಕ್ಕಂಥ ಹುಲ್ಲನ್ನು ಹಿಡ್ಕೊಂಡಾಗ ಹಸು ಅವನ ಕಡೆ ಓಡೋಡಿ ಬಂತಂತೆ. ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಾಗ ವಿರುದ್ಧ ದಿಕ್ಕಿನಲ್ಲಿ ಓಡೋಯ್ತಂತೆ ಅದು. ಸೊ ಹಾಗೆ ಕೈಯಲ್ಲಿ ಆ ಗರಿಕೆ ಹುಲ್ಲು ಅಂತ ನೋಡಿದ ಕೂಡಲೇ ಇವು ನನಗೆ ಹೊಡೆಯೋವನಲ್ಲ, ಇವು ನನಗೆ ಒಳ್ಳೇದು ಮಾಡೋನು ಅನ್ನೋದು ಆಂತರಿಕವಾಗಿ ಆ ಕರುಗೆ ಅಥವಾ ಹಸುಗೆ ಸ್ಫುರಿಸುತ್ತೆ. ಅದೇ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಿದ್ರೆ ಎಲ್ಲಿ ಹೊಡಿತಾನೋ ಇವನು ಹೊಡಿಬೋದು, ಹೊಡಿದೇನೂ ಇರ್ಬೋದು. ಆದರೂ ಕೂಡ ಸೈಕಲಾಜಿಕಲ್ಲಾಗಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ ಬೇಡಪ್ಪ ಇವನ ಹತ್ರ ಬರುವಂತ ಅದು ಓಡೋಗುತ್ತೆ ದೂರದಲ್ಲಿ. ಅದಕ್ಕೇ ನಮ್ಮ ಸಿದ್ದಾಪುರದಿಂದ 3 ಕಿಲೋಮೀಟರ್ ದೂರ ಬಾನ್ಕುಳಿ ಮಠ ಅಂತ ಇದೆ, ರಾಮಚಂದ್ರಾಪುರ ಮಠದ ಒಂದು ಶಾಖೆ. ಅಲ್ಲಿ 1000 ಗೋವುಗಳನ್ನು ಅವರು ಸಾಕಿದ್ದಾರೆ. ಗೋಸ್ವರ್ಗ ಅಂತ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಯಾರಾದರೂ ಒಂದು 100 ರೂಪಾಯಿ ಕೊಟ್ಟರೆ ಅವರಿಗೆ ಒಂದು ತಟ್ಟೆ ತುಂಬ ಹುಲ್ಲನ್ನು ಕೊಡ್ತಾರೆ. ಅವರೇ ಹೋಗಿ ಆ ಗೋವುಗಳಿಗೆ ಹುಲ್ಲನ್ನು ತಿನ್ನಿಸ್ಬೋದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳಿಲ್ಲ. ಎಲ್ಲ ಕಡೆಯೂ ಕೂಡ ಓಡಾಡ್ತಾ ಇರುತ್ತೆ ಆ ಗೋವುಗಳು. ಇಷ್ಟ ಬಂದ ಕಡೆ ಹುಲ್ಲು ತಿನ್ನತ್ತೆ, ಇಷ್ಟ ಬಂದ ಕಡೆ ನೀರು ಕುಡಿಯುತ್ತೆ, ಓಡಾಡ್ತಾ ಇರುತ್ತೆ. ಹಾಗೆ ಅದೊಂದು ಅಪೂರ್ವವಾಗಿರ್ತಕ್ಕಂತಹ ಅನುಭವ. ಹೋದ ತಿಂಗಳು 9ನೇ ತಾರೀಕು ನನಗಾಯ್ತು ಅಲ್ಲಿ ಶಂಕರ ಜಯಂತಿ ಸಮಯದಲ್ಲಿ. ಇರಲಿ. ಸೊ ಮುಖ್ಯವಾಗಿ ಇಲ್ಲಿ ವಿನಯ ಅನ್ನೋದು ನೋಡಿ ಯಾವ ರೀತಿಯಾಗಿ ಮನುಷ್ಯನಿಗೆ ಒಳ್ಳೇದು ಮಾಡುತ್ತೆ ಅನ್ನೋದಕ್ಕೆ, ದೋಷರಹಿತವಾದ ನಿರ್ಮಲ ಜೀವನವೇ ಸತ್ಪುರುಷರ ಜೀವನದ ರಹಸ್ಯ. ಆ ದೃಷ್ಟಿಯಿಂದ ರಾಮ ಅಂದ್ರೇನು, ಅಭಿರಾಮ, ಅಭಿ ಅನ್ನೋ ಉಪಸರ್ಗಕ್ಕೆ ವಿನಯ ಅನ್ನೋ ಮಾತು ಬರುತ್ತೆ. ಸೌಜನ್ಯ ಭಾಜನೆ ಜನ ಅನುರಾಗ ನಿಲಯೇ ನಿರ್ಮತ್ಸರೇ ವತ್ಸಲೇ ವತ್ಸೆ. ಶ್ರೀರಾಮ ಎಂಥವನು, ಪರಶುರಾಮ ಎಂಥವನು ಅನ್ನೋದನ್ನು ಒಂದೇ ಒಂದು ಗದ್ಯ ಭಾಗದಿಂದ ಚಂಪು ರಾಮಾಯಣಕಾರನಾಗಿರ್ತಕ್ಕಂಥ ಭೋಜ ವರ್ಣನೆ ಮಾಡ್ತಾನೆ. ಪರಶುರಾಮ ಕ್ರೂರಿ, ಅದಕ್ಕೆ ಅವನಿಗೆ ಬರೀ ಮಹಾಪ್ರಾಣಗಳನ್ನೇ ಕೊಟ್ಟಿದ್ದಾನೆ. ಶ್ರೀರಾಮ ಬಹಳ ಮೃದು, ಅವನಿಗೆ ಬರೀ ಅಲ್ಪ ಪ್ರಾಣಗಳನ್ನೇ ಕೊಡ್ತಾನೆ. ನೋಡಿ, ಈ ವಾಕ್ಯ ನೀವು ಗಮನಿಸಿ. ಯಾವುದು ಪರಶುರಾಮ ಯಾವ ಶ್ರೀರಾಮ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರ ಪರಶ್ವಧ ಭರಣ ಭೀಷಣ ವೇಷ ಭಾರ್ಗವ ಭಂಗಾತ್ ಅಪರಿಚ್ಛಿನ್ನತರ ಶೌರ್ಯಶಾಲಿನಿ.
ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಮೊದಲನೇ ಅರ್ಧ ಪರಶುರಾಮ, ಕೊನೆ ಅರ್ಧ ಶ್ರೀರಾಮ. ಅಲ್ಲಿ ಬರೀ ಮಹಾಪ್ರಾಣಗಳು, ಇಲ್ಲಿ ಬರೀ ಅಲ್ಪ ಪ್ರಾಣಗಳು. ಇಂಗ್ಲೀಷಲ್ಲಿ 14ನೇ ಶತಮಾನದಲ್ಲಿ ಪ್ರೀ ರ್ಯಾಫಲೈಟಿಕ್ ಪೊಯೆಟ್ಸ್ ಅಂತ ಬಂದರು. ಡಾಂಟೆ, ಗ್ಯಾಬ್ರಿಯಲ್ ರಾಸೆಟ್ಟಿ, ಕ್ರಿಸ್ಟಿನಾ ರಾಸೆಟ್ಟಿ ಅವರೆಲ್ಲ ಕೂಡ ಅವರೊಂದು ನಿಯಮ ಮಾಡಿದ್ರು. ಕವಿಗೆ ಇರಬೇಕಾಗಿರೋದು ಏನು ಅಂದರೆ ಸೌಂಡ್ ಶುಡ್ ಆಲ್ವೇಸ್ ಎಫೆಕ್ಟ್ ದ ಸೆನ್ಸ್ ಅಂತ. ಅದು 9ನೇ ಶತಮಾನದ ಭೋಜರಾಜ ನಮ್ಮ ದೇಶದಲ್ಲಿ ಚಂಪೂ ರಾಮಾಯಣದಲ್ಲಿ ಶ್ರೀರಾಮ ಪರಶುರಾಮರ ಪಾತ್ರ ವರ್ಣನೆ ಮಾಡ್ತಕ್ಕಂಥ ಗದ್ಯ ಭಾಗದಲ್ಲಿ ಹೇಳಿದ್ದಾನೆ. ಅದನ್ನು ಅವ್ರಿಗೆ ಹೇಳಬೇಕಾಗತ್ತೆ ನಾವು. ಆವಾಗ ಓಹೋ, ನಾವು ಹೇಳಕ್ಕೆ 5 ಶತಮಾನದ ಮುಂಚೆನೇ ಭಾರತದಲ್ಲಿ ಇದಿತ್ತು ಅನ್ನೋದು ಅಲ್ಲಿ ಕೂಡ ಗೊತ್ತಾದಂಗೆ ಆಗುತ್ತೆ. ಆ ದೃಷ್ಟಿಯಿಂದ ಆ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕು. ಅದಕ್ಕೆ ಕಂಪ್ಯಾರಿಟಿವ್ ಆಗಿ ಓದಬೇಕು, ದಿನಕ್ಕೊಂದು 16 ಗಂಟೆ ಓದಬೇಕು. ಆವಾಗ ಏನೋ ಎಲ್ಲೆಲ್ಲಿ ಏನಿದೆ ಚೂರು ಪಾರುಗಳು ಅದನ್ನೆಲ್ಲ ಸಮನ್ವಯ ಮಾಡಿಕೊಂಡು ಯಾವ ಸಂದರ್ಭಕ್ಕೆ ಯಾರ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅದಕ್ಕೆ ಅನುಗುಣವಾಗಿ ಅದನ್ನು ಪೋಣಿಸ್ಕೊಂಡು ಪ್ರೇರಿಸ್ಕೊಂಡು ಪ್ರೇರೇಪಣೆ ಆಡೋ ಹಾಗೆ ಮಾತಾಡಿದರೆ ಏನೋ ನಮ್ಮ ಧರ್ಮ ಸಂಸ್ಕೃತಿಗೆ ಸ್ವಲ್ಪ ಬೆಲೆ ಬರುತ್ತೆ ಅನ್ನೋದು ನನ್ನ ಒಂದು ಮತ. ಆ ದೃಷ್ಟಿಯಿಂದ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ನೋಡಿ, ಸುಪ್ರಸಿದ್ಧವಾಗಿರ್ತಕ್ಕಂಥ ಮಾತು. ರಾಮ ಮತ್ತು ರಾವಣರ ನಡುವೆ ಯುದ್ಧ ಆಗಿತ್ತು, ರಾಮ ಮತ್ತು ರಾವಣರ ನಡುವೆ ಆ ಯುದ್ಧದ ತರಹ ಇತ್ತು ಅಷ್ಟೇ. ಯಾಕೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡೋಕ್ಕೆ ಬರಲ್ಲ. ಅದು ಹೇಗಿತ್ತು ಅಂದರೆ ಅದ್ರ ತರಹ ಇತ್ತು ಅಷ್ಟೇ. ಅದಕ್ಕೇನು ಕರೀತಾರೆ ಅಂದರೆ ಅನನ್ವಯಾಲಂಕಾರ ಅಂತ ಕರೀತಾರೆ. ಅನ್ವಯ ಮಾಡೋದಕ್ಕೆ ಬರೋದಿಲ್ಲ. ಉದಾಹರಣೆಗೆ ಆಕಾಶ ಹೇಗಿದೆ, ಆಕಾಶ ತರಹ ಇದೆ. ಸಮುದ್ರ ಹೇಗಿದೆ, ಸಮುದ್ರ ತರಹ ಇದೆ. ಸಮುದ್ರ ಕೆರೆ ಅಲ್ಲ, ಕುಂಟೆ ಅಲ್ಲ, ನದಿ ಅಲ್ಲ, ಬಾಲ್ವೆ ಅಲ್ಲ, ಆದರೆ ಸಮುದ್ರ ಸಮುದ್ರವೇ. ರಾಮ ಮತ್ತು ರಾವಣರ ನಡುವೆ ಆ ಯುದ್ಧ ಆಗಿತ್ತು, ರಾಮ ಮತ್ತು ರಾವಣರ ನಡುವೆ ಆ ಯುದ್ಧ ತರಹ ಇತ್ತು ಅಷ್ಟೇ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ. ಆ ರೀತಿಯಾಗಿ ಇಲ್ಲಿ ಹೇಳ್ತಾರೆ ನೋಡಿ, ಶ್ರೀರಾಮನ ಹುಟ್ಟು ಎಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಘಟನೆ ಆಯಿತು ನೋಡಿ. ಉಚ್ಚಸ್ತೆ ಗ್ರಹ ಪಂಚಕೆ ಸುರಗರೋ ಸೇಂದ್ರೌ ನವಮ್ಯಾಂ ತಿತೌ ಲಗ್ನೆ ಕರ್ಕಟಕೆ ಪುನರ್ವಸುಯುತೆ ಮೇಷಂಗತೆ ಪೂಷಣಿ ನಿರ್ದಗ್ಧುಂ ನಿಖಿಲಾಹ ಪಲಾಶ ಸಮಿಧ ಮೇದ್ಯಾದ ಅಯೋಧ್ಯಾರಣೆ ಆವಿರ್ಭೂತಮಭೂತ ಪೂರ್ವಮಪರಂ ಯತ್ಕಿಂಚಿದೇಕಂ ಮಹಃ. ಸೂರ್ಯ, ಶುಕ್ರ, ಮಂಗಳ, ಶನಿ, ಗುರು 5 ಗ್ರಹಗಳು ಉಚ್ಚಸ್ಥಾನದಲ್ಲಿರುವಾಗ ಬೃಹಸ್ಪತಿ ಚಂದ್ರನಿಂದ ಕೂಡಿ ನವಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಸೂರ್ಯ ಮೇಷರಾಶಿಯನ್ನು ಪ್ರವೇಶಿಸಿದಾಗ ಶ್ರೀರಾಮನ ಜನನ. ಅದಕ್ಕೆ ಪುನರ್ವಸು ನಕ್ಷತ್ರದಲ್ಲಿ ಯಾರಾದರೂ ಹುಟ್ಟಿದರೆ ಅವರು ರಾಮನ ಅಂಶ ಸಂಭೂತರು ಅನ್ನೋದು ನಮ್ಮಲ್ಲಿದೆ. ಅನುರಾಧ ನಕ್ಷತ್ರ, ಪುನರ್ವಸು ನಕ್ಷತ್ರ ಇದೆಲ್ಲ ಕೂಡ ಮಹಾ ನಕ್ಷತ್ರಗಳು. ಅದಕ್ಕೆ ಯಾರು ಅನುರಾಧ ನಕ್ಷತ್ರ ಹುಟ್ಟಿರ್ತಾರೋ ಅವ್ರಿಗೆ ಅನುರಾಧ ಅಂತಲೇ ಹೆಸರಿಡ್ತಕ್ಕಂಥದ್ದು ವಾಡಿಕೆ ಇದೆ ನಮ್ಮಲ್ಲಿ. ಯಾಕೆಂದರೆ ಅದೆಲ್ಲ ಕೆಲವು ಮಹಾ ನಕ್ಷತ್ರಗಳು. ರಾಮ ಎಂಥವನು ಅಂದರೆ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಎಂತಹ ರಾಮನಿಗೆ ನಮಸ್ಕಾರ ಅಂದರೆ ಆಪದಾಂ ಅಪಹರ್ತಾರಂ, ಸಮಸ್ತ ಆಪತ್ತುಗಳನ್ನು ನೀಗಿಸ್ತಕ್ಕಂಥವನು. ಎಷ್ಟು ಆಪತ್ತುಗಳಿರುತ್ತೋ ಅಷ್ಟು ಕೂಡ ಹೋಗ್ಬಿಡತ್ತೆ ರಾಮನ ಒಂದರಿಂದ. ದಾತಾರಂ ಸರ್ವಸಂಪದಾಂ, ಯಾರು ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತುಗಳನ್ನು ನಮಗೆ ಕೊಡ್ತಾರೋ ಅವರು. ಲೋಕ ಅಭಿರಾಮಂ, ಸಮಸ್ತ ಲೋಕಕ್ಕೂ ಕೂಡ ಗೌರವಾನ್ವಿತರಾಗಿರ್ತಕ್ಕಂಥವರು. ಶ್ರೀರಾಮಂ, ಅಂತಹ ಶ್ರೀರಾಮನನ್ನು, ಶ್ರೀ ಅನ್ನೋದು ನೋಡಿ, ಶ್ರೀ ಶಬ್ದ ಮೋಕ್ಷಸ್ಯ ಪರ್ಯಾಯ. ಶ್ರೀ ಅನ್ನೋದಕ್ಕೆ ಶ್ರಿಯಂ ಮೋಕ್ಷ ಸುಖಂ ದದಾತಿ ಇತಿ ಶ್ರೀಹಿ ಅಂತ ಶ್ರೀಧರ ಸ್ವಾಮಿಗಳು ಒಂದು ಗ್ರಂಥದಲ್ಲಿ ಹೇಳ್ತಾರೆ. ಯಾವುದು ಅಂದರೆ ಸಪ್ತ ಪ್ರತಿಜ್ಞೆಗಳು ಅಂತ ಒಂದಿದೆ ಗ್ರಂಥ ಶ್ರೀಧರ ಸ್ವಾಮಿಗಳದ್ದು. ಅಲ್ಲಿ ಆ ಮಾತನ್ನು ಹೇಳ್ತಾರೆ, ಶ್ರಿಯಾ ಮೋಕ್ಷ ಸುಖಂ ಯಹ ದದಾತಿ ಸಹ ಶ್ರೀಧರಃ ಅಂತ. ಅದು ಅವರಿಗೆ ಅನ್ವಯ ಆಗುತ್ತೆ. ಮೋಕ್ಷ ಸುಖಂ ದದಾತಿ, ಯಾರು ಮೋಕ್ಷ ಸುಖವನ್ನು ಉಂಟು ಮಾಡ್ತಾರೋ ಅವರು ಶ್ರೀಧರರು ಅಂತ. ಅಂದರೆ ಏನಾಯಿತು, ತಮ್ಮ ನಿಜವಾಗಿರ್ತಕ್ಕಂಥ ಅಂತರ್ ಮಹತ್ವವನ್ನು ಅವರು ಬಾಹ್ಯವಾಗಿ ಅತ್ಯಂತ ವಿನಯವಾಗಿ ಸೂಚ್ಯವಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಆ ರೀತಿಯಾಗಿ ಭಾವಿಸ್ಕೋಬೇಕಾಗತ್ತೆ. ನಾವು ಹೇಳ್ತೀವಿ ನೋಡಿ, ಎಲ್ಲವೂ ರಾಮನೇ ಅನ್ನೋದಕ್ಕೆ ಮಾತಾ ರಾಮ ಮತ್ಪಿತಾ ರಾಮಚಂದ್ರ ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲು ನಾಣ್ಯಂ ಜಾನೆ ನೈವ ಜಾನೆ ನ ಜಾನೆ. ನನಗಿನ್ನೇನೂ ಗೊತ್ತಿಲ್ಲ ರಾಮನನ್ನು ಬಿಟ್ಟರೆ. ಮಾತಾ ರಾಮ, ನನ್ನ ತಾಯಿಯೂ ರಾಮ. ಮತ್ಪಿತಾ ರಾಮಚಂದ್ರ, ತಂದೆ ರಾಮ. ಸ್ವಾಮಿ ರಾಮ, ನನ್ನ ಒಡೆಯ ರಾಮ. ಮತ್ಸಖಾ ರಾಮಚಂದ್ರ, ನನ್ನ ಗೆಳೆಯ ಅಥವಾ ಸ್ನೇಹಿತನೂ ರಾಮನೇ. ಸರ್ವಸ್ವಮ್ಮೇ ರಾಮಚಂದ್ರೋ ದಯಾಲು, ನನಗೆ ಶ್ರೀರಾಮನೇ ಎಲ್ಲವೂ ಕೂಡ. ದಯಾಲು, ಅತ್ಯಂತ ದಯೆಯಿಂದ ಕೂಡಿರ್ತಕ್ಕಂಥವನು.
ನಾಣ್ಯಂ ಜಾನೆ ನೈವ ಜಾನೆ ನ ಜಾನೆ, ನನಗಿನ್ಯಾರೂ ಕೂಡ ಗೊತ್ತಿಲ್ಲ. ಆ ದೃಷ್ಟಿಯಿಂದನೇ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ. ಎಂತಹ ಒಂದು ಒಳ್ಳೆಯ ಮಾತು ನೋಡಿ. ವಾಲ್ಮೀಕಿ ಅನ್ನೋದೇ ಕೋಕಿಲ. ವಾಲ್ಮೀಕಿ ಪ್ರತಿಭೆ ಅಂತಲೇ ವಿ ರಾಘವನ್ ಅವರೊಂದು ನಾಟಕ ಬರೆದಿದ್ದಾರೆ. ಮಾಸ್ತಿಯವ್ರದ್ದು ಕೂಡ ಒಂದು ಕೃತಿ ಇದೆ ವಾಲ್ಮೀಕಿ ಬಗ್ಗೆ ಇರತಕ್ಕಂಥದ್ದು. ಹಾಗೆಯೇ ಇಲ್ಲಿ ಹೇಳ್ತಾರೆ ನೋಡಿ, ಆದರ್ಶ ಶತ್ರು, ಆದರ್ಶ ಪತಿ, ಆದರ್ಶ ಮಗ, ಆದರ್ಶ ಸ್ವಾಮಿ, ಆದರ್ಶ ಅಣ್ಣ, ಆದರ್ಶ ಶಿಷ್ಯ, ಆದರ್ಶ ರಾಜ, ಆದರ್ಶ ಪುರುಷ, ಎಲ್ಲವೂ ರಾಮನೇ. ಹೇಗೆ ಅಂತ ಯೋಚನೆ ಮಾಡಿ. ಆದರ್ಶ ಶತ್ರು ಯಾರಿಗೆ? ರಾವಣಾಸುರನಿಗೆ. ಅದಕ್ಕೆ ರಾಮರಾವಣೆಯೋರ್ ಯುದ್ಧಂ ರಾಮರಾವಣೆಯೋರಿವ ಆ ಮಾತು ಬಂದಿರತಕ್ಕಂಥದ್ದು. ಇನ್ನು ಆದರ್ಶ ಪತಿ, ಸೀತೆಗೆ ಶ್ರೀರಾಮ ಆದರ್ಶ ಪತಿ. ಆದರ್ಶ ಮಗ ದಶರಥನಿಗೆ. ಆದರ್ಶ ಸ್ವಾಮಿ ಆಂಜನೇಯನಿಗೆ. ನೋಡಿ, ಆಂಜನೇಯ ಯಾವತ್ತೂ ಕೂಡ ನಾನು ಆಂಜನೇಯ ಅಂತ ಹೇಳ್ಕೊಂಡಿಲ್ಲ. ನಾನು ರಾಮದೂತ, ನಾನು ರಾಮದಾಸ, ನಾನು ರಾಮನ ಸೇವಕ ಅಂತ ಹೇಳ್ಕೊಂಡಿದ್ದಾನೆ ಹೊರತು ತನ್ನ ಹೆಸರು ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ದಟ್ ಈಸ್ ರಿಯಲ್ ಸೆಲ್ಫ್ ಆಬ್ನಿಗೇಷನ್. ವಿ ಆಲ್ ಹ್ಯಾವ್ ಸೆಲ್ಫ್ ಪ್ರೊಜೆಕ್ಷನ್. ಅಷ್ಟೇ ಇರತಕ್ಕಂಥದ್ದು ವ್ಯತ್ಯಾಸ. ನಾವು ನಮ್ಮನ್ನು ಮುಂದೆ ತರ್ಕೋತೀವಿ, ಹಿಂದೆಯವ್ರನ್ನ ಹಿಂದೆ ಬಿಟ್ಬಿಡ್ತೀವಿ. ಆದರೆ ಅವನು ಹಾಗಲ್ಲ. ನನ್ನ ಸ್ವಾಮಿ ಇಂಥವನು, ಅಂತಹ ಸ್ವಾಮಿಯ ದಾಸ ನಾನು ಅಂತ ಹೇಳ್ಕೊತಾನೆ. ಅದು ಹನುಮಂತನ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗುಣ. ಅದಕ್ಕೆ ಹೇಳೋದು ಬುದ್ಧಿ ಬಲಂ ಯಶಃ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣೆಯಿಂದಲೇ 8 ಉಂಟಾಗತ್ತೆ. ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಮಾತು ನೋಡಿ. ಒಂದಲ್ಲ ಎರಡಲ್ಲ, 8 ಕೂಡ ಕೇವಲ ಹನುಮಂತನ ಸ್ಮರಣೆಯಿಂದ ಉಂಟಾಗ್ತಕ್ಕಂಥದ್ದು. ಈ ದೃಷ್ಟಿಯಿಂದನೇ ಅವನು ಆದರ್ಶ ಸ್ವಾಮಿ. ಇನ್ನು ಆದರ್ಶ ಅಣ್ಣ, ಭರತನಿಗೆ ಆದರ್ಶ ಅಣ್ಣ ಅಂದರೆ ರಾಮನೇ. ಭರತ ಎಷ್ಟು ಒದ್ದಾಡ್ತಾನೆ ಅಂದರೆ ರಾಮನನ್ನು ವಾಪಸ್ ಕರ್ಕೊಂಬರಬೇಕು ಅಂತ, ಕೊನೆಗೂ ಆಗಲ್ಲ. ಅಷ್ಟಿದ್ರೂ ಕೂಡ ಒಂದು ಅವನು ಕಂಡೀಷನ್ ಹಾಕ್ತಾನೆ. 14 ವರ್ಷ ತಾನೇ, ಆಯಿತು ಒಪ್ಕೊಂಡೆ. ಆಮೇಲೆ ಒಂದೇ ಒಂದು ದಿನ ವ್ಯತ್ಯಾಸ ಆದರೂ ಕೂಡ ನಾನು ಬದುಕಿರೋದಿಲ್ಲ, ನೀನು ವಾಪಸ್ ಬರಬೇಕು. ಅದಕ್ಕೆ ಹನುಮಂತನ ಮುಂಚೆನೇ ಕಳಿಸ್ಬಿಡ್ತಾನೆ ರಾಮ. ಅವನು ಎಲ್ಲಿ ಇನ್ನು ಮಾಡಬಾರದು ಮಾಡ್ಕೊಂಡ್ಬಿಡ್ತಾನೋ, ಹೋಗಪ್ಪ ಮೊದಲೇ ಅಂತ ತಾನು ಪುಷ್ಪಕವಿಮಾನದಲ್ಲಿ ಬರೋಕ್ಕೆ ಮುಂಚೆನೇ ಹನುಮಂತನ ಕಳಿಸಿರ್ತಾನೆ ಅಡ್ವಾನ್ಸ್ ಆಗಿ, ಹೋಗಿ ನೋಡು ಭರತನನ್ನು ಅಂತ. ನೋಡೋಕ್ಕೂ ಕೂಡ ಆಕಾರದಲ್ಲಿ ರಾಮನಿಗೂ ಭರತನಿಗೂ ತುಂಬ ಸಾಮ್ಯ ಇತ್ತು. ಆ ದೃಷ್ಟಿಯಿಂದನೇ ಎಷ್ಟೋ ಒಂದು ವಿಧದಲ್ಲಿ ಭರತನನ್ನು ರಾಮ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಇದೆ. ಆ ದೃಷ್ಟಿ ಇಟ್ಕೊಂಡೆ ಪ್ರತಿಮಾ ನಾಟಕದಲ್ಲಿ ಒಂದು ಒಳ್ಳೆ ಸನ್ನಿವೇಶವನ್ನು ಭಾಸ ಸೃಷ್ಟಿ ಮಾಡ್ತಾನೆ. ಅಲ್ಲಿ ರಾತ್ರೋರಾತ್ರಿ ದುಸ್ವಪ್ನ ಬಿದ್ದು ಏನಾಗೋಯ್ತು ಅಂತ ಓಡೋಡಿ ಬರ್ತಾನೆ ಭರತ. ಅಷ್ಟೊತ್ತಿಗಾಗಲೇ ದಶರಥ ಹೋಗಿಬಿಟ್ಟಿದ್ದಾನೆ. ಕೈಕೇಯಿ ಹೇಳ್ತಾಳೆ, ನಿಮ್ಮ ಅಪ್ಪನೂ ಹೋಗ್ಬಿಟ್ಟ, ನಿಮ್ಮ ಅಣ್ಣನೂ ಕಾಡಿಗೆ ಹೋಗ್ಬಿಟ್ಟ, ನೀನು ಸುಖವಾಗಿ ರಾಜ್ಯ ಆಳು. ಆವಾಗ ಎಂಥ ಕೋಪ ಬರುತ್ತೆ ಭರತನಿಗೆ ಅಂತ, ಮಮ ಮಾತುಶ್ಚ ಮಾತುಶ್ಚ ಮಧ್ಯಸ್ಥ ತೊನ್ನ ಶೋಭಸೆ ಗಂಗಾ ಯಮನೆಯೋರ್ ಮಧ್ಯೆ ಕುನದೀವ ಪ್ರವೇಶಿತ. ನೀನು ನನ್ನ ತಾಯಿ ಅಂತ ಹೆಸರು ಹೇಳ್ಕೊಳ್ಳೋದಕ್ಕೆ ನಾಲಾಯಕ್ ನೀನು. ಒಂದು ಕಡೆ ಗಂಗಾ, ಒಂದು ಕಡೆ ಯಮುನಾ ಮಧ್ಯೆ ನೀನು ಕೊಳಚೆ ನೀರು ತರಹ ಎಲ್ಲಿಂದ ಪ್ರವೇಶ ಮಾಡಿದೆ ಅಂತ ಕೇಳ್ತಾನೆ. ಕೌಸಲ್ಯ ಮತ್ತು ಸುಮಿತ್ರೆಯರು ಗಂಗಾ ಯಮುನಾ ತರಹ, ನೀನು ಕೊಳಚೆ ನೀರು ತರಹ ಎಲ್ಲಿಂದ ಒಂದು ಪ್ರವೇಶ ಮಾಡಿದೆ. ನಮ್ಮಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಂದ್ರೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತಿದೆ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಆದರೆ ಇಲ್ಲಿ ಭರತ ಪ್ರೂವ್ ಟು ಬಿ ಎ ವರ್ದಿ ಸನ್, ನನ್ನ ಕೈಕೇಯಿ ಪ್ರೂವ್ ಟು ಬಿ ಎ ವಿಕೆಟ್ ಮದರ್. ಅದು ನೋಡಿ ಹೇಗಿದೆ ಅನ್ನೋದಕ್ಕೆ ವ್ಯತ್ಯಾಸ. ಇಷ್ಟೆಲ್ಲ ಆಗಿದ್ದು ಮಂಥರೆಯಿಂದ. ಆ ಗೂನು ಬೆನ್ನಿರ್ತಕ್ಕಂಥ ಮಂಥರೆ ಆವೇಶ ಆಗದೆ ಹೋದರೆ ಕೈಕೇಯಿ ವರ ಕೇಳ್ತಾ ಇರಲಿಲ್ಲ. ಕೈಕೇಯಿ ವರ ಕೇಳದೆ ಹೋಗಿದ್ರೆ ರಾಮ ಕಾಡಿಗೆ ಹೋಗ್ತಾ ಇರಲಿಲ್ಲ. ರಾಮ ಕಾಡಿಗೆ ಹೋಗದೆ ಹೋಗಿದ್ದರೆ ಸೀತಾಪಹರಣ ಆಗ್ತಾ ಇರಲಿಲ್ಲ. ಸೀತಾಪಹರಣ ಆಗದೆ ಹೋಗಿದ್ದರೆ ರಾಮರಾವಣರ ಯುದ್ಧ ಆಗ್ತಾ ಇರಲಿಲ್ಲ. ರಾಮರಾವಣರ ಯುದ್ಧ ಆಗದೆ ಹೋಗಿದ್ರೆ ರಾವಣ ಸಾಯ್ತಾ ಇರಲಿಲ್ಲ. ರಾವಣ ಸಾಯದೆ ಹೋಗಿದ್ದರೆ ರಾಮಾಯಣವೇ ಆಗ್ತಾ ಇರಲಿಲ್ಲ. ಇಷ್ಟಕ್ಕೆಲ್ಲ ಏನು ಕಾರಣ ಮೂಲಭೂತವಾಗಿ ಅಂದರೆ ಮಂಥರೆ. ಅದಕ್ಕೆ ಹೇಳ್ತಾನೆ ನೋಡಿ, ಯಥಾ ಯಥಾ ರಾಘವರಾಜದಾನೀಂ ವಿಹಾಯ ಸೀತಾ ವಿಪಿನೋತ್ಸುಕಾಭೂತ್ ತಥಾ ತಥಾ ಜಾಯತ ಯಾತು ಧಾನ ಲಂಕಾಂ ವಿನಾ ರಾಕ್ಷಸರಾಜಲಕ್ಷ್ಮೀ. ಬ್ಯೂಟಿಫುಲ್ ಆಗಿ ರಿವರ್ಸಿಬಲ್ ರಿಯಾಕ್ಷನ್ ಅಂತಿದೆ ಕೆಮಿಸ್ಟ್ರಿನಲ್ಲಿ. ಆ ತರಹ ಬೋರ್ಡ್ ಮೇಲೆ ಬರೆದು ತೋರಿಸ್ಬಿಡ್ಬೋದು. ಇದನ್ನು ಸಿಂಬಲ್ಸ್ ಯೂಸ್ ಮಾಡಿದರೆ ಎ ಅಯೋಧ್ಯ, ಆ್ಯರೋ ಮಾರ್ಕ್ ಹಾಕಿ, ಎಸ್ ಸೀತಾ, ಎಫ್ ಫಾರೆಸ್ಟು, ಅಲ್ಲಿ ಎ ಅಯೋಧ್ಯ. ಸೊ ಒಂದು ಕಡೆಯಿಂದ ಎ ಇಂದ ಎಸ್ಸು ಕಾಡು ಎಫ್ ಅಲ್ಲಿ ಹೋಗ್ತಾ ಇರೋವಾಗ ಅಯೋಧ್ಯೆಯಿಂದ ಹೊರಟಿರ್ತಕ್ಕಂಥ ರಾಜ್ಯಲಕ್ಷ್ಮಿ ಲಂಕಾದಲ್ಲಿರ್ತಕ್ಕಂಥದ್ದು ವಾಪಸ್ ಬರೋಕ್ಕೆ ಶುರುವಾಯಿತು ಅಂತ. ಲಂಕಾ ರಾಜ್ಯಲಕ್ಷ್ಮಿ ಅಯೋಧ್ಯೆಗೆ ಸೇರೋ ಹಾಗೆ ಬರ್ತಾ ಇತ್ತು ಅಂತ. ದಟ್ ಈಸ್ ದಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ದಟ್ ರಿವರ್ಸಿಬಲ್ ರಿಯಾಕ್ಷನ್.
ಬರೀ ಸೈನ್ಸ್ ಸ್ಟೂಡೆಂಟ್ಸ್ಗೆ ಏನಾದರೂ ರಾಮಾಯಣ ಪಾಠ ಮಾಡೋ ಹಾಗಿದ್ದರೆ ಹೀಗೆಲ್ಲ ರಿಯಾಕ್ಷನ್ಸ್ ಬರೆದು ಬೋರ್ಡ್ ಮೇಲೆ ತೋರಿಸಿದ್ರೆ ಅವ್ರಿಗೆ ಹೆಚ್ಚು ಆಪ್ಯಾಯಮಾನವಾಗುತ್ತೆ ಅನ್ನೋ ದೃಷ್ಟಿಯಿಂದ. ಸೊ ಹಾಗೆ ಆದರ್ಶ ಅಣ್ಣ ಭರತನಿಗೆ, ಇನ್ನು ವಸಿಷ್ಠರಿಗೆ ಆದರ್ಶ ಶಿಷ್ಯ ಶ್ರೀರಾಮ, ಮತ್ತು ಪ್ರಜೆಗಳಿಗೆ ಆದರ್ಶ ರಾಜ. ಹಾಗೆಯೇ ಮರ್ಯಾದಾ ಪುರುಷೋತ್ತಮ ಆಗಿರೋದರಿಂದ ಒಳ್ಳೆಯ ಪುರುಷ ಅವನು. ರಾಮ ಬಾಣ ಅನ್ನೋದು ಕೂಡ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಜನಜನಿತವಾಗಿದೆ ನೋಡಿ. ಹನುಮಂತ ತಾನು ಸಮುದ್ರವನ್ನು ಹೇಗೆ ದಾಟ್ತೀನಿ ಅಂತ ಹೇಳುವಾಗ ಸುಂದರಕಾಂಡದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ರಾಮ ಬಾಣ ಬಿಟ್ಟ ಮೇಲೆ ವಾಯುವೇಗದಲ್ಲಿ ಹೋಗಿ ಗುರಿಯನ್ನು ಹೇಗೆ ಮುಟ್ಟುತ್ತದೆಯೋ ಹಾಗೆ ನಾನು ಲಂಕೆಯನ್ನು ತಲುಪುತ್ತೀನಿ. ಈ ಪ್ರಮಾಣ ಮಾಡಿಕೊಂಡು ಹನುಮಂತ ನೆಗೆಯೋದು ಸುಂದರಕಾಂಡದಲ್ಲಿ ಮೇಲಕ್ಕೆ. ಯಥಾ ರಾಘವ ನಿರ್ಮುಕ್ತ ಶರಃ ಶ್ವಸನಮಿಚ್ಛತಿ ಗಚ್ಚೇ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ. ರಾಮಬಾಣಕ್ಕೆ ತನ್ನನ್ನು ತಾನು ಹೋಲಿಸ್ಕೊಂಡಿದ್ದೇನೆ ಹೊರತು ತಾನು ವಾಯುಪುತ್ರ, ತಾನು ಆಂಜನೇಯ, ತಾನು ಹನುಮಂತ, ತಾನು ಅಂಜನಾದೇವಿ ಮಗ ಅಂತ ಅವನು ಎಲ್ಲೂ ಹೇಳ್ಕೊಂಡಿಲ್ಲ. ಯಥಾ ರಾಘವ ನಿರ್ಮುಕ್ತ ನೋಡಿ, ಅಲ್ಲೂ ಕೂಡ ಅವನಿಗೆ ಬರ್ತಕ್ಕಂಥದ್ದು ತನ್ನ ಸ್ವಾಮಿ ಭಕ್ತಿಯ ಹೊರತು ಬೇರೆ ಮಾತಲ್ಲ. ರಾಮ ಮಂಗಳಕಾರಕ. ಮಂಗಳ ಅಂದರೆ ಬೇರೆಯಲ್ಲ, ರಾಮ ಅಂದರೆ ಬೇರೆಯಲ್ಲ ನೋಡಿ. ಶ್ರೀರಾಮಚಂದ್ರ ಶ್ರಿತ ಪಾರಿಜಾತ ಸಮಸ್ತ ಕಲ್ಯಾಣ ಗುಣಾಭಿರಾಮ ಸೀತಾ ಸುಕಾಂಬೋರುಹ ಚಂಚರೀಕ ನಿರಂತರಂ ಮಂಗಳಂ ಆತನೋತು. ಆಶ್ರಿತರಿಗೆ ಪಾರಿಜಾತ ವೃಕ್ಷದಂತಿರುವ ನೋಡಿ. ಪಾರಿಜಾತ ತುಂಬ ಒಂಥರ ಕೋಮಲವಾಗಿರತಕ್ಕಂತಹ ಒಂದು ಗಿಡ. ಅದು ಅಲ್ಲಿ ಆ ಬೆಳ್ಳಗಿರ್ತಕ್ಕಂಥದ್ದಕ್ಕೆ ಕೆಂಪು ಬಣ್ಣದ ಒಂದು ಚುಕ್ಕೆ ತರಹ ಕಾಣುತ್ತೆ ನೋಡಿ. ಎಷ್ಟು ಸುಂದರ ಅಂದರೆ ಪಾರಿಜಾತ ದೇವವೃಕ್ಷ ಅಂತ ಕೂಡ ಕೆಲವರು ಹೇಳೋದುಂಟು. ಸೊ ಕೆಲವ್ರ ಮನೆಯಲ್ಲಿ ಇರುತ್ತೆ ಪಾರಿಜಾತ. ನೀವು ನಂಬಿ ಬಿಡಿ, ಬೆಳಗ್ಗೆ ಎದ್ದು ನೀವು 5 ಗಂಟೆಗೆ ಪಾರಿಜಾತ ಆರಿಸೋಕ್ಕೋದ್ರೆ 108 ಕರೆಕ್ಟಾಗಿ ಬಿದ್ದಿರುತ್ತೆ. ನನಗೆ ಆಶ್ಚರ್ಯ ಅದು ಹೇಗಾಗತ್ತೆ ಅಂತ. ಏನೋ ಒಂದು 4 ಮರ ನಮ್ಮನೇಲಿ ಇರೋದರಿಂದ 2 ಮುಂದೆ 2 ಹಿಂದೆ 108 × 4. ಸೊ ಅಷ್ಟು ಕರೆಕ್ಟಾಗಿ ಪೂಜೆಗೆ ರೆಡಿಯಾಗಿ ಪಾರಿಜಾತ ಸಿಕ್ಬಿಡುತ್ತೆ. ಸೊ ಪಾರಿಜಾತ ಅನ್ನೋದು ಯಾವಾಗಲೂ ಕೂಡ ಆ ಕೋಮಲತೆಗೆ ಒಂದು ಉದಾಹರಣೆ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ದೇವವೃಕ್ಷ ಅಂತ ಕೂಡ ಅದಕ್ಕೆ ಹೇಳ್ತಾರೆ. ನಾರಿಕೇಳ ಪಾರಿಜಾತ ಎರಡೂ ಕೂಡ, ತೆಂಗಿನ ಮರ ಮತ್ತು ಪಾರಿಜಾತ ಮರ ಎರಡೂ ಕೂಡ ಅತ್ಯಂತ ಪುಣ್ಯಪ್ರದ ಅನ್ನೋ ದೃಷ್ಟಿಯಿಂದ ಸಕಲ ಕಲ್ಯಾಣ ಗುಣಗಳಿಂದ ಎಲ್ಲರ ಮನಸ್ಸನ್ನು ಸೆಳೆಯತಕ್ಕಂಥವನು ನೋಡಿ. ರಾಮ ಅಂದ್ರೇನು, ಎಲ್ಲರೂ ತನ್ನ ಕಡೆ ಸೆಳ್ಕೋತಾನೆ ಅಂತ. ಕೃಷ್ಣ ಅಂದರೂ ಅದೇ ಮಾತೆ ಬರೋದು, ಕರ್ಷಯತಿ ಇತಿ ಕೃಷ್ಣ. ಯಾರು ಎಲ್ಲರನ್ನೂ ತನ್ನ ಕಡೆ ಸೆಳ್ಕೋತಾನೋ ಅವನು ಕೃಷ್ಣ. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಮಧುರಾಧಿಪತೇ ಅಖಿಲಂ ಮಧುರಂ. ಯಾವ ಚೆನ್ನಾಗಿದೆ ಅಂತ ಹೆಂಗೆ ಹೇಳೋದು? ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಕಣ್ಣು ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ತುಟಿ ಚೆನ್ನಾಗಿದೆ, ನಾಲ್ಗೆ ಚೆನ್ನಾಗಿದೆ, ಎಲ್ಲಿ ಕೊನೆ ಮೊದಲು? ಎಲ್ಲವೂ ಚೆನ್ನಾಗಿದೆ, ಒಂದೇ ಮಾತಲ್ಲಿ ಹೇಳಿಬಿಡಪ್ಪ. ಹಾಗೆ ರಾಮನಿಗೂ ಹಾಗೇನೆ. ಅದಕ್ಕೇನೆ ಸೀತಾದೇವಿಯ ಮುಖ ಎಂಬ ತಾವರೆಯ ಮಧುವನ್ನು ಹೀರುವ ದುಂಬಿಯಂತಿರುವ. ಎಂಥ ಉಪಮೆ ಕೊಡ್ತಾರೆ ನೋಡಿ. ಸೀತಾದೇವಿಯ ಮುಖ ಎಂಬತಕ್ಕಂಥ ತಾವರೆ, ಅದಕ್ಕೆ ಯಾವಾಗಲೂ ಕೂಡ ಚಂದ್ರಮುಖಿ ಅಥವಾ ಕಮಲಮುಖಿ ಅಂತಲೇ ನಾವು ಉದಾಹರಣೆ ಕೊಡಬೇಕೇ ಹೊರತು ಸೂರ್ಯಮುಖಿ, ಜಾಜಿಮುಖಿ ಅಂತ ಯಾವತ್ತೂ ಕೊಡೋದಿಲ್ಲ. ಅದು ಹೀನೋಪಮೆ ಆಗತ್ತೆ ಯಾವಾಗಲೂ ಕೂಡ. ತಾವರೆಯ ಮಧುವನ್ನು ಹೀರುವ ದುಂಬಿಯಂತಿರುವ. ಸೊ ದುಂಬಿ ಏನು ಮಾಡುತ್ತೆ? ಗಿಡದಲ್ಲಿರ್ತಕ್ಕಂಥ ಹೂವಿಗೆ ತೊಂದರೆ ಕೊಡದೇ ಇರೋ ಹಾಗೆ ಮಧುವನ್ನು ಸ್ವೀಕರಿಸುತ್ತೆ. ರಾಜನಾಗಿರುವನು ಪ್ರಜೆಗಳಿಗೆ ತೊಂದರೆ ಆಗದೇ ಇರೋ ಹಾಗೆ ತೆರಿಗೆ ವಸೂಲಿ ಮಾಡಬೇಕು ಅಂತ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಏನು ಹೇಳ್ತಾನೋ, ಶ್ರೀರಾಮ ಅದೇ ರೀತಿ ನಡೀತಾ ಇದ್ದ ಜೀವನದಲ್ಲಿ. ಆದರ್ಶ ರಾಜ ಅಂತ ನೀವು ತೆಗೆದುಕೊಂಡ್ರೆ, ಇನ್ಕ್ಲೂಡಿಂಗ್ ಕೌಟಿಲ್ಯಾಸ್ ಅರ್ಥಶಾಸ್ತ್ರ ಬ್ಯಾಕ್ಗ್ರೌಂಡಲ್ಲಿ ನೋಡಿದರೂ ಕೂಡ ಅಥವಾ ಮಾಡ್ರನ್ ಎಕನಾಮಿಕ್ ಥಿಯರಿ ಇಟ್ಕೊಂಡು ನೋಡಿದರೂ ಕೂಡ ರಾಮ ವಾಸ್ ಎನ್ ಐಡಿಯಲ್ ಕಿಂಗ್ ಅನ್ನೋ ದೃಷ್ಟಿಯಲ್ಲಿ ಎರಡನೇ ಮಾತೇ ಇಲ್ಲ. ಶ್ರೀರಾಮ ಎಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡತಕ್ಕಂಥವನು. ಇನ್ನು ಮುಂದೆ ನೋಡಿ, ಸಂಗೀತದಲ್ಲಿ ಶ್ರೀರಾಮ. ಯಾವ್ಯಾವ ಮಹನೀಯರು ಶ್ರೀರಾಮನ ಬಗ್ಗೆ ಏನೇನು ಹೇಳಿದ್ದಾರೆ? ಒಂದೇ ಎರಡೇ ಇರತಕ್ಕಂಥದ್ದು. ಎತ್ಕೋತಾ ನಾವು ಸದಾಶಿವ ಬ್ರಹ್ಮೇಂದ್ರನೇ ಶುರು ಮಾಡಬೇಕಾಗತ್ತೆ. ಪಿಬರೇ ರಾಮರಸಂ. ಅದಕ್ಕಿಂತ ಇನ್ನೇನು ಹೇಳಬೇಕು? ರಸನೇ ಪಿಬರೇ ರಾಮರಸಂ ದೂರೀಕೃತ ಪಾತಕ ಸಂಸರ್ಗಂ ಪೂರಿತ ನಾನಾವಿಧ ಫಲವರ್ಗಂ ಜನನ ಮರಣ ಭಯ ಶೋಕ ವಿದೂರಂ ಸಕಲ ಶಾಸ್ತ್ರ ನಿಗಮಾಗಮ ಸಾರಂ ಪರಿಪಾಲಿತ ಸರಸಗರ್ಭಾಂಡಂ ಪರಮ ಪವಿತ್ರೀಕೃತ ಪಾಷಂಡಂ ಶುದ್ಧ ಪರಮಹಂಸ ಸಮಾನೀತಂ ಶುಕ ಶೌನಕ ಮುಖಪೀತಂ. ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಮಾತು ನೋಡಿ. ಒಂದೊಂದು ಪದ ಸಾಕು ಇದರಲ್ಲಿರ್ತಕ್ಕಂಥದ್ದು ನೋಡಿ. ರಸನೇ ಪಿಬರೇ ರಾಮರಸಂ. ರಾಮರಸವನ್ನು ನೀನು ಪಾನ ಮಾಡು ಎಲೆ ನಾಲಿಗೆಯೇ. ಸೊ ರಸನ ಅನ್ನೋದಕ್ಕೆ ಅದಕ್ಕೆ ರಸವನ್ನು ಸವಿಯೋದರಿಂದ ಅದಕ್ಕೆ ರಸನ.
ಎಂಬತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು. ದೂರೀಕೃತ ಪಾತಕ ಸಂಸರ್ಗಂ, ಸಮಸ್ತವಾಗಿರ್ತಕ್ಕಂಥ ಪಾತಕಗಳು ಅಥವಾ ಪಾಪಗಳನ್ನು ನಾಶ ಮಾಡತಕ್ಕಂತಹ. ನಮ್ಮಲ್ಲಿ 4 ಮಹಾಪಾತಕಗಳು ಅಂತ ಮನುಸ್ಮೃತಿ 9ನೇ ಅಧ್ಯಾಯ 332ನೇ ಶ್ಲೋಕದಲ್ಲಿ ಹೇಳ್ತಾನೆ. ಬ್ರಹ್ಮಹಾಚ ಸುರಾಪಶ್ಚ ಸ್ಥೇಯೀಚ ಗುರುತಲ್ಪಗಃ ಏತೇ ಸರ್ವೇ ಪೃಥಗ್ನೇಯಾ ಮಹಾಪಾತಕಿನೋ ನರಾಹ ಅಂತ. ಬ್ರಹ್ಮಹತ್ಯಾದೋಷ, ಸುರಾಪಾನ ಮಾಡ್ತಕ್ಕಂಥದ್ದು, ಕಳ್ಳತನ ಮಾಡ್ತಕ್ಕಂಥದ್ದು, ಗುರುವಿನ ಹಾಸಿಗೆಯಲ್ಲಿ ಮಲಗಿ ನಿದ್ದೆ ಮಾಡ್ತಕ್ಕಂಥದ್ದು, ಈ 4 ಕೂಡ ಮಹಾಪಾತಕಗಳು ಅಂತ. ಆ ದೃಷ್ಟಿಯಿಂದ ದೂರೀಕೃತ ಪಾತಕ ಸಂಸರ್ಗಂ ಪೂರಿತ ನಾನಾವಿಧ ಫಲವರ್ಗಂ, ಅನೇಕ ವಿಧವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ಅಂದರೆ ಏನು ಅಂದರೆ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡ್ತಕ್ಕಂಥದ್ದು ಅಂತ. ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಯಾರು ಕರುಣಿಸ್ತಾರೋ ಅಂಥವನು ರಾಮ ಅನ್ನೋ ದೃಷ್ಟಿಯಿಂದ. ಧರ್ಮ ಒಂದು ಕಡೆ, ಮೋಕ್ಷ ಒಂದು ಕಡೆ ಆದರೆ ಮಧ್ಯ ಇರತಕ್ಕಂಥ ಅರ್ಥ ಮತ್ತು ಕಾಮ ಎಂಬತಕ್ಕಂಥದ್ದನ್ನು ನಾವು ನಿಗ್ರಹಿಸಬೇಕು. ಅದಕ್ಕೆ ಶ್ರೀರಂಗ ಮಹಾಗುರುಗಳು ಆ ಉದಾಹರಣೆ ಕೊಟ್ಟಿರೋದನ್ನು ರಂಗಪ್ರಿಯ ಸ್ವಾಮಿಗಳು ಯಾವಾಗಲೂ ಸ್ಮರಿಸ್ಕೋತಾ ಇದ್ದಿದ್ದು, ಧರ್ಮ ಮತ್ತು ಮೋಕ್ಷ ಎಂಬತಕ್ಕಂಥ ಕಲ್ಲು ಕಂಬಗಳಿಗೆ ಅರ್ಥ ಮತ್ತು ಕಾಮ ಎಂಬತಕ್ಕಂಥ ತುಂಟು ಕುದುರೆಗಳನ್ನು ಕಟ್ಟಿಹಾಕಿ. ಅರ್ಥ ಮತ್ತು ಕಾಮಗಳೇ ತುಂಟು ಕುದುರೆಗಳು, ಯಾಕಂದರೆ ದಿಕ್ಕಾಪಟ್ಟೆ ಓಡ್ತಾ ಇರುತ್ತೆ ಅದು. ಆದರೆ ಧರ್ಮ ಮತ್ತು ಮೋಕ್ಷ ನೋಡಿ ಕಲ್ಲು ಕಂಬದ ಥರ ಸ್ಥಿರವಾಗಿರುತ್ತೆ. ಇದನ್ನು ತೊಗೊಂಡೋಗಿ ಅದಕ್ಕೆ ಕಟ್ಟು ಹಾಕಬೇಕೇ ಹೊರತು ಅದನ್ನು ತೊಗೊಂಡೋಗಿ ಇದಕ್ಕೆ ಆ್ಯಡ್ ಮಾಡಬಾರ್ದು ಯಾವಾಗಲೂ ಕೂಡ. ಅದಕ್ಕೆ ಹೇಳಿದ್ದು ದೂರೀಕೃತ ಪಾತಕ ಸಂಸರ್ಗಂ ಪೂರಿತ ನಾನಾವಿಧ ಫಲವರ್ಗಂ ಜನನ ಮರಣ ಭಯ ಶೋಕ ವಿದೂರಂ. ಜನನ ಮರಣ, ಹುಟ್ಟಿದವರು ಯಾರೂ ಕೂಡ ಮರಣವನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯಾರ್ಥೆ ನತ್ವಂ ಶೋಚಿತು ಮರ್ಹಸಿ. ಎಂಥ ಮಾತು ಹೇಳ್ತಾ ನೋಡಿ ಕೃಷ್ಣ ಗೀತೆಯಲ್ಲಿ. ಹುಟ್ಟಿದವರೆಲ್ಲ ಸಾಯಲೇಬೇಕಪ್ಪ, ಸತ್ತವರೆಲ್ಲ ಹುಟ್ಟಲೇಬೇಕು. ಆ ದೃಷ್ಟಿಯಿಂದ ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಳ್ಳೋಕೆ ನೀನು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಮಾಡು. ಜನನ ಮರಣ, ಜನನ ಎಂಬತಕ್ಕಂಥದ್ದು ಆದ ಕೂಡಲೇ ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ. 6 ಭಾವ ವಿಕಾರಗಳನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ದೇಹ. ಅದಕ್ಕೆ ದೇಹ ಏನು ಮಾಡುತ್ತೆ? ದಹ್ಯತೆ ಇತಿ ದೇಹ, ಸುಡೋದಕ್ಕೆ ಲಾಯಕ್ಕಾಗಿರ್ತಕ್ಕಂಥದ್ದು ದೇಹ. ಶರೀರ ಅಂತ ಹೇಳ್ತೀರಾ, ಶೀರ್ಯತೆ ಇತಿ ಶರೀರಂ. ಯಾವುದು ಕುಗ್ಗತ್ತೋ ಅದು ಶರೀರ. ಯಾವುದು ಹುಟ್ಟೇ ಇಲ್ವೋ ಅದಕ್ಕೆ ಬೆಳವಣಿಗೆನೂ ಇಲ್ಲ, ಕುಗ್ಗುವಿಕೆನೂ ಇಲ್ಲ, ಸಾಯುವಿಕೆನೂ ಇಲ್ಲ. ಅದಕ್ಕೆ ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಜಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಹನ್ಯತೆ ಹನ್ಯಮಾನೇ ಶರೀರೆ ಹಂತಾಚೇನ್ ಮನ್ಯತೆ ಹಂತುಂ ಹತಶ್ಚೇನ್ ಮನ್ಯತೆ ಹತಂ ಉಭೌತೌ ನ ವಿಜಾನೀತೌ ನಾಜಂ ಹಂತಿನ ಹನ್ಯತೆ. ಯಾವ ಈ 2 ಶ್ಲೋಕಗಳನ್ನು ಶ್ರುತಿಯಾಗಿರ್ತಕ್ಕಂಥ ಕಠೋಪನಿಷತ್ತಲ್ಲಿ ಗುರುವಾಗಿರ್ತಕ್ಕಂಥ ಯಮ ಶಿಷ್ಯನಾಗಿರ್ತಕ್ಕಂಥ ನಚಿಕೇತನಿಗೆ ಬೋಧನೆ ಮಾಡಿದ್ನೋ ಅದೇ 2 ಶ್ಲೋಕಗಳನ್ನು ಸ್ಮೃತಿಯಾಗಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನಿಗೇನು ಬೋಧನೆ ಮಾಡಿದ್ನೋ ಅದನ್ನೇ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ರಘುವಂಶ ಕಾವ್ಯದ 2ನೇ ಸರ್ಗದ 2ನೇ ಶ್ಲೋಕದಲ್ಲಿ ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್. ಶ್ರುತಿಯನ್ನು ಸ್ಮೃತಿ ಅನುಸರಿಸೋ ಹಾಗೆ ಪುತ್ರಾಪೇಕ್ಷಣೆಯಾದಂತಹ ಸುದಕ್ಷಿಣಾದೇವಿ ದಿಲೀಪ ಮಹಾರಾಜನ ಅನುಸರಿಸಿಕೊಂಡು ವಸಿಷ್ಠರ ಹೋಮಧೇನುವಾಗಿರ್ತಕ್ಕಂಥ ನಂದಿನಿ ದೇವಿನ ಹತ್ರ ಹೋಗ್ತಾ ಇದ್ಲು ಅನ್ನೋದನ್ನು ಉಪಮೆಯಾಗಿ ಕಾಳಿದಾಸ ಕೊಡ್ತಾನೆ. ಅವನು ಉಪಮಾ ಚಕ್ರವರ್ತಿ. ಅದಕ್ಕೆ ಉಪಮಾ ಕಾಳಿದಾಸಸ್ಯ. 3 ಉಪಮಾಲಂಕಾರ ಒಂದೇ ಶ್ಲೋಕದಲ್ಲಿ ತರ್ತಾನಲ್ಲ ಪುಣ್ಯಾತ್ಮ, ಮಾಲೋಪಮಾಲಂಕಾರ ಅಂತ ಅದಕ್ಕೆ ಹೇಳೋದು. ಪದ್ಯದಲ್ಲಿ ಮಾಲೋಪಮಾಲಂಕಾರ ಬಳಸ್ತಕ್ಕಂಥ ಕೀರ್ತಿ ಕಾಳಿದಾಸನಿಗಾದರೆ ಗದ್ಯದಲ್ಲಿ ಮಾಲೋಪಮಾಲಂಕಾರ ಬಳಸ್ತಕ್ಕಂಥ ಕೀರ್ತಿ ಬಾಣಂದು. ಬಾಣನ ವಾಕ್ಯ ಉದ್ದುದ್ದನೇ ಉಪಮೆಗಳು ಬರ್ತಾ ಹೋಗುತ್ತೆ ಒಂದರಿಂದ ಒಂದು. ಹಾಗೆ ಜನನ ಮರಣ ಭಯ ನೋಡಿ, ಜನನ ಆದ ಕೂಡಲೇ ಭಯ ಶುರು, ಹುಟ್ಟಿದ ಕೂಡಲೇ ಭಯ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ನಿರ್ಭಯವಾಗಿರ್ತಕ್ಕಂಥವ್ರು ಯಾರು ಅಂದರೆ, ನಾನು ಅಂದರೆ ದೇಹವಲ್ಲ, ನಾನು ಅಂದರೆ ಮನಸ್ಸಲ್ಲ, ನಾನು ಅಂದರೆ ಬುದ್ಧಿಯಲ್ಲ, ನಾನು ಅಂದರೆ ಚಿತ್ತವಲ್ಲ, ನಾನು ಅಂದರೆ ಅಹಂಕಾರವಲ್ಲ ಅನ್ನೋದನ್ನು ಅನುಭವದಿಂದ ಯಾರು ಅರ್ಥಕೊಂಡಿರ್ತಾರೋ ಅವ್ರಿಗೆ ಭಯ ಇರಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚ ಘ್ರಾಣ ನೇತ್ರೆ ಶಿವೋಹಂ ಶಿವೋಹಂ. ಅದು ಅನುಭವದಲ್ಲಿ ಕೂತ್ಕೋಬೇಕು, ಬರೀ ಬಾಯಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಜನನ ಮರಣ ಭಯ ಶೋಕ ವಿದೂರಂ. ನೋಡಿ, ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖವೂ ಇಲ್ಲ. ಮನುಷ್ಯನಿಗೆ 3 ರೀತಿಯಾಗಿರೋ ದುಃಖಗಳು ಕಾಡಿಸತ್ತೆ: ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ. ಈ ದುಃಖತ್ರಯಗಳನ್ನು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದನೇ ಈಶ್ವರ ಕೃಷ್ಣ ಸಾಂಖ್ಯಕಾರಿಕೆಯಲ್ಲಿ ದುಃಖತ್ರಯಾಭಿಘಾತ ಜಿಜ್ಞಾಸ ಆ ಮಾತನ್ನು ಹೇಳಿರೋದು. ಸಕಲ ಶಾಸ್ತ್ರ ನಿಗಮಾಗಮ ಸಾರಂ. ನೋಡಿ, ಸಮಸ್ತವಾಗಿರ್ತಕ್ಕಂಥ ಶಾಸ್ತ್ರಗಳ ನಿಗಮ ಅಂದರೆ ವೇದಾಂತ,
ನಿರ್ಗತಂ ಶಿವವಕ್ತ್ರೇಭ್ಯ ಗತಂಚ ಗಿರಿಜಾಮುಖೆ ಮಥಿತಂ ವಾಸುದೇವೇನ ತಸ್ಮಾತ್ ನಿಗಮ ಉಚ್ಯತೆ ಅಂತ ನಿಗಮ ಶಬ್ದದ ಲಕ್ಷಣ. ನಿರ್ಗತಂ ಶಿವವಕ್ತ್ರೇಭ್ಯ, ಶಿವನ ಬಾಯಿಂದ ಯಾವುದು ಹೊರಟು ಪಾರ್ವತಿಯನ್ನು ಯಾವುದು ಸೇರಿಕೊಂಡು ಲೋಕದಲ್ಲಿ ಯಾವುದು ಕೀರ್ತಿತವಾಯಿತೋ ಅದಕ್ಕೆ ನಿಗಮಗಳು ಅಂತ ಹೇಳ್ತಕ್ಕಂಥದ್ದು. ನಿಗಮಾಗಮ ಸಾಗರಂ, ಆಗಮ ಅದು ಕೂಡ ನಮ್ಮಲ್ಲಿ ಶೈವಾಗಮ, ವೈಷ್ಣವಾಗಮ, ತಾಂತ್ರಾಗಮ, ಈ ರೀತಿಯಾಗಿ ಆಗಮಗಳಲ್ಲೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಅರ್ಥ ಇದೆ. ಹಾಗೆಯೇ ಪರಿಪಾಲಿತ ಸುರ ಸುಗಮಂ ಪರಮ ಪವಿತ್ರೀಕೃತ ಪಾಷಂಡಂ ಶುದ್ಧ ಪರಮಹಂಸ ಶ್ರಮಗೀತಂ. ನೋಡಿ, ನಮ್ಮಲ್ಲಿ ಸನ್ಯಾಸಿಗಳು 4 ರೀತಿ ಇರೋರು: ಬಹುದಕ, ಕುಟೀಚಕ, ಹಂಸ, ಪರಮಹಂಸ ಅಂತ. ಜೀವನ್ಮುಕ್ತಿ ವಿವೇಕ ಅಂತ ವಿದ್ಯಾರಣ್ಯರ ಒಂದು ಕೃತಿ ಇದೆ. ಅದರಲ್ಲಿ ಈ 4 ಜನ ಸನ್ಯಾಸಿಗಳು ಹೇಗೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ ಲಕ್ಷಣ ಪುರಸ್ಸರವಾಗಿ. ಅವರು ಕೊನೆಯದು ಪರಮಹಂಸ ಸ್ಥಿತಿ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಹಂಸ ಹಂಸಾಯ ವಿದ್ಮಹೆ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಆ ಮಾತು ಅದಕ್ಕೆ ಹೊರಟಿರ್ತಕ್ಕಂಥದ್ದು. ಶುಕ ಶೌನಕ ಮುಖಪೀತಂ. ನೋಡಿ, ಶುಕ ಶೌನಕರು ಅವರಿಂದ ಹೊಗಳಲ್ಪಟ್ಟಿರ್ತಕ್ಕಂಥದ್ದು. ಹಾಗೆಯೇ ಇದನ್ನು ಜಂಜೋಟಿ ರಾಗದಲ್ಲಿ ಹಾಡಬೇಕು ಅಂತ ಇರೋದು. ಶ್ರೀರಾಮನ ಪಿಬರೇ ರಾಮರಸಂ. ಅದಾದಮೇಲೆ ನೋಡಿ, ಭಜರೇ ರಘುವೀರಂ. ಇದು ಕೂಡ ರಾಮನ ಬಗ್ಗೆ ಇರತಕ್ಕಂತಹ ಇನ್ನೊಂದು ಸಂಗೀತ ಕೃತಿ. ಮೋಹನ ರಾಗದಲ್ಲಿ ಹಾಡಬೇಕು ಅಂತ ಇದನ್ನು ಉಲ್ಲೇಖ ಮಾಡಿರೋದು. ಭಜರೇ ರಘುವೀರಂ ಮಾನಸ ಭಜರೇ ಬಹುಧೀರಂ. ನೋಡಿ, ಅಲ್ಲಿ ವೀರಂ ಬಂದರೆ ಇಲ್ಲಿ ಧೀರಂ ಬರುತ್ತೆ. ಹಾಗೆಯೇ ಅಂಬುದ ಡಿಂಬ ವಿಡಂಬನ ಗಾತ್ರಂ, ಆ ರೀತಿ ಹೋಗುತ್ತೆ ಅದು. ಪರಮಹಂಸ ಮಖಿಲಾಗಮ ವೈದ್ಯಂ ಪರಮವೇದ್ಯ ಮುಕುಟೀ ಪ್ರತಿಪಾದ್ಯಂ ಮಂಡಿತ ಮನುಕುಲ ಮಾಶ್ರಯ ಶೌರಿಂ ದಂಡಿತ ಸುಂದ ಸುತಾದಿ ವೀರಂ. ಈ ರೀತಿಯಾಗಿ ಸುಂದರವಾಗಿರ್ತಕ್ಕಂಥ ಪ್ರಾಸಬದ್ಧವಾಗಿ ಇದು ಕೂಡ ಬರುತ್ತೆ. ಆಮೇಲೆ ಖೇಲತಿ ಮಮ ಹೃದಯೇ ರಾಮ ಖೇಲತಿ ಮಮ ಹೃದಯೇ, ಇದು ಕೂಡ ಅಠಾಣ ರಾಗದಲ್ಲಿ ಹಾಡಬೇಕು ಅಂತ ಹೇಳ್ತಾರೆ. ಖೇಲತಿ ಮಮ ಹೃದಯೇ ರಾಮ ಖೇಲತಿ ಮಮ ಹೃದಯೇ ಮೋಹ ಮಹಾರ್ಣವ ತಾರಕಕಾರಿ ರಾಗದ್ವೇಷ ಮುಖಾಸುರಮಾರಿ ಶಾಂತಿ ವಿದೇಹ ಸುತಾ ಸಹಚಾರಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಅರ್ಥ ಅನ್ನೋದು. ಮೋಹ ಮಹಾರ್ಣವ ತಾರಕಕಾರಿ. ಮೋಹ ಎಂಬತಕ್ಕಂತಹದ್ದೇ ಒಂದು ದೊಡ್ಡ ಸಮುದ್ರ. ಅದರಿಂದ ದಾಟಿಸ್ತಕ್ಕಂಥವನು ಯಾರು ಅಂದರೆ ರಾಮ. ಹೆಂಗೆ ನಮಗೆ ಮೋಹ ಉಂಟಾಗತ್ತೆ? ಪುತ್ರ ಮೋಹ, ಧನಮೋಹ, ಹಾಗೆಯೇ ಲೋಕದಲ್ಲಿ ನಾನು ಪ್ರಸಿದ್ಧವಂತನಾಗಬೇಕು ಎಂಬತಕ್ಕಂಥ ಮೋಹ. ಆ ಮೋಹಕ್ಕೆ ಸಿಯಾಕೊಂಡು ಅವನು ಏನೇನೋ ಮಾಡಿಬಿಡ್ತಾನೆ ಲೋಕದಲ್ಲಿ. ವಸ್ತುತಃ ಆ ರೀತಿ ಮಾಡೋ ಹಾಗಿರೋದಿಲ್ಲ, ಆದರೂ ಈ ಮೋಹ ಜಾಲ ಅನ್ನೋದು ಅವನು ಕಟ್ಟಾಗ್ಬಿಡುತ್ತೆ. ಅದಕ್ಕೆ ಹೇಳೋದು ಮೋಹಂಜಹಿ ಮಹಾಮೃತ್ಯೋ ದೇಹ ದಾರ ಸುತಾದಿಷು ಮೋಹೋ ವಿನಿರ್ಜಿತೋ ಯೇನ ಸ ಮುಕ್ತಿ ಪದ ಮೃಚ್ಛತಿ. ದೇಹ ಮೋಹ, ದಾರಮೋಹ ಇದನ್ನೆಲ್ಲ ಯಾರು ಗೆದ್ದಿದ್ದಾರೋ ಅವರು ಮೋಕ್ಷಕ್ಕೆ ಅರ್ಹರು. ಮುಹ್ಯತೀತಿ ಮೋಹ, ಯಾವುದು ನಮ್ಮನ್ನು ಮುಚ್ಚಾಕತ್ತೋ ಅದಕ್ಕೆ ಆವರಣ ಅಂತ ಕರೀತಕ್ಕಂಥದ್ದು. ಆವ್ರಿಯತೆ ಅನೇನ ಇತಿ ಆವರಣಂ. ಭೈರಪ್ಪನವರದು ಆವರಣ ಅಂತ ಒಂದು ಕೃತಿ ಇದೆ. ನಿನ್ನೆ ಸಾಹಿತ್ಯ ಅಕಾಡೆಮಿನಲ್ಲಿ ಇಷ್ಟೊತ್ತಿಗೆ ಸೆಮಿನಾರಲ್ಲಿ ಅದರ ಬಗ್ಗೆ ಮಾತಾಡೋ ಸೌಭಾಗ್ಯ ಇತ್ತು. ಪುರಂದರದಾಸರು ನೋಡಿ ರಾಮನ ಬಗ್ಗೆ ಎಂತಹ ಮಾತನ್ನು ಹೇಳಿದ್ದಾರೆ. ರಾಮ ಎಂಬ 2 ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ. ರಾ ಎಂದ ಮಾತ್ರದಳು ರಕ್ತ ಮಾಂಸದೊಳಿದ್ದ ಅಸ್ಥಿಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯ ಬಲ್ಲ. ಮತ್ತೆ ಮಾಯನಲ್ಲೂ ಹೊರಬಿದ್ದ ಪಾಪಗಳು ಬತ್ತಿ ಒಳಹೋಗದಂತೆ ಕವಾಟಗೆ ಚಿತ್ತ ಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತನೊಬ್ಬ ತಾವಲ್ಲ ಧರೆಯೊಳಿ ನಾಮಕ್ಕೆ. ಈ ರೀತಿಯಾಗಿ ಹೋಗುತ್ತೆ ಪುರಂದರದಾಸರದು. ನೋಡಿ, ರಾ ಅಂತ ಹೇಳಿದ ಕೂಡಲೇ ಪಾಪಗಳೆಲ್ಲ ಆಚೆ ಹೋಗುತ್ತೆ. ಮಾ ಅಂತ ಹೇಳಿದ ಕೂಡಲೇ ಬಾಯಿ ಮುಚ್ಕೊಂಡಾಗ ಹೊರಗಡೆ ಹೋದ ಪಾಪ ವಾಪಸ್ ಬರಲ್ಲ. ಅದರಿಂದ ಪುಣ್ಯಾತ್ಮರಾಗ್ತಾರೆ ರಾಮ ಶಬ್ದದ ಪಠಣದಿಂದ ಅಂತ ಇರತಕ್ಕಂಥದ್ದು. ಇನ್ನು ಸ್ತೋತ್ರಗಳಲ್ಲಿ ರಾಮ ಅಂತ ನಾವು ತೆಗೆದುಕೊಳ್ಳೋದಾದರೆ ಬ್ರಹ್ಮಕೃತ ರಾಮಸ್ತೋತ್ರ, ಜಟಾಯುಕೃತ ರಾಮಸ್ತೋತ್ರ, ಇಂದ್ರಕೃತ ರಾಮಸ್ತೋತ್ರ, ರಾಮಗೀತ, ಅಹಲ್ಯಾಕೃತ ರಾಮಸ್ತೋತ್ರ, ಶಿವಕೃತ ರಾಮಸ್ತೋತ್ರ, ರಾಮಸ್ತವರಾಜ, ರಾಮ ಪೂರ್ವತಾಪಿನಿ ಉಪನಿಷತ್ತು, ರಾಮ ಉತ್ತರತಾಪಿನಿ ಉಪನಿಷತ್ತು. ಇಷ್ಟಲ್ಲೂ ಕೂಡ ರಾಮ ಶಬ್ದದ ಮಹತ್ವವನ್ನು ಹೇಳ್ತಾರೆ. ನೋಡಿ, ರಾಮಾವತಾರ ಅನ್ನೋದಕ್ಕೆ ಒಂದು ಮಾತು ಋಗ್ವೇದದಲ್ಲೇ ಬರುತ್ತೆ. ಋಗ್ವೇದ ನಮ್ಮ ಪ್ರಪ್ರಥಮ ಲಿಖಿತ ಗ್ರಂಥ. ಋಗ್ವೇದದ 10ನೇ ಮಂಡಲದ 3ನೇ ಅನುವಾಕದ 3ನೇ ಮಂತ್ರ ನೋಡಿ.
ಭದ್ರೋ ಭದ್ರಮಾಸ ಚ ಮಾನ ಆಗಾತ್ ಸ್ವಸಾರಂ ಜಾರೋ ಅಭ್ಯೇತಿ ಪಶ್ಚಾತ್ ಸುಪ್ರಕೇತೆ ರಘುಭಿರ್ ಅಗ್ನಿವಿತಿಷ್ಠನ್ ಉಷದ್ಭಿರ್ವೈಶ್ಯೈರಭಿರಾಮಮಸ್ಥಾತ್. ಪ್ರಕೃತ ಮಂತ್ರದಲ್ಲಿ ರಾಮ ಶಬ್ದವು ಭದ್ರ ಎಂದರೆ ಮಂಗಳಕರನಾದವನು ಎಂದು ಅರ್ಥ. ಸ್ವಸಾರಂ ಮಾತೃಸ್ಥಾನೀಯವಾದ ಸರ್ವಲೋಕ ಮಾತೆಯಾದ ಸೀತಾದೇವಿಯನ್ನು ಅಭ್ಯೇತಿ ಹತ್ತಿರವಾಗಿ ಸಮೀಪಿಸ್ತಕ್ಕಂಥವನು ಎಂಬಲ್ಲಿ ಸೀತಾಪರಣ ವೃತ್ತಾಂತ, ಕೊನೆಯಲ್ಲಿ ಅಗ್ನಿ ಪರಿಶುದ್ಧಳಾಗಿರ್ತಕ್ಕಂಥ ಸೀತಾಮಾತೆಯನ್ನು ತನ್ನ ಪ್ರಖರವಾದ ಕಿರಣಗಳಿಂದ ಪವಿತ್ರಳು ಎಂದೇ ಲೋಕಕ್ಕೆ ಸಾರಿದ ವೃತ್ತಾಂತ, ರಾಮನಲ್ಲಿ ಸಮರ್ಪಿಸ್ತಕ್ಕಂಥದ್ದು ಹೇಗೆ ಎಂಬತಕ್ಕಂಥ ವನಗಮನ, ಸೀತಾಹರಣ, ಅಗ್ನಿಪ್ರವೇಶ ಎಂಬ 3 ಮುಖ್ಯ ಘಟ್ಟಗಳನ್ನು ಸೂಚಿಸುವುದರ ಮೂಲಕ ಇಡೀ ರಾಮಾಯಣವನ್ನೇ ಈ ಮಂತ್ರ ಸೂಚ್ಯವಾಗಿ ಬೋಧಿಸುತ್ತದೆ. ಹಾಗಾಗಿ ಋಗ್ವೇದದಲ್ಲೂ ಕೂಡ ರಾಮ ಅನ್ನೋದಕ್ಕೆ ನಮಗೆ ಸ್ಪಷ್ಟವಾಗಿ ಉದಾಹರಣೆ ಸಿಗತ್ತೆ. ರಮತೆ ರಮಯಾ ಸಾರ್ಧಂ ತೇನ ರಾಮಂ ವಿದುರ್ಬುಧಾ ರಮಾಣಾಂ ರಮಮಾಖ್ಯನ್ನಂ ರಾಮಂ ರಾಮವಿದೋ ವಿದುಹು. ಹಲಾಯುಧ ಕೋಶ ಅಂತ ಒಂದು ಕೋಶ. ನಮ್ಮಲ್ಲಿ ಅನೇಕ ಕೋಶಗಳಿದೆ. ಅಮರಕೋಶ, ಏಕಾಕ್ಷರ ಕೋಶ, ಅನೇಕಾಕ್ಷರ ಕೋಶ, ವೈಜಯಂತಿ ಕೋಶ, ಮೇದಿನಿ ಕೋಶ. ಆ ರೀತಿ ಹಲಾಯುಧ ಕೋಶದಲ್ಲಿ ಈ ಮಾತು ಬರುತ್ತೆ. ರಮತೆ ರಮಯಾ ಸಾರ್ಧಂ. ರಮ ಇಂದಿರಾ ಲೋಕಮಾತಾ ಮಾ ರಮಾ ಮಂಗಳದೇವತಾ ಭಾರ್ಗವಿ ಲೋಕಜನನಿ ಕ್ಷೀರಸಾಗರ ಕನ್ಯಕ. ಅದೆಲ್ಲವೂ ಕೂಡ ಅಮರಕೋಶದಲ್ಲಿ ಬರ್ತಕ್ಕಂತಹ ಪರ್ಯಾಯ ಪದಗಳು. ರಮಾಣಾಂ ರಮಣಸ್ಥಾನಂ ರಾಚಯತಿ ಲಕ್ಷ್ಮೀವಚನ ಮಶ್ಚಾಪಿ ಈಶ್ವರವಾಚಕ ಲಕ್ಷ್ಮೀಪತಿಂ ಗತಿಂ ರಾಮಂ ಪ್ರವದಂತಿ ಮನೀಷಿಣಃ. ನೋಡಿ, ಇನ್ನೊಂದು ವ್ಯಾಖ್ಯೆಯ ಪ್ರಕಾರ ರಾಚಯತಿ ಲಕ್ಷ್ಮೀವಚನ. ರಾ ಅಂತ ಹೇಳಿದ ಕೂಡಲೇ ಲಕ್ಷ್ಮೀ ಅನ್ನೋದು ಇಂಡಿಕೇಟ್ ಆಗುತ್ತೆ. ಮಾ ಅಂತ ಹೇಳಿದ ಕೂಡಲೇ ಈಶ್ವರ ಅಂತ ಆಗುತ್ತೆ. ಲಕ್ಷ್ಮೀಪತಿಂ ಗತಿಂ ರಾಮಂ ಪ್ರವದಂತಿ ಮನೀಷಿಣಃ. ಈ ರೀತಿಯಾಗೂ ಕೂಡ ರಾಮಶಬ್ದದ ನಿರ್ವಚನೆಯನ್ನು ಉಂಟು ಮಾಡೋದು ಸುಪ್ರಸಿದ್ಧವಾಗಿ ಬರುತ್ತೆ. ಬಿ ವಾಸುದೇವ ಭಟ್ಟ ಅಂತ ನಮ್ಮಲ್ಲಿ ಪೇರೆಂಟ್ ಟೀಚರ್ಸ್ ಅಸೋಸಿಯೇಷನ್ ಸ್ಕೂಲ್ ಅಂತಿದೆ ಅಶೋಕ ಪಿಲ್ಲರಲ್ಲಿ. ಅಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿದ್ದರು. ಅವರು ಆಶುವಾಗಿ ಒಂದು ಸಲ ರಾಮನ ಬಗ್ಗೆ ಒಂದು ಶ್ಲೋಕ ಹೇಳಿದರು ನಮ್ಮ ಕಾಲೇಜಲ್ಲಿ. ಪ್ರಾಯಶಃ 78ನೇ ಇಸ್ವಿ ಅಂತ ಕಾಣುತ್ತೆ. ರಾಮಂ ದದೇವ ಪುಷಿ ರಾಮಂ ಭಜೆ ವಚಸಿ ರಾಮಂ ಸ್ಮರಾಮಿ ಭುವನೆ ರಾಮಂ ಸ್ತುವೇ ಮನಸಿ ರಾಮಂ ಶ್ರಯೇ ವಚಸಿ ರಾಮಂ ಧರಾಮಿ ಹೃದಯೇ ರಾಮಂ ವೃಣೋಮಿ ಬಹು ರಾಮಂ ಶೃಣೋಮಿ ಮಧು ರಾಮಸ್ಯ ರಾಮಚರಿತಂ ರಾಮಂ ನಮಾಮಿ ರಘು ರಾಮಂ ಜಪಾಮಿ ಶಿವನಾಮಂ ಸ್ಮರಾಮಿ ಸತತಂ. ಅವರು ಆಶುವಾಗಿ ನಮ್ಮ ಕಾಲೇಜಲ್ಲಿ ಶಾಶ್ವತಿ ಸಭಾಂಗಣ ಅಂತ ಒಂದು ಸಭಾಂಗಣ ಇದೆ. ಅಲ್ಲಿ ಈ ಶ್ಲೋಕ ಹೇಳಿದರು ಅಂತ ನನ್ನ ನೆನಪು. ರಾಮಂ ದಧೆ ವಪುಷಿ. ವಪುಷ್ ಅಂದರೆ ದೇಹ. ನನ್ನ ದೇಹದಲ್ಲಿ ನಾನು ರಾಮನನ್ನು ಭಾವಿಸ್ಕೋತೀನಿ. ರಾಮಂ ಭಜೆ ವಚಸಿ. ನನ್ನ ಮಾತಿನಲ್ಲಿ ನಾನು ರಾಮನನ್ನು ಯಾವಾಗಲೂ ಕೂಡ ಉಚ್ಚಾರ ಮಾಡ್ತೀನಿ. ರಾಮಂ ಸ್ಮರಾಮಿ ಭುವನೆ. ನಾನು ಏನೇನು ಕೆಲಸ ಮಾಡ್ತೀನೋ ಅದೆಲ್ಲವಲ್ಲೂ ಕೂಡ ರಾಮನನ್ನೇ ಸ್ಮರಣೆ ಮಾಡ್ಕೋತೀನಿ. ರಾಮಂ ಸ್ತುವೇ ಮನಸಿ. ಮನಸ್ಸಿನಲ್ಲಿ ರಾಮನನ್ನೇ ಸ್ತುತಿ ಮಾಡ್ತೀನಿ. ರಾಮಂ ಶ್ರಯೇ ವಚಸಿ. ಯಾವಾಗಲೂ ನನ್ನ ಮಾತುಗಳಲ್ಲಿ ಶ್ರೀರಾಮನ ಸದ್ಗುಣಗಳನ್ನೇ ಹಾಡಿ ಹೋಳ್ತೀನಿ. ರಾಮಂ ಧರಾಮಿ ಹೃದಯ. ನನ್ನ ಹೃದಯದಲ್ಲಿ ಯಾವಾಗಲೂ ರಾಮನನ್ನೇ ಇಟ್ಕೊಂಡಿರ್ತೀನಿ. ರಾಮಂ ವೃಣೋಮಿ. ರಾಮನನ್ನೇ ವರಿಸ್ತೀನಿ. ರಾಮಂ ಮಧು ರಾಮಸ್ಯ ರಾಮಚರಿತಂ. ಶ್ರೀರಾಮನ ಆ ರಾಮಚರಿತ, ಅದಕ್ಕೆ ರಾಮಚರಿತ್ ಮಾನಸ್ ಅಂತ ನಮ್ಮ ಹಿಂದಿನಲ್ಲಿ ತುಳಸಿದಾಸ್ ಅವರು ಮಾಡಿರ್ತಕ್ಕಂಥದ್ದು. ನಮ್ಮ ಉತ್ತರ ಭಾರತದಲ್ಲಿ ರಾಮಾಯಣಕ್ಕಿಂತ ರಾಮಚರಿತ್ ಮಾನಸ್ಸೇ ಹೆಚ್ಚು ಜನಜನಿತ ಅಲ್ಲಿ ಇರತಕ್ಕಂಥದ್ದು. ಯಾಕೆಂದರೆ ಹಿಂದಿ ಬೆಲ್ಟ್ ಪ್ರಾಮುಖ್ಯತೆ ಇರೋದರಿಂದ. ರಾಮಂ ನಮಾಮಿ. ಅಂತಹ ರಾಮನಿಗೆ ನಮಸ್ಕಾರ. ರಘು ರಾಮಂ ಜಪಾಮಿ. ಅಂತಹ ರಾಮನಿಗೆ ನಾನು ಜಪ ಮಾಡ್ತೀನಿ. ಜಪ ಅಂದರೆ ಏನು ಗೊತ್ತಾ? ಜಕಾರಃ ಜನ್ಮ ವಿಚ್ಛಿತ್ತಿ ಪಕಾರಃ ಪಾಪನಾಶಕಃ ತಸ್ಮಾತ್ ಜಪ ಇತಿ ಪ್ರೋಕ್ತಃ ವೇದ ವಿಘ್ನ ಮನೀಷಿಣಃ. ಜಪ ಅನ್ನೋ ಶಬ್ದಕ್ಕೆ ಎಲ್ಲರೂ ಹೇಳ್ತಾರೆ ಅವ್ರು ಜಪ ಮಾಡ್ತಾರೆ, ಜಪ ಮಾಡಿ. ಜಾ ಅಂದ್ರೇನು, ಪಾ ಅಂದ್ರೇನು ಕೇಳಿ ಯಾರನ್ನಾದರೂ. ಜಾ ಅಂತ ಹೇಳಿದ ಕೂಡಲೇ ಮರು ಜನ್ಮ ಇಲ್ಲ. ಜಕಾರಃ ಜನ್ಮ ವಿಚ್ಛಿತ್ತಿ ಪಕಾರಃ ಪಾಪನಾಶಕಃ. ಪಾ ಅಂತ ಹೇಳಿದ ಕೂಡಲೇ ಮಾಡಿರೋ ಪಾಪಗಳೆಲ್ಲ ಸುಟ್ಟೋಗುತ್ತೆ. ಅದರಿಂದಾನೇ ಜಪ ಎಂಬತಕ್ಕಂಥದ್ದು ನಮ್ಮಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕೆಲವರು ಜಪಾನಂದ, ಜಪಸಿದ್ಧಾನಂದ ಅಂತೆಲ್ಲ ಕೂಡ ಹೆಸರಿಟ್ಕೊಂಡಿರ್ತಕ್ಕಂಥ ಸ್ವಾಮಿಗಳು ಇದ್ದಾರೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ಜಪ ಅನ್ನೋದಕ್ಕೆ ಅಂತಹ ಒಂದು ಪ್ರಾಮುಖ್ಯತೆ ಎಂಬತಕ್ಕಂಥದ್ದು ಸಿಗತ್ತೆ. ಈ ತಿಂಗಳು 26ನೇ ತಾರೀಕು ಸಂಜೆ 5 ಗಂಟೆಗೆ ಇಸ್ಕಾನ್ ಮಂದಿರದ ಮಲ್ಟಿವಿಷನ್ ಆಡಿಟೋರಿಯಮ್ಮಲ್ಲಿ ಜಪಸಿದ್ಧಾನಂದ ಎಂಬತಕ್ಕಂಥ ಸ್ವಾಮಿಗಳಿಗೆ ಸನ್ಮಾನವನ್ನು SL ಭೈರಪ್ಪನವರು ಮಾಡ್ತಕ್ಕಂಥದ್ದಿದೆ. ಆವತ್ತಿಂದ 5 ದಿನಗಳ ಕಾಲ ಸಮಗ್ರವಾಗಿರ್ತಕ್ಕಂಥ ಮಹಾಭಾರತದ ಬಗ್ಗೆ ಒಂದು ವಿಚಾರಗೋಷ್ಠಿ ಇದೆ. ಆ ಗೋಷ್ಠಿಯಲ್ಲಿ 40 ಜನ ವಿದ್ವಾಂಸರು ಸಮಗ್ರ ಭಾರತದಿಂದ ಬಂದು ತಮ್ಮ ಪೇಪರ್ಸ್ ಪ್ರಸ್ತುತ ಮಾಡ್ತಾರೆ. ಕನ್ನಡ, ಇಂಗ್ಲೀಷ್ 2 ಭಾಷೆಯಲ್ಲೂ ಇರುತ್ತೆ ಪೇಪರ್ಸು.
ಎಲ್ಲರಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಆಹ್ವಾನ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಅಲ್ಲ, ಜೂನ್. ಸೊ ಆ ದೃಷ್ಟಿಯಿಂದ 26ರಿಂದ 30 ತನಕ ಇರತಕ್ಕಂಥದ್ದು ನೋಡಿ. ಮುಖ್ಯವಾಗಿ ರಾಮ ಎಂಬತಕ್ಕಂಥದ್ದು ಹನುಮಂತನಿಂದ ಪ್ರೋಕ್ತವಾಗಿರ್ತಕ್ಕಂಥ ರಾಮ ಇರೋ ಹಾಗೇನೆ, ಬ್ರಹ್ಮಕೃತ ರಾಮಸ್ತೋತ್ರ ಇರೋ ಹಾಗೇನೆ, ರಾಮ ಅಂದರೆ ಏನೋ ಅನ್ನೋ ಲಕ್ಷಣಗಳನ್ನು ನಾವು ಸುಂದರಕಾಂಡದ 35ನೇ ಸರ್ಗದಲ್ಲಿ ಸ್ಪಷ್ಟವಾಗಿ ಕಾಣ್ತೀವಿ. ಎಂಥವನಪ್ಪ ರಾಮ ಅಂತ ಹೇಳಿದರೆ, ರಾಮ ಕಮಲಪತ್ರಾಕ್ಷ ಪೂರ್ಣಚಂದ್ರ ನಿಭಾನನಃ ರೂಪದಾಕ್ಷಿಣ್ಯ ಸಂಪನ್ನ ಪ್ರಸೂತಃ ಜನಕಾತ್ಮಜೆ ತೇಜಸ ಆದಿತ್ಯ ಸಂಕಾಶಃ ಕ್ಷಮಯಾ ಪೃಥಿವೀ ಸಮಃ ಬೃಹಸ್ಪತಿ ಸಮಃ ಬುದ್ಧ್ಯ ಯಶಸಾ ವಾಸವೋಪಮಃ ರಕ್ಷಿತಾ ಜೀವಲೋಕಸ್ಯ ಸ್ವಜನಸ್ಯಾಪಿ ರಕ್ಷಿತಾ ಸ್ವಸ್ಯ ವೃತ್ತಸ್ಯ ಧರ್ಮಸ್ಯ ಚ ಪರಂತಪ ರಾಮೋ ಭಾಮಿನಿ ಲೋಕಸ್ಯ ಚಾತುರ್ವರ್ಣಸ್ಯ ರಕ್ಷಿತಾ ಮರ್ಯಾದಾನಾಂಚ ಲೋಕಸ್ಯ ಕರ್ತಾ ಕಾರಯಿತಾ ಚ ಸಹ ಅರ್ಚಿಷ್ಮಾನ್ ಅರ್ಚಿತೋತ್ಯರ್ಥಃ ಬ್ರಹ್ಮಚರ್ಯವ್ರತೆ ಸ್ಥಿತಃ ಸಾಧೂನಾಂ ಉಪಕಾರಜ್ಞಃ ಪ್ರಜಾರಕ್ಷಶ್ಚ ಕರ್ಮಣಾಂ ರಾಜನೀತ್ಯ ವಿನೀತಶ್ಚ ಬ್ರಾಹ್ಮಣಾನಾಮುಪಾಸಕಃ ಜ್ಞಾನವಾನ್ ಶೀಲಸಂಪನ್ನಃ ವಿನೀತಶ್ಚ ಪರಂತಪಃ ಯಜುರ್ವೇದ ವಿನೀತಶ್ಚ ವೇದವಿದ್ಭಿಃ ಸುಪೂಜಿತಃ ಧನುರ್ವೇದೇ ಚ ವೇದೇ ಚ ವೇದಾಂಗೇಷು ಚ ನಿಷ್ಠಿತಃ ವಿಪುಲಾಂಸಃ ಮಹಾಬಾಹುಃ ಕಂಬುಗ್ರೀವಃ ಶುಭಾನನಃ ಗೂಢಶತ್ರುಃ ಸಹಸ್ರಾಕ್ಷಃ ರಾಮೋ ನಾಮ ಜನೈಶ್ರುತಃ ದುಂದುಭಿಸ್ವನ ನಿರ್ಘೋಷಃ ಸ್ನಿಗ್ಧವರ್ಣ ಪ್ರತಾಪವಾನ್ ಸಮಶ್ಚ ಸುವಿಭಕ್ತಾಂಗಃ ವರ್ಣಃ ಶ್ಯಾಮ ಸಮಾಶ್ರಿತಃ ತ್ರಿಸ್ಥಿರಃ ತ್ರಿಲಂಬಶ್ಚ ತ್ರಿಸಮಸ್ತ್ರಿಷು ಯೋಚನಃ ತ್ರಿಸಾಮಾ ಅಸ್ತ್ರಿಷು ಚ ಸ್ನಿಗ್ಧಃ ಗಂಭೀರಸ್ತ್ರಿಷು ನಿತ್ಯಶಃ ತ್ರಿವಲೀಮಾಂ ತ್ರವಣಃ ಚಾತುರ್ವರ್ಣ್ಯಂ ತ್ರಿಶೀರ್ಷವಾನ್ ಚತುಷ್ಕಲಃ ಚತುರ್ಲೇಖಃ ಚತುರ್ಶಿಷ್ಕ ಚತುಸ್ಸಮಃ ಚತುರ್ದಶ ಸಮಾದ್ವಂದ್ವಃ ಚತುರ್ದಂಶ ಚತುರ್ಗತಿಃ ಮಹೋಷ್ಟಹನುನಾಸಶ್ಚ ಪಂಚಸ್ನಿಗ್ಧೋಷ್ಟಭ್ರಂಶವಾನ್ ದಶಪದ್ಮೋ ದಶಬ್ರಹಃ ನಿರ್ವಿರ್ಯಾಪ್ತೋ ದಿಶಕ್ಲವಾನ್ ಷಡನ್ನುತೋ ನವನತನುಃ ತ್ರಿಭಿರ್ವ್ಯಾಪ್ನೋತಿ ರಾಘವಃ ಸತ್ಯಧರ್ಮರತಃ ಶ್ರೀಮಾನ್ ಸಂಗ್ರಹ ನಗ್ರಹೇ ರತಃ ದೇಶಕಾಲ ವಿಭಾಗ್ನಗ್ನಃ ಸರ್ವಲೋಕಪ್ರಿಯಂ ವದಃ ಭ್ರಾತಾ ಚ ಸ ಚ ವೈಮಾತ್ರಃ ಸೌಮಿತ್ರಿಃ ಅಮಿತಪ್ರಭಃ ಅನುರಾಗೇಣ ರೂಪೇಣ ಗುಣೈಶ್ಚಾಪಿ ತಥಾವಿಧಃ ಸ ಸುವರ್ಣಚ್ಛವಿ ಶ್ರೀಮಾನ್ ರಾಮಶ್ಯಾಮೋ ಮಹಾಯಶಃ ತಾವುಬೋ ನರಶಾರ್ದೂಲೌ ತ್ವದ್ದರ್ಶನ ನಯೋತ್ಸುಕೌ. ಹನುಮಂತ ಸೀತೆಗೆ ರಾಮನ ಬಗ್ಗೆ ವಿಶ್ವಾಸ ಮೂಡಿಸೋದಕ್ಕೆ ಅವನ ಬಾಯಲ್ಲಿ ಹೇಳಿರ್ತಕ್ಕಂಥ ರಾಮನ ಗುಣಗಳು. ಬಾಲಕಾಂಡದಲ್ಲಿ ಬೇರೆ ಬರುತ್ತೆ, ಅದು ಬೇರೆ ವಿಷಯ. ಅದು ಇಲ್ಲಿ ನೋಡಿ, ಶ್ರೀರಾಮ ಹೇಗಿದ್ದಾನಪ್ಪ ಅಂದರೆ ಕಮಲಪತ್ರದಂತೆ ಕಣ್ಣುಳ್ಳವನು. ಮುಖ್ಯವಾಗಿ ನೋಡಿದ ಕೂಡಲೇ ಯಾವ್ದು ನಮ್ಮ ಮನಸ್ಸಿಗೆ ಬರುತ್ತೆ ಅಂದರೆ ಮುಖ ಮತ್ತು ಕಣ್ಣು ನೋಡಿ. ಅದಕ್ಕೆ ಯಾವಾಗಲೂ ಕೂಡ ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ಮ್ಯಾನ್ ಆ್ಯಂಡ್ ಐ ಈಸ್ ದಿ ಇಂಡೆಕ್ಸ್ ಆಫ್ ಫೇಸ್ ಅಂತ ಯಾವಾಗಲೂ ಕೂಡ ಹೇಳೋದು. ಕೆಲವು ಕಣ್ಣಿಂದ ನೋಡಿಬಿಟ್ರೆ ನಮ್ಮ ಒಳಗಡೆ ಇಳಿದು ನಮ್ಮ ಸಮಗ್ರವಾಗಿರ್ತಕ್ಕಂಥ ಚರಿತ್ರೆಯನ್ನು ಹಿಂಡ್ತಾ ಇದ್ದಾರೋ ಅನ್ನೋ ಹಾಗೆ ಕಾಣುತ್ತೆ. ಸಮ್ ಹ್ಯಾವ್ ಗಾಟ್ ವೆರಿ ಪವರ್ಫುಲ್ ಐಸ್. ಫಾರ್ ಎಕ್ಸಾಂಪಲ್, ರಜನೀಶ್, he was called Osho. He was professor of logic by Bhopal and also he was a philosopher. ಅದಕ್ಕೆ ಓಶೋ ಅಂತಲೇ ಅವರು ಬರೀತಕ್ಕಂಥದ್ದು ಕೆಲವು ಕಾವ್ಯನಾಮ. ರಜನೀಶ್ ಅವರ ಹೆಸರು, ಬಟ್ he was a professor of logic. ಅದರಿಂದ ನೋಡಿ, ಇಲ್ಲಿ ಶಿವಾನಂದ ಸೋರ್ಸ್ ಹತ್ರ ಓಶೋ ಆಶ್ರಮ ಕೂಡ ಇದೆ ನಮ್ಮಲ್ಲಿ. ಶ್ರೀರಾಮ ಕಮಲಪತ್ರದಂತೆ ಕಣ್ಣುಳ್ಳವನು, ಸರ್ವ ಪ್ರಾಣಿಗಳಿಗೂ ಮನೋಹರನಾಗಿರ್ತಕ್ಕಂಥವನು. ನೋಡಿ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಅತ್ಯಂತ ಮನಸ್ಸಿಟ್ಟು ಎಲ್ಲವನ್ನೂ ನೋಡ್ಕೊಳ್ತಕ್ಕಂಥವನು, ಸೌಂದರ್ಯದಿಂದ ದಾಕ್ಷಿಣ್ಯದಿಂದ ಒಪ್ಪುವಂಥವನು. ನೋಡಿ, ಸೌಂದರ್ಯ ಇರೋರಿಗೆ ದಾಕ್ಷಿಣ್ಯ ಇರಲ್ಲ, ದಾಕ್ಷಿಣ್ಯ ಇರೋರಿಗೆ ಸೌಂದರ್ಯ ಇರಲ್ಲ. ಎರಡೂ ಒಬ್ಬರಲ್ಲೇ ಇರತಕ್ಕಂಥದ್ದು. ಅದು ನಿಜಕ್ಕೂ ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ತೇಜಸ್ಸಿನಲ್ಲಿ ಸೂರ್ಯನಂತೆ ಪ್ರಕಾಶಕ. ನೋಡಿ, ನಾವು ಯಾವಾಗಲೂ ಸ್ಟ್ಯಾಂಡರ್ಡ್ ಆಫ್ ಕಂಪ್ಯಾರಿಸನ್ ಕೊಡೋದು ಏನು ಅಂದರೆ ಸೂರ್ಯನಂತೆ ಪ್ರಕಾಶಮಾನವಾದ ಅಂತ ಹೇಳ್ತೀವಿ ಹೊರತು ಚಂದ್ರನಂತೆ ಪ್ರಕಾಶಮಾನವಾದ ಅಂತ ಕೊಡಲ್ಲ. ಯಾವಾಗಲೂ ಕೂಡ ಚಂದ್ರನಂತೆ ತಂಪಾದ ಅಂತ ಕೊಡ್ತೀವಿ ಹೊರತು ಪ್ರಕಾಶ ಅಂದರೆ ಸೂರ್ಯ ಅಂತಲೇ ನಮಗೆ ಬರೋದು. ಅದಕ್ಕೆ ಹೇಳೋದು, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಎಲ್ಲವೂ ಕೂಡ ಅದರಿಂದ ಹೊಳಿತಾ ಇದೆಯೇ ಹೊರತು ಅದಕ್ಕೆ ಇನ್ಯಾವುದರ ಪ್ರಕಾಶವೂ ಬೇಕಾಗಿಲ್ಲ. ಆತ್ಮಜ್ಯೋತಿಗೆ ಇನ್ನೊಂದು ಜ್ಯೋತಿಯ ಪ್ರಕಾಶ ಬೇಕಾಗಿಲ್ಲ. ಈ ದೀಪಕ್ಕೆ ಇನ್ನೊಂದು ದೀಪದ ಅವಶ್ಯಕತೆ ಇಲ್ಲ. ಈ ದೀಪ ಬೆಳಗಿಸಿದ ಕೂಡಲೇ ಎಲ್ಲ ಕಡೆಯೂ ಕೂಡ ಅದು ತನ್ನ ಪ್ರಕಾಶವನ್ನು ಬಿದ್ದೇ ಬೀರುತ್ತೆ. ಹಾಗೆ ತೇಜಸ್ಸಿನಲ್ಲಿ ಸೂರ್ಯನಂತೆ ಇರತಕ್ಕಂಥವನು, ಸ್ಮರಣೆಯಲ್ಲಿ ಸ್ವೈರಣೆಯಲ್ಲಿ ಭೂಮಿಗೆ ಸಮನು. ಸ್ವೈರಣೆ ಅಂದರೆ ಕ್ಷಮಾಗುಣ ಅನ್ನೋ ಅರ್ಥದಲ್ಲಿ.
ಅದಕ್ಕೆ ಕ್ಷಮಯಾಧರಿತ್ರಿ ಅಂತ ನಾವು ಬಳಸಿರ್ತಕ್ಕಂಥದ್ದು. ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮನು. ನೋಡಿ, ಸ್ಟ್ಯಾಂಡರ್ಡ್ ಆಫ್ ಕಂಪ್ಯಾರಿಸನ್ ಅಂದರೆ ಯಾರ್ಯಾರಲ್ಲಿ ಎಲ್ಲ ಒಳ್ಳೆಯ ಗುಣಗಳು, ಏನೇನು ಗುಣಗಳಿದೆಯೋ ಅಷ್ಟೂ ಕೂಡ ರಾಮನಲ್ಲಿ ಇತ್ತು ಅನ್ನೋದಕ್ಕೆ ಹನುಮಂತನ ಮಾತಿನಿಂದ ಬರ್ತಕ್ಕಂಥ ಮಾತಿದು. ಬುದ್ಧಿಯಲ್ಲಿ ಬೃಹಸ್ಪತಿಗೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ನೋಡಿ, ಅವರು ಬೃಹಸ್ಪತಿ ಅಂತ. ಅದನ್ನು ಎರಡು ರೀತಿಯೂ ಉಪಯೋಗಿಸ್ಬೋದು. ಸರಿಯಾದ ಅರ್ಥದಲ್ಲಿ ಬೃಹಸ್ಪತಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಅವ್ನು ಗೊತ್ತಿಲ್ವಾ ಬೃಹಸ್ಪತಿ ಅಂದರೆ ಶುದ್ಧ ಶುಂಠ ಅಂತ, ಆ ಅರ್ಥದಲ್ಲೂ ಬಳಸ್ಬೋದು. ಅದಕ್ಕೆ ಕಾಕು ಅಂತ ಹೇಳ್ತಾರೆ. ನಮ್ಮ ಸಂಸ್ಕೃತದಲ್ಲಿ ಸ್ವಲ್ಪ ಆ ಟೋನ್ ಬದಲಾಯಿಸ್ಬಿಟ್ಟು ಹೇಳಿದ್ರೆ ಅರ್ಥ ತುಂಬ ವ್ಯತ್ಯಾಸ ಆಗಿಬಿಡುತ್ತೆ. ಹಾಗೆ ಕೀರ್ತಿಯಲ್ಲಿ ಇಂದ್ರನಿಗೆ ಸಮಾನ. ನೋಡಿ, ಯಾವಾಗಲೂ ಕೂಡ 100 ಯಾಗ ಮಾಡಿರೋನು ಇಂದ್ರನಾಗ್ತಾನೆ. ಅದಕ್ಕೆ ಶತಕ್ರತು ಅನ್ನೋ ಪರ್ಯಾಯ ಪದ ಇಂದ್ರನಿಗೆ ಇರತಕ್ಕಂಥದ್ದು. ಇಂದ್ರನಿಗೆ 24 ಪರ್ಯಾಯ ಪದ ಇದೆ. ಇಂದ್ರ ಮರುತ್ವಾನ್ ಮಗವ ಬಿಡೋಜಾಹ ಪಾಕಶಾಸನ ವೃದ್ಧಶ್ರವಾ ಸುನಾಸೀರ ಪುರುಹೂತ ಪುರಂದರ ಜಿಷ್ಣು ಲೇಕರ್ಷವ ಶಕ್ರ ಶತಮನ್ಯು ದಿವಸ್ಪತಿ ಸುತ್ರಾಮ ಗೋತ್ರಭಿದ್ ವಜ್ರಿ ವಾಸವೋ ವೃತ್ರ ವೃಷ ವಾಸ್ತೋಷ್ಪತಿ ಸುರಪತಿ ಬಲಾರಾತಿ ಶಚೀಪತಿ. ಕೊನೆ ಶಚೀಪತಿ, ಅಮ್ಮ ಅವ್ರ ಗಂಡ. ಕೈಲಾಸಂ ನಾಟಕ ಇದೆಯಲ್ಲ ಹಾಗೆ ನೋಡಿ. ಯಾವುದು ವಿಶೇಷವಾಗಿ ಇಂದ್ರನಿಗೆ ಸಮಾನ ಕೀರ್ತಿಯಲ್ಲಿ. ನೋಡಿ, ಯಾರಾದರೂ 90 ಯಾಗ ಮಾಡಲಿ, ತಕ್ಷಣ ಇಂದ್ರ ಅದನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಈಗ 100 ಯಾಗ ಯಾರಾದರೂ ಮಾಡಿಬಿಟ್ರೆ ಅವ್ರಿಗೆ ಇಂದ್ರ ಪದವಿ ಸಿಕ್ಬಿಡುತ್ತೆ. ಅದು CM ಪೋರ್ಟ್ಫೋಲಿಯೋ PM ಪೋರ್ಟ್ಫೋಲಿಯೋ ಥರ. ಅಲ್ಲಿಗೆ ಬರೋಷ್ಟೊತ್ತಿಗೆ ಅವರು ವಿಜಿಲೆಂಟ್ ಆಗಿಬಿಡ್ತಾರೆ. ದೇ ಬಿಕಮ್ ಎಕ್ಸ್ಟ್ರಾ ಕೇರ್ಫುಲ್. ಅದಕ್ಕೆ ನೋಡಿ, ಯಾತಕ್ಕೋಸ್ಕರ ಶಿವ ತಪಸ್ ಮಾಡೋದನ್ನು ಮನ್ಮಥನನ್ನೇ ಆಯುಧವನ್ನಾಗಿಟ್ಕೊಂಡು ಇಂದ್ರ ದೇವಲೋಕದಿಂದ ಭೂಲೋಕ ಕಳಿಸ್ಬೇಕಾಯಿತು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಶಿವನ ತಪಸ್ ಭಂಗ ಆಗದೆ ಹೋದರೆ ಶಿವ ಪಾರ್ವತಿಯರ ಮದುವೆ ಆಗಲ್ಲ. ಶಿವ ಪಾರ್ವತಿಯರ ಮದುವೆ ಆಗದೆ ಹೋದರೆ ಕುಮಾರಸ್ವಾಮಿ ಜನ್ಮ ಆಗಲ್ಲ. ಕುಮಾರಸ್ವಾಮಿ ಹುಟ್ಟದೆ ಹೋದರೆ ತಾರಕಾಸುರನ ಮರಣ ಆಗಲ್ಲ. ಅದಕ್ಕೆ ತಾರಕಾಸುರನ ವಧ ಮುಖ್ಯವಾಗಿರ್ತಕ್ಕಂಥ ಕಾರಣ ಶಿವ ಪಾರ್ವತಿಯರ ಮದುವೆಗೆ, ಬೇರೆ ಯಾವುದೂ ಅಲ್ಲ. ಹಾಗಿಲ್ಲದೆ ಹೋಗಿದ್ರೆ ಇಬ್ಬರು ತಪಾಸ್ ಮಾಡ್ಕೊಂಡು ಇದ್ಬಿಡ್ಬೋದಾಗಿತ್ತು ಜೀವನ ಉದ್ದಕ್ಕೂ. 3ನೇ ಸರ್ಗ 5ನೇ ಸರ್ಗನೇ ಕಂಟಿನ್ಯೂ ಆಗಿಬಿಡ್ಬೋದಾಗಿತ್ತು ಜೀವನ ಉದ್ದಕ್ಕೂ ಕೂಡ. ಪಾರ್ವತಿಯನ್ನು ತನ್ನ ಮಟ್ಟಕ್ಕೆ ಆಧ್ಯಾತ್ಮಿಕವಾಗಿ ಏರಲಿ ಅನ್ನೋ ದೃಷ್ಟಿಯಿಂದ ಶಿವ 3ನೇ ಸರ್ಗದಲ್ಲಿ ಮಾಯ ಆಜ್ಞೆ ಹೊರತು ಪಾರ್ವತಿಯನ್ನು ಧಿಕ್ಕರಿಸಬೇಕು ಅಂತಲ್ಲ. ಯಾಕೆಂದರೆ ಪತಿ ಪತ್ನಿಯರು ಸಮಾನ ಸ್ಥಿತಿಗೆ ಏರ್ತಕ್ಕಂಥ ಸಂದರ್ಭ ಬರಲಿ ಅನ್ನೋ ದೃಷ್ಟಿಯಿಂದ. ಇನ್ನು ಸಮಸ್ತ ಪ್ರಾಣಿಗಳನ್ನು ರಕ್ಷಿಸತಕ್ಕಂಥವನು. ನೋಡಿ, ಯಾರೇ ಆಗಲಿ ನನಗೆ ರಕ್ಷಣೆ ಕೊಡು, ಶತ್ರು ಆದರೂ ಕೂಡ ರಕ್ಷಿಸ್ತೀನಿ ಅಂತ ಶ್ರೀರಾಮನೇ ವಿಭೀಷಣ ಮುಂದೆ ಪ್ರಮಾಣ ಮಾಡ್ತಾನೆ. ಅವನು ರಾವಣನ ಅನುಜನೇ ಇರ್ಬೋದು, ಶತ್ರುನೇ ಇರ್ಬೋದು, ಆದರೂ ಕೂಡ ನನಗೆ ರಕ್ಷಣೆ ಕೊಡು, ನಾನು ನಿನಗೆ ಶರಣಾಗತನಾಗಿದ್ದೀನಿ ಅಂದರೆ ಶರಣಾಗತ ವತ್ಸಲ ಅನ್ನೋದು ರಾಮನಿಗೆ ಸೇರಿರ್ತಕ್ಕಂಥದ್ದು. ವಿಶೇಷವಾಗಿ ಸಜ್ಜನರ ರಕ್ಷಕ. ನಮ್ಮಲ್ಲಿ ಏನಪ್ಪ ಅವತಾರದ ವೈಶಿಷ್ಟ್ಯ? ಗೀತೆಯಲ್ಲಿ ಹೇಳೋ ಹಾಗೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಕೆಟ್ಟವರು ಜಾಸ್ತಿ ಆಗ್ತಾರೋ, ಒಳ್ಳೆಯವರಿಗೆ ಕಷ್ಟ ಬರುತ್ತೋ, ಆವಾಗ ನಾನು ಅವತಾರ ಮಾಡಿ ದುಷ್ಟರನ್ನು ಶಿಕ್ಷಿಸಿಬಿಟ್ಟು ಶಿಷ್ಟರನ್ನು ರಕ್ಷಣೆ ಮಾಡ್ತೀನಿ ಅನ್ನೋದು ಭಗವಂತನ ಒಂದು ಪ್ರತಿಜ್ಞೆ. ಲೋಕಕ್ಕೆ ಮರ್ಯಾದೆಯನ್ನು ತಿಳಿಯಪಡಿಸ್ತಕ್ಕಂಥವನು. ಅದಕ್ಕೆ ಅವನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಕ್ಕಂಥದ್ದು ರಾಮನಿಗೆ. ಅದು ಅನ್ವರ್ಥವಾಗಿ ಹೊಂದತಕ್ಕಂಥದ್ದು. ಹಾಗೆ ಸ್ವಧರ್ಮ ನಿರತನು. ಯಾವತ್ತೂ ಕೂಡ ಧರ್ಮವನ್ನು ಬಿಟ್ಟು ರಾಮ ಹೋಗಿಲ್ಲ. ರಾಜಧರ್ಮ ಅನ್ನೋದೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ DVG ಅವರು ಅದ್ಭುತವಾಗಿ ಹೇಳಿದ್ದಾರೆ ರಾಜಧರ್ಮ ಅಂದರೆ ಏನು ಅನ್ನೋದನ್ನು. ನೀವು ಅವರ ಸಮಸ್ತವಾಗಿರ್ತಕ್ಕಂಥ DVG ಕೃತಿ ಶ್ರೇಣಿ அதை ತೆಗೆದು ನೋಡಿ. ರಾಜಧರ್ಮದ ಬಗ್ಗೆ ರಾಜನಿಗಿರಬೇಕಾಗಿರ್ತಕ್ಕಂಥ ಕರ್ತವ್ಯಗಳೇನು, ರಾಷ್ಟ್ರಧರ್ಮ ಅಂದ್ರೇನು, ರಾಜಧರ್ಮ ಪ್ರವರ್ತತಾದ್ ರಾಷ್ಟ್ರಕ ದೀಪಧರ್ಮ. ಇಲ್ಲ ಆಚೆ ಕಡೆ ಬೋರ್ಡ್ ಇದೆ DVG ಅವ್ರದ್ದು, ಶತಾವಧಾನಿಯವರು ಕನ್ನಡಕ್ಕೆ ಅನುವಾದ ಮಾಡಿರೋದು. ರಾಷ್ಟ್ರಧರ್ಮ ಅನ್ನೋದು ಎಲ್ಲ ಕಡೆಯೂ ಕೂಡ ಬೆಳಗಬೇಕು ಅನ್ನೋ ದೃಷ್ಟಿಯಿಂದ ಐಹಿಕ ಆಮುಷ್ಮಿಕ ಕರ್ಮಗಳ ರೀತಿಯನ್ನು ಅರಿತವನು. ನೋಡಿ, ಐಹಿಕ ಅಂದರೆ ಈ ಲೋಕದ್ದು, ಆಮುಷ್ಮಿಕ ಅಂದರೆ ಸ್ವರ್ಗ. ಈಗ ಅಮೂತ್ರ ಅಂದರೆ ಒಂದೇ, ಐಹಿಕ ಆಮುಷ್ಮಿಕ ಅಂದರೆ ಒಂದೇ. ಈ ಮಾಡತಕ್ಕಂಥ ಕರ್ಮ ನಾವು ಚೆನ್ನಾಗಿ ಮಾಡಿದರೆ ಆವಾಗ ಸ್ವರ್ಗ ಸುಖ ಎಂಬತಕ್ಕಂಥದ್ದು ಲಭಿಸುತ್ತೆ. ಎಲ್ಲಿ ತನಕ? ನಾವು ಮಾಡಿರೋ ಪುಣ್ಯ ಇರೋ ತನಕ. ಆದರೆ ಸ್ವರ್ಗವೂ ಶಾಶ್ವತವಲ್ಲ. ಪುಣ್ಯ ಖರ್ಚಾದ್ಮೇಲೆ ಭೂಲೋಕನೇ ಗ್ಯಾರಂಟಿ. ಕ್ಷೀಣೆ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ. ಆ ಎರಡನ್ನೂ ಕೂಡ ಬಲ್ಲವನು ಶ್ರೀರಾಮ. ಮತ್ತು ಆನ್ವೀಕ್ಷಿಕಿ ಮುಂತಾದ 4 ರೀತಿಯಾದ ರಾಜವಿದ್ಯೆಗಳಲ್ಲಿ ಪರಿಣತನು. ಒಂದಲ್ಲ ಎರಡಲ್ಲ, 4 ರೀತಿಯಾಗಿರ್ತಕ್ಕಂಥ ರಾಜವಿದ್ಯೆಯೂ ಕೂಡ ಅವನಿಗೆ ಬಂದಿತ್ತು. ಬ್ರಹ್ಮಜ್ಞಾನಿಗಳನ್ನು ಗೌರವಿಸುವವನು. ನೋಡಿ, ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ. ಆ ದೃಷ್ಟಿಯಿಂದ ಬ್ರಹ್ಮಜ್ಞಾನಿಗಳನ್ನು ಗೌರವಿಸ್ತಕ್ಕಂಥದ್ದು ನಿಜವಾದ ಅರ್ಥದಲ್ಲಿ ನಮ್ಮ ಸಂಸ್ಕೃತಿಗೆ ನಾವು ಗೌರವ ಕೊಟ್ಟ ಹಾಗೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ವೇದ ಪುರುಷರು
ಘನಪಾಠಿಗಳ ಮನೆಗೆ ಬಂದರೆ ಅದು ಅತ್ಯಂತ ಗೌರವ ಅಂತ, ಸಮಸ್ತವಾಗಿರ್ತಕ್ಕಂಥ ಮನೆಗೆ ಒಂದು ಪುಣ್ಯ ಲಭಿಸ್ದಂಗೆ ಆಗತ್ತೆ ಅಂತ. ಘನಪಾಠಿ, ಘನ ಅನ್ನೋದು ಫೈನಲ್ ನಮ್ಮಲ್ಲಿರ್ತಕ್ಕಂಥದ್ದು, ಪದ ಕ್ರಮ ಜಟ ಘನ, ಅದಕ್ಕೆ ಘನಪಾಠಿ ಅಂದರೆ ಮುಗಿದೋಯ್ತು. ಗಣನ ಅಂತ್ವತ್ವ ಗಣನ ಗಣನ ಅಂತ್ವತ್ವ ಗಣಪತಿಂ ಗಣಪತಿಂ ಹವಾಮಹೇ ಕವಿಂ ಕವಿಗುಂ ಹವಾಮಹೇ ಹವಾಮಹೇ ಕವಿಂ ಕವಿಂ ಕವೀನಾಂ ಕವೀನಾಂ ಉಪಮಶ್ರವಸ್ತಮಃ ಉಪಮಶ್ರವಸ್ತಮ ಇತ್ಯುಪಮಶ್ರವಃ ತಮಃ ಜ್ಯೇಷ್ಠರಾಜಂ ರಾಜಂ ಜ್ಯೇಷ್ಠರಾಜಂ. ಆ ರೀತಿ ಹೋಗುತ್ತೆ ಘನಪಾಠ ಅನ್ನೋದು. ಏನೋ ಒಂದು 8ನೇ ವಯಸ್ಸಿಂದ 16ನೇ ವಯಸ್ಸು ತನಕ ದಿನಕ್ಕೊಂದು 8 ಗಂಟೆ ಉರು ಹೊಡೆದ್ರೆ ಘನ ಅನ್ನೋದು ತಲೆಯಲ್ಲಿ ನಿಲ್ಲತ್ತೆ. ಆಮೇಲೆ ಹೋದರೆ ಮರ್ತೋಗತ್ತೆ ಅದು. ಅದಕ್ಕೇ ಆ ವಯಸ್ಸಲ್ಲಿ ಬಿಡಬಾರ್ದು ಯಾವಾಗಲೂ ಕೂಡ. ಸಮಸ್ತ ಶಾಸ್ತ್ರಗಳನ್ನು ಅರಿತವನು, ನೋಡಿ ಒಂದು ಶಾಸ್ತ್ರ ಅರಿಯೋದೇ ಕಷ್ಟ, ಇನ್ನು ಸಮಸ್ತವಾಗಿರ್ತಕ್ಕಂಥ ಶಾಸ್ತ್ರಜ್ಞಾನ ಶ್ರೀರಾಮಚಂದ್ರನಿಗಿತ್ತು ಅನ್ನೋದು ಹೇಳ್ತಾರೆ. ಸದಾಚಾರ ಸಂಪನ್ನನು, ಆಚಾರ ಪ್ರಥಮೋ ಧರ್ಮ, ಮಹಾಭಾರತದ ವಾಕ್ಯ ಅದು. ಯಾರು ಸದಾಚಾರ ಸಂಪನ್ನರೋ ಅವರು ನಿಜವಾಗಿರ್ತಕ್ಕಂಥ ಧರ್ಮಾತ್ಮರು ಅನ್ನೋದಕ್ಕೆ. ಆಚಾರಹೀನಾ ನ ಪುನಂತಿ ವೇದಾ, ಯಾರು ಆಚಾರವನ್ನು ಇಟ್ಕೊಂಡಿಲ್ವೋ ಅವರಿಗೆ ವೇದದಲ್ಲಿ ಪುರಸ್ಕಾರ ಇಲ್ಲ ಅನ್ನೋ ಮಾತು ಸ್ಪಷ್ಟವಾಗಿ ಬರುತ್ತೆ ನಮಗೆ. ಋಗ್ವೇದಾದಿ ವೇದಗಳಲ್ಲಿ ಪರಿಣತನು, ಸಮಸ್ತವಾಗಿರ್ತಕ್ಕಂಥ ಋಗ್ವೇದವನ್ನು ಕೂಡ ಶ್ರೀರಾಮಚಂದ್ರ ಅರಿತವನಾಗಿದ್ದ ಅನ್ನೋ ಮಾತು ಬರುತ್ತೆ. ಅಂದರೆ ಏನಾಯಿತು, 8 ಅಷ್ಟಕಗಳು, 10 ಮಂಡಲಗಳು, 10,552 ಸೂಕ್ತಗಳು, ಅಷ್ಟೂ ಕೂಡ 1028 ಸೂಕ್ತಗಳು, 10,552 ಮಂತ್ರಗಳು ಅವನಿಗೆ ಗೊತ್ತಿತ್ತು ಅನ್ನೋ ಅರ್ಥ ಬರುತ್ತೆ. ಋಗ್ವೇದ ಗೊತ್ತಿರ್ತಕ್ಕಂಥವನು ಅಂತ ಹೇಳಿದರೆ ಋಗ್ವೇದೇನ ಹೋತ, ಹೋತೃ ಸ್ಥಾನದಲ್ಲಿ ದೇವತೆಗಳನ್ನು ಆಹ್ವಾನ ಕೊಡ್ತಕ್ಕಂಥವನು ಅವನು. ಮತ್ತು ತಾನು ಯಜುಶಾಖಾಧ್ಯಾಯಿ ಆದವನು, ನೋಡಿ ಅವನು ಸ್ವಂತ ಯಜುಶಾಖೆಯಲ್ಲಿ ಹುಟ್ಟಿರ್ತಕ್ಕಂಥ, ನಾವು ಪ್ರವರ ಹೇಳ್ಕೊಳ್ಳೋವಾಗ ಇದೆಲ್ಲ ಬರುತ್ತೆ. ಅದಕ್ಕೆ ಹಿಂದಿನ ಕಾಲದವರು ಆ ಉಪನೀತನಾಗಿರ್ತಕ್ಕಂಥ ಒಟು ಸಂಧ್ಯಾವನೆ ಮಾಡ್ತಾನಾ ಇಲ್ವಾ ಅಂತ ನಮ್ಮ ತರಹ ಕೇಳ್ತಾ ಇರಲಿಲ್ಲ. ಎಲ್ಲಿ ಮಗು ಪ್ರವರ ಹೇಳು ಅನ್ನೋರು. ಆ ಮಗು ಬೆಬ್ಬೆ ಅಂದರೆ ಅವನು ಸಂಧ್ಯಾವನೆ ಬಿಟ್ಟಿದ್ದಾನೆ ಅಂತ ಅರ್ಥ. ಸೊ ಅಲ್ಲಿ ಬರುತ್ತೆ ಇದೆಲ್ಲವೂ ಕೂಡ. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯ ಶುಭಂ ಭೌತು ಕಾಶಪಾವತ್ಸಾರ ನೈದ್ರವತ್ರಯ ಆರ್ಷೇಯ ಪ್ರವರಾನ್ವಿತ ಕಾಶಪಸ ಗೋತ್ರ ಆಶ್ವಲಾಯನ ಸೂತ್ರ ಋಕ್ಷಾಕಲ ಶಾಖಾಧ್ಯಾಯಿ ರಂಗನಾಥ ಶರ್ಮಾ ಹಂಭೋ ಅಭಿವಾದಯೇ ಅಂದರೆ ಪೂರ್ತಿ ಋಗ್ವೇದ 64 ಗಂಟೆ ನನ್ನ ಬಾಯಲ್ಲಿರಬೇಕು. ಆವಾಗ ಋಕ್ಷಾಕಲ ಶಾಖಾಧ್ಯಾಯಿ ಅಂತ ಹೇಳಿಕೊಳ್ಳೋಕ್ಕೆ ಒಂದು ಗೌರವ ಇರುತ್ತೆ. ಎಲ್ಲಿ ಹೋದರೆ ಸುಮ್ಮನೆ ಇದಾಗತ್ತೆ ಅಷ್ಟೇ ಹೊರತು ಮೊದಲನೇ ಮಂತ್ರದಿಂದ ಕೊನೆಯ ಮಂತ್ರ ತನಕ ಬಾಯಲ್ಲಿರಬೇಕು. ಅಗ್ನಿಮೀಳೆ ಪರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿ ಪೂರ್ವೇ ಬಿರುಷಿಬಿರೀಢ್ಯೋ ನೂತನೈರುತ, ಅಲ್ಲಿಂದ ಹಿಡಿದು ಸಂಗಚ್ಛದ್ವಂ ಸಂಪದದ್ವಂ ಸಂಭೋಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಮಾನೀವ ಆಕೂತಿ ಸಮಾನ ಹೃದಯಾನಿವ ಸಮಾನಮಸ್ತು ವೋ ಮನೋ ಯಥಾವಸ್ಸು ಸಹಾಸತಿ. ಅದು ಕೊನೆ ಮಂತ್ರ. ಅಲ್ಲಿ ನಾನು ಪೂರ್ತಿ ಋಗ್ವೇದ ಹೇಳ್ದಂಗೆ ಆಗೋಯ್ತು. ಈಗ ಪ್ರಾರಂಭ ಹೇಳಿದೆ, ಕೊನೆ ಹೇಳಿದೆ, ಇನ್ನೇನು ಆದಿರಂತ್ಯೇನ ಸಹೇತ. ವ್ಯಾಕರಣ ಸೂತ್ರನೂ ಇದೆ, ಉಪಕ್ರಮ ಉಪಸಂಹಾರಗಳು ಅನ್ನೋದು ಏಕವಾಕ್ಯತೆ ಇರಬೇಕು ಅಂತ ವೇದಾಂತಲ್ಲೂ ಇದೆ. ಅದನ್ನ ಪೂರ್ತಿ ಋಗ್ವೇದನೇ ತಮಗೆ ಶ್ರವಣ ಮಾಡ್ದಂಗೆ ಆಗೋಯ್ತು ಈಗ ಪ್ರಾರಂಭ ಕೊನೆ ಹೇಳಿದ್ರಿಂದ. ಸೊ ಯಜುಶಾಖಾಧ್ಯಾಯಿ ಆಗಿರುವನು, ಯಜುರ್ವೇದ ಎಂಬತಕ್ಕಂಥದ್ದು ಮುಖ್ಯವಾಗಿ ಯಜ್ಞಯಾಗಾದಿಗಳಿಗೆ ಮೀಸಲಾಗಿರ್ತಕ್ಕಂಥದ್ದು, ಕರ್ಮಕಾಂಡಕ್ಕೆ ಮೀಸಲಾಗಿರೋದು ಯಜುರ್ವೇದ. ಆ ದೃಷ್ಟಿಯಿಂದನೇ ಯಜುಸ್ ಎಂಬತಕ್ಕಂಥದ್ದು ಶುಕ್ಲ ಮತ್ತು ಕೃಷ್ಣ ಎಂಬುದಾಗಿ 2 ವಿಭಾಗವಾಗಿ ಅದು ಮತ್ತೆ ಇಬ್ಬಾಗವಾಗತ್ತೆ. ಅದರಲ್ಲಿ ನಾವು ಯಾವಾಗಲೂ ಭಾಷಾಂತರ ಮಾಡುವಾಗ ವೈಟ್ ಯಜುರ್ವೇದ ಬ್ಲ್ಯಾಕ್ ಯಜುರ್ವೇದ ಅಂತ ಮಾಡಬಾರ್ದು. ಅದು ಪಾಶ್ಚಾತ್ಯ ಮಾಡತಕ್ಕಂತಹ ತಪ್ಪದು. ನಾವು ಅದನ್ನು ಮಾಡಬಾರ್ದು. ಲಿಟ್ರಲ್ ಮೀನಿಂಗಲ್ಲಿ ಕೃಷ್ಣ ಯಜುರ್ವೇದ ಅಂದರೆ ಗದ್ಯ ಪದ್ಯ ಕೂಡಿರೋದು ಅಂತ ಅರ್ಥ, ಶುಕ್ಲ ಯಜುರ್ವೇದ ಅಂದರೆ ಕೇವಲ ಪದ್ಯ ಇರೋದು ಅಂತ ಅರ್ಥ ಅಷ್ಟೇ ಹೊರತು ಬೇರೆ ವೈಟು ಬ್ಲ್ಯಾಕು ಏನೂ ಇಲ್ಲ ಅಲ್ಲಿ. ಅದೆಲ್ಲ ನಾವು ಮಾಡಿಕೊಂಡಿರೋದಷ್ಟೇ. ವೇದಶಾಸ್ತ್ರಜ್ಞರಿಂದ ಪೂಜಿಸಲ್ಪಡತಕ್ಕಂಥವನು, ನೋಡಿ ನಿಜವಾಗಿ ಒಬ್ಬ ರಾಜನಲ್ಲಿ ಮರ್ಯಾದೆ ಬರಬೇಕಾಗಿರ್ತಕ್ಕಂಥ ವೇದಶಾಸ್ತ್ರಜ್ಞರು ಸಮ್ಮತವಾದರೆ ಆಗ ಆ ರಾಜ ಸದಾಚಾರ ಸಂಪನ್ನ ಅಂತ. ಸರ್ಟಿಫಿಕೇಟ್ ಯಾರಿಂದ ಬರಬೇಕು? ವೇದಶಾಸ್ತ್ರಜ್ಞರಿಂದ ಸರ್ಟಿಫೈ ಆಗಬೇಕು, ಈ ನಮ್ಮ ರಾಜ ಸದಾಚಾರ ಸಂಪನ್ನ ಅಂತ, ಬೇರೆಯವರಿಂದ ಅಲ್ಲ. ಧನುರ್ವೇದದಲ್ಲಿ ವೇದಾಂಗಗಳಲ್ಲಿ ಪರಿಣಿತನು. ನೋಡಿ ಧನುರ್ವೇದ ಏನೋ ಅರ್ಥ ಆಗತ್ತೆ, 6 ವೇದಾಂಗಗಳಿರೋದು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ಜ್ಯೋತಿಷ್ಯ. ಈ 6ಕ್ಕೆ ಷಡಂಗ ವೇದಾಧ್ಯಾಯಿ ಎಂಬುದಾಗಿ ಹೇಳ್ತಕ್ಕಂಥದ್ದು. ನೋಡಿ ಒಂದೊಂದಕ್ಕೂ ಕೂಡ 12 ವರ್ಷ ಅಧ್ಯಯನ ಮಾಡಬೇಕಾಗತ್ತೆ. ಈಗ ಜ್ಯೋತಿಷ್ಯ ಅಂದ್ರೇನು? ಮುಖಂ ವ್ಯಾಕರಣಂ ಸ್ಮೃತಂ. ನಮ್ಮಲ್ಲಿ ದೇಹದಲ್ಲಿ ಮುಖ ಹೇಗೆ ಮುಖ್ಯವೋ ವ್ಯಾಕರಣ ವೇದಾಂಗದಲ್ಲಿ ಮುಖ್ಯ ಅಂತ ಹಾಗೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಯಥಾ ಶಿಖಾ ಮಯೂರಾಣಾಂ ನಾಗಾನಾಂ ಮಣಯೋ ಯಥ ತದ್ವದ್ ವೇದಾಂಗಶಾಸ್ತ್ರೇಷು
ಜ್ಯೋತಿಷಂ ಮೂರ್ಧ್ನಿ ಸಂಸ್ಥಿತಂ ಯಥಾ ಶಿಖಾ ಮಯೂರಾಣ. ನವಿಲುಗಳಿಗೆ ಶಿಖೆ ಇರೋ ಹಾಗೆ, ನಾಗಾನಾಂ ಮಣಯೋ ಯಥ, ನಾಗಗಳಿಗೆ ಮಣಿ ಇರೋ ಹಾಗೆ ವೇದಾಂಗಗಳಲ್ಲಿ ಜ್ಯೋತಿಷ್ಯ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋ ಮಾತು ಇರ್ತಕ್ಕಂಥದ್ದು. ಜ್ಯೋತಿಷಜ್ಞರು ಸರಿಯಾಗಿರ್ತಕ್ಕಂಥ ಆಚರಣೆಯಲ್ಲಿ ಇರ್ತಕ್ಕಂಥವ್ರು ಏನಾದರೂ ಹೇಳಿದರೆ ನಡೆದೋಗುತ್ತೆ ಆ ರೀತಿಯಾಗಿ. ಕೆಲವರು ಅದಕ್ಕೆ ಗರುಡು ಮಚ್ಚೆ ಇರೋರು ಅಂತ ಹೇಳೋದು. ಅವ್ರ ಬಾಯಲ್ಲಿ ಏನಾದರೂ ಬಂದರೆ ನಡೆದೋಗುತ್ತದು. ಅದು ಹೇಗಾಗತ್ತೆ ಅಂತ ನಮಗೆ ಆಮೇಲೆ ಯೋಚನೆ ಮಾಡಬೇಕು. ನಡೆದಿರೋ ಘಟನೆನೇ ಹೇಳಿಬಿಡ್ತೀನಿ. ಯಾಕೆ 38 ವರ್ಷದ ಕೆಳಗೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಒಂದು ಘಟನೆ ನಡೀತು. ಅನಂತ ಪದ್ಮನಾಭಾಚಾರ ಅಂತ ಪೂರ್ವಾಶ್ರಮದಲ್ಲಿ ಪೇಜಾವರ ಶ್ರೀಗಳಿಗೆ ಸಹೋದರರು 50 ಜನ ಉಡುಪಿಗೆ ಹೋಗಬೇಕು ಅಂತ ಬಸ್ ಟಿಕೆಟ್ ಮಾಡಿಸ್ಕೊಂಡಿದ್ರು. ಹೋಗಬೇಡಿ ಅಂತ ಹೇಳಿದ್ರು ಇವರು. ಅವ್ರು ಹೋದವ್ರು ಯಾರೂ ವಾಪಸ್ ಬರಲಿಲ್ಲ. ದಾರಿಯಲ್ಲಿ ಬಸ್ಸೇ ಬಿದ್ದೋಗಿ ಎಲ್ಲರೂ ಹೋಗ್ಬಿಟ್ರು. ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಯಾರಾದರೂ ಹೇಳಿದರೆ ಹಿರಿಯರು ಯಾರಿಗೆ ನಿಜವಾಗಿರ್ತಕ್ಕಂತಹ ಒಂದು ಭಕ್ತಿ, ಶ್ರದ್ಧೆ ಮತ್ತು ನಿಷ್ಠೆ ಇರುತ್ತೋ ಅವರು ಹೇಳಿರ್ತಕ್ಕಂಥ ಮಾತು ನಡೆಯುತ್ತೆ. ಆ ದೃಷ್ಟಿಯಿಂದ ನೀವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು ಯಾವಾಗಲೂ ಕೂಡ. ಎವ್ರಿಥಿಂಗ್ ಕೆನಾಟ್ ಬಿ ಡಿಸೈಡೆಡ್ ರ್ಯಾಷನಲಿ ಆ್ಯಂಡ್ ಲಾಜಿಕಲಿ. ದೆರ್ ಇಸ್ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್ ಲಾಜಿಕ್, ದೆರ್ ಇಸ್ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್ ರ್ಯಾಷನಾಲಿಟಿ. ಆ ದೃಷ್ಟಿಯಿಂದ ಒಪ್ಪಬೇಕು. ಕೆಲವರಲ್ಲಿ ಇರ್ತಕ್ಕಂಥ ಮಾತು ಇವತ್ತೂ ಇದೆ, ಅಂಥವ್ರು ಕೆಲವರು ಇದ್ದಾರೆ. ಆ ದೃಷ್ಟಿಯಿಂದ ಅವ್ರು ಏನೇ ಹೇಳಿದ್ರು ಕೂಡ ಬೇಡಪ್ಪ ಅವ್ರು ಹೇಳಿದ್ಮೇಲೆ ಮಾಡೋಣ ಅಂತ ಆ ರೀತಿ ಮಾಡಬೇಕೇ ಹೊರತು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು ಯಾವಾಗಲೂ ಕೂಡ. ಶಂಖದಂತೆ ಕಂಠ ಉಳ್ಳವನು ನೋಡಿ, ಅದಕ್ಕೆ ಹೇಳೋದು ಘಂಟಾಘೋಷವಾಗಿ ಅವರು ಮಾತಾಡ್ತಾರೆ ಅಂತ ಹೇಳ್ತಾರೆ ನೋಡಿ. ಇಲ್ಲೇ ಇದೆ ಫೋಟೋ, GP ರಾಜರತ್ನಂ ಅವ್ರದ್ದು. ರಾಜರತ್ನಂ ಪಾಠ ಮಾಡಿದ್ರೆ 3 ಕ್ಲಾಸಲ್ಲಿ ಯಾರೋ ಪಾಠ ಮಾಡೋಕ್ಕೆ ಆಗ್ತಾ ಇರಲಿಲ್ವಂತೆ, ಅಂತಹ ಕಂಠ ಅವ್ರದ್ದು. ಆ ಕ್ಲಾಸಲ್ಲಿರೋ ಇಲ್ಲ, ಒಂದು ಇಲ್ಲೇ ಕೂತ್ಕೋತಾ ಇದ್ರಂತೆ. ಸೊ ಅವರಿಗೆ ಸ್ಟೂಡೆಂಟ್ಸೇ ಇಲ್ಲ, ಇವರಿಗೆ ಓವರ್ಫ್ಲೋಯಿಂಗು. ಕಿಟಕಿ ಮೇಲೆ ಬಾಗಿಲಲ್ಲಿ ಎಲ್ಲ ನಿಂತ್ಕೊಂಡು ಕೇಳ್ತಾ ಇದ್ರಂತೆ ರಾಜರತ್ನಂ ಪಾಠ ಮಾಡಿದರೆ. ಆ ತರಹ ನಮ್ಮ ಈಗಿನ ವೈಸ್ ಚಾನ್ಸ್ಲರ್ ಇದ್ದಾರೆ ವೇಣುಗೋಪಾಲ್ ಅವರು. ವೇಣುಗೋಪಾಲು ಹೋದ ವರ್ಷ ನಮ್ಮ ಕಾಲೇಜಿಗೆ ಒಂದು ಫಂಕ್ಷನಿಗೆ ಬಂದಾಗ ಒಂದು ಮಾತು ಹೇಳಿದರು. ಯಾರೋ ರಾಜರತ್ನಂ ಅವರಿಗೆ ಏನೋ ವಿಷಯದ ಬಗ್ಗೆ ಭಾಷಣ ಮಾಡಬೇಕು ಅಂತ ಕರೆಯೋಕ್ಕೆ ಹೋಗಿದ್ರಂತೆ. ಯಾವುದೋ ವಿಷಯ ಕೊಟ್ಟು ಎಷ್ಟು ದಿನ ಟೈಮ್ ಬೇಕು ಅಂದರೆ 3 ತಿಂಗಳು ಬಿಟ್ಕೊಂಬನ್ನಿ ಅಂತ ಹೇಳಿದ್ರಂತೆ. ಇನ್ನೊಂದು ಸಲ ಕೇಳಿದ್ದಕ್ಕೆ ನಿಮ್ಗೆ ಯಾವಾಗ ಆಗಬೇಕು ಅಂತ ಹೇಳಿದ್ದಕ್ಕೆ 15 ದಿವಸ ಬಿಟ್ಕೊಂಬನ್ನಿ ಅಂತ ಹೇಳಿದ್ರಂತೆ. ಈಗಲೇ ಬರ್ತೀರಾ ಅಂದ್ರೆ ನಡೀರಿ ಅಂದ್ರಂತೆ. ಹಾಗೆ ಆಶುವಾಗಿ ಅವ್ರಿಗೆ 3-4 ಗಂಟೆ ಮಾಡ್ತಕ್ಕಂಥ ಸಾಮರ್ಥ್ಯ ಇತ್ತು ರಾಜರತ್ನಂ ಅವರಿಗೆ ಅಂತ. ಯಾವಾಗಲೂ ಕೂಡ ಮೆತ್ತಿಗೆ ಮಾತಾಡಬೇಕು, ಮುಖ ನೋಡ್ಕೊಂಡು ಮಾತಾಡಬೇಕು, ಗೋಡೆಗಲ್ಲ. ಪ್ರತಿಯೊಬ್ಬರ ಮನಸ್ಸಲ್ಲೂ ಸೋಕಾಗಬೇಕು, ನೀನು ಹೇಳಿದ ಇಳಿಬೇಕು ಅಂತ ನನಗೆ ಬೆನ್ನ ಮೇಲೆ ಗುದ್ದಿ 37 ವರ್ಷದ ಕೆಳಗೆ ರಾಜರತ್ನಂ ಒಂದು ಮಾತು ಹೇಳಿದರು. ನೋಡು ಮಗು, ಮುಂದೆ ಏನಾದರೂ ನೀನು ಉಪನ್ಯಾಸಕ ಆದರೆ ಜನಗಳ ಮುಖ ನೋಡ್ಕೊಂಡು ಮಾತಾಡು, ಗೋಡೆಗಲ್ಲ ಮಾತಾಡೋದು. ಸ್ವಲ್ಪ ನಿಧಾನವಾಗಿ ಮಾತಾಡು, 2ನೇ ಸಲ ಪುನರುಚ್ಚಾರ ಮಾಡು, ಇನ್ನೊಂದು ಉದಾಹರಣೆ ಕೊಡು. ಎಷ್ಟು ತುರುಕ್ತೀಯ ಅಂತಲ್ಲ ಇಂಪಾರ್ಟೆಂಟು, ಎಷ್ಟು ಅವ್ರ ತಲೆ ಒಳಗೆ ಹೋಗಿದೆ ಅನ್ನೋದು ಇಂಪಾರ್ಟೆಂಟು. ಹೇಳಿದ್ರು ದೊಡ್ಡವರು, ನಾನೇನು ಕೇಳಲಿಲ್ಲ. ಏನು ಮಾಡೋದು, ಪ್ರಾರಂಭ ಮಾಡೋದು ನ್ಯಾರೋ ಗೇಜ್, ಆಮೇಲೆ ಬ್ರಾಡ್ ಗೇಜ್ ಕೊಟ್ಟಾಗತ್ತೆ. ಏನೋ ನನ್ನ ದೌರ್ಭಾಗ್ಯ. ವೇದಾಂಗಗಳು ನೋಡಿ, 6 ವೇದಾಂಗಗಳು ಇರತಕ್ಕಂಥದ್ದು. ವ್ಯಾಕರಣ ಎಷ್ಟು ದೊಡ್ಡ ಶಾಸ್ತ್ರ ಅಂದರೆ ವ್ಯಾಕರಣ ಒಂದು. ಅದರಲ್ಲಿ ಬರ್ತಕ್ಕಂತಹ ಪಾಣಿನಿಯ ಸೂತ್ರಗಳೇನು, ಆ ಪಾಣಿನಿಯ ಸೂತ್ರ ವ್ಯಾಕರಣಕ್ಕೂ ಕೂಡ ಶಿವನೇ ಪರಮೇಶ್ವರ, ಮಾಹೇಶ್ವರ ಸೂತ್ರಗಳು ನೋಡಿ. ಅವನ ಡಮರುಯಿಂದ ನುಡಿಸಿದಾಗ 14 ಸೂತ್ರಗಳು ಆಚೆ ಬಂತು. ಐ ಒನ್ ರೂಲ್ರು ಕೇವಂಗ್ ಐವೋ ಛಾವರಟ್ ಲೆಮ್ ಜಬೈ ಗಡದಸ್ ಜಬ ಗಡದಸ್ ಕಪ ಜಡದಸ್ ಜಡದವು ಕಪೈ ಷಡ್ಸರ್ ಹಲ್ 14 ಸೂತ್ರಗಳು ಬಂದಿದ್ದರಿಂದ ಮಾಹೇಶ್ವರ ಸೂತ್ರಾಣಿ ಅಂತ ಅದು ಫೇಮಸ್ ಆಗಿದ್ದು. ಪಾಣಿನಿಯ ಸೂತ್ರಗಳಿಗೆ ಪತಂಜಲಿ ಮಹಾಭಾಷ್ಯ. ಅದಕ್ಕೆ ಹೇಳೋದು ಮಹಾಭಾಷ್ಯಂ ವಾ ಪಠನೀಯಂ ಮಹಾರಾಜ್ಯಂ ವಾ ಪಾಲನೀಯಂ ಅಂತ. ಮನುಷ್ಯ ಹುಟ್ಟಿದ ಮೇಲೆ ಒಂದು ಸಲ ಆದರೂ ಮಹಾಭಾಷ್ಯ ಆಮೂಲಾಗ್ರವಾಗಿ ಓದಬೇಕು. ಇಲ್ಲಿ ಒಂದು ದೊಡ್ಡ ರಾಜ್ಯಕ್ಕಾದ ಚಕ್ರವರ್ತಿಯಾಗಿ ಬಾಳಬೇಕು. ಇಲ್ಲದೆ ಹೋದ್ರೆ ಏನು ಪ್ರಯೋಜನ ಅಂತ, ಜೀವನನೇ ನಷ್ಟ ಅಂತ. ಕಂಚಿ ಶ್ರೀಗುರುಗಳು ಪರಮಾಚಾರ್ಯರು ಈಗಿರೋರಲ್ಲ, ಅವರೊಂದು ಮಾತು ಹೇಳಿದರು. ನಿಮ್ಗೆ ಒಳ್ಳೆ ಪದ್ಯ ಕಾವ್ಯ ಓದಬೇಕು ಅಂದರೆ ವಾಲ್ಮೀಕಿ ರಾಮಾಯಣ ಓದಿ, ಒಳ್ಳೆ ಗದ್ಯ ಕಾವ್ಯ ಓದಬೇಕು ಅಂದರೆ ಪತಂಜಲಿ ಮಹಾಭಾಷ್ಯ ಓದಿ, ಗದ್ಯ ಪದ್ಯ ಎರಡೂ ನೋಡಬೇಕು ಅಂದರೆ ಶಂಕರಾಚಾರ್ಯ ಭಾಷ್ಯ ಓದಿ ಅಂತ. ಅದನ್ನು ಅವರು ಹೇಳಿರ್ತಕ್ಕಂಥ ಮಾತು. ಮತ್ತು ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಇದರಲ್ಲಿ ಬರ್ತಕ್ಕಂಥದ್ದು ನೋಡಿ, ವ್ಯಾಕರಣದಲ್ಲಿ ಸೂತ್ರ, ಭಾಷ್ಯ, ವಾರ್ತಿಕ ಮೂರೂ ಕೂಡ. ವಾರ್ತಿಕಾಚಾರ್ಯ ಅಂತಲೂ ನಮ್ಮಲ್ಲಿ ಹೆಸರಿದೆ. ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನೀಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ಇವತ್ತು ವ್ಯಾಕರಣ ಯಾತಕ್ಕೋಸ್ಕರ ಇಷ್ಟು ಫೇಮಸ್ ಆಗಿದೆ ವೆಸ್ಟಲ್ಲಿ ಅಂದರೆ ಬಿಕಾಸ್ ದಟ್ ಇಸ್ ದ ಬೆಸ್ಟ್ ಸೂಟೆಡ್ ಲ್ಯಾಂಗ್ವೇಜ್ ಫಾರ್ ಕಂಪ್ಯೂಟರ್ಸ್ ಅಂತ. ಆ ದೃಷ್ಟಿಯಿಂದ ಪಾಶ್ಚಾತ್ಯರು ನಮ್ಮ ವ್ಯಾಕರಣಕ್ಕೆ ಮಾರು ಹೋಗ್ತಾ ಇದ್ದಾರೆ. ಕೆಲವು ವಿಸಿಟಿಂಗ್ ಕಾರ್ಡ್ ನೀವು ನೋಡಿದರೆ 6 ತಿಂಗಳು ಪೂನಾ ಅಡ್ರೆಸ್ಸು, 6 ತಿಂಗಳು US ಅಡ್ರೆಸ್ ಇರುತ್ತೆ. ಅವರು 6 ತಿಂಗಳು ಇಲ್ಲಿ ಬಂದು ಅಭ್ಯಾಸ ಮಾಡ್ಕೊಂಡು ಹೋಗಿ ಅಲ್ಲಿ ಪಾಠ ಮಾಡ್ತಾರೆ. ಹಾಗೆ
ಉದಾಹರಣೆಗೆ ಈ ರೀತಿಯಾಗೆಲ್ಲ ಈಗಲೂ ಕೂಡ ನಡೀತಾ ಇರತಕ್ಕಂಥದ್ದಿದೆ. ವ್ಯಾಕರಣ ಅಂದರೆ ಪೂನಾನೇ ಸ್ಟ್ರಾಂಗ್ ಫೋಲ್ಡ್ ಯಾವಾಗಲೂ ಕೂಡ. ಹಾಗೆಯೇ ವೇದ ಮತ್ತು ವೇದಾಂತ ಅಂದರೆ ಕಾಶಿ. ಆ ರೀತಿಯಾಗಿ ನಮ್ಮಲ್ಲಿ ಒಂದು ಕ್ಷೇತ್ರಕ್ಕೆ ಒಂದು ಫೇಮ್ ಇದೆ, ಅಲ್ಲಿ ಹೋಗಿ ಓದಿದರೆ ಅದಕ್ಕೆ ಸ್ಟ್ಯಾಂಪ್ ಆಫ್ ಅಥಾರಿಟಿ ಅಂತ. ಹಾಗೆ ವಿಸ್ತಾರವಾದ ಭುಜಗಳುಳ್ಳವನು, ಭುಜ ಯಾವಾಗಲೂ ಕೂಡ ವಿಸ್ತಾರವಾಗಿರಬೇಕು ಅನ್ನೋದಕ್ಕೆ. ಶಂಖದಂತೆ ಕಂಠವುಳ್ಳವನು, ಬೇರಿ ದನಿಯಂತೆ ಗಂಭೀರವಾದ ಧ್ವನಿಯುಳ್ಳವನು. ನೋಡಿ, ರಾಮ ಮಾತಾಡೋಕ್ಕೆ ಶುರು ಮಾಡಿದ್ರೆ ಆ ಗಾಂಭೀರ್ಯ ಅನ್ನೋದು ಸಹಜವಾಗಿ ಬರ್ತಾಯಿತ್ತು ಅವನಿಗೆ. ಮನೋಹರವಾದ ಶರೀರ ಕಾಂತಿ ಉಳ್ಳವನು, ನೋಡಿದ ಕೂಡಲೇ ಆ ಶರೀರ ಎಲ್ರಿಗೂ ಕೂಡ ನೋಡೋ ಹಾಗಾಗಬೇಕು ಅನ್ನೋ ದೃಷ್ಟಿಯಿಂದನೇ ಆ ಮಾತು ಪ್ರಧಾನವಾಗಿ ಬಳಕೆಯಲ್ಲಿರ್ತಕ್ಕಂಥದ್ದು. ನಮ್ಮಲ್ಲಿ HV ನಾಗರಾಜರಾವ್, ಅವ್ರನ್ನ ನಾಗಲೇ ಸ್ಮರಣೆ ಮಾಡಿಕೊಂಡೆ. ಇದೇ ಸಭಾಂಗಣದಲ್ಲೇ ಅವರು ಭೋಜರಾಜನ ಸರಸ್ವತಿ ಕಂಠಾಭರಣದ ಬಗ್ಗೆ ಪ್ರೌಢ ಉಪನ್ಯಾಸವನ್ನು ಮಾಡಿದ್ದಾರೆ. ರಾಮಚಂದ್ರ ಶತಕಂ ಅಂತ 100 ಶ್ಲೋಕ ರಾಮನ ಮೇಲೆ 2014ನೇ ಇಸ್ವಿನಲ್ಲಿ ಸುಧರ್ಮಾ ಪ್ರಕಾಶನ ಮೈಸೂರಿಂದ ಪ್ರಕಟ ಆಗಿದ್ದಾರೆ. ಇದರಲ್ಲಿ ಒಂದು ಮಾತು ಹೇಳ್ತಾರೆ, ಶ್ರೀರಾಮ ಎಷ್ಟು ಚೆನ್ನಾಗಿದ್ದ ಅಂದರೆ ಶೂರ್ಪಣಕ್ಕೆ ಅವನನ್ನು ಮೋಹಿಸೋದ್ರಲ್ಲಿ ಏನು ತಪ್ಪು ಅಂತ ಹೇಳ್ತಾರೆ ಅವರು. ಅಂಥ ಚೆನ್ನಾಗಿರೋನ್ನ ಯಾರಿಗಾದರೂ ಮೋಹ ಉಂಟಾಗ್ತಾ ಇತ್ತು, ಅದರಿಂದ ಶೂರ್ಪಣಿಕೆ ತಪ್ಪೇ ಅಲ್ಲ ಅನ್ನೋ ತರಹ ಅವ್ರು ಹೇಳ್ತಾರೆ. ಆ ರೂಪ ಇದ್ದವರಿಗೆ ಯಾರಿಗೆ ತಾನೇ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ? ಅಂತಹ ಅದ್ಭುತವಾಗಿರ್ತಕ್ಕಂಥ ರೂಪ ಉಳ್ಳವನು ರಾಮ ಅಂತ ಹೇಳೋ ಸ್ಥಿತಿಯಲ್ಲಿ ಆ ಮಾತನ್ನು ನಾಗರಾಜರಾಯರು ಉಲ್ಲೇಖ ಮಾಡ್ತಾರೆ. ಹಾಗೆಯೇ ಮುಖ್ಯವಾಗಿ ನೀಲ ಮೇಘದಂತೆ ಬಣ್ಣವುಳ್ಳವನು, ಅದಕ್ಕೆ ಮೇಘಶ್ಯಾಮ, ನೀಲ ಮೇಘಶ್ಯಾಮ ಎಂಬುದಾಗಿ ರಾಮನಿಗೆ ಇರತಕ್ಕಂಥದ್ದು. ಅದೇ ಬಣ್ಣವೇ ಕೃಷ್ಣಂದೂ ಕೂಡ. ಕೃಷ್ಣನ ಬಣ್ಣವೂ ಕೂಡ ನೀಲಮೇಘ ಶ್ಯಾಮವೇ. ಆ ದೃಷ್ಟಿಯಿಂದನೇ ಬಣ್ಣ ಸಾಮ್ಯವೂ ಕೂಡ ಇದೆ ಇಬ್ಬರಿಗೂ ಕೂಡ. ಎದೆಯಲ್ಲಿ ಮಣಿಬಂಧದಲ್ಲಿ ಸ್ಥಿರತ್ವವುಳ್ಳವನು, ಸ್ವಲ್ಪ ಜೋತಾಡುವ ಹುಬ್ಬುಗಳು, 3 ಅವಯವಗಳನ್ನು ಸಮವುಳ್ಳವನು. ಹಾಗೆಯೇ ಇತರ ಅವಯವಗಳಲ್ಲಿ ಸ್ವಲ್ಪ ಉಬ್ಬಿಕೊಂಡಂತೆ ಇದ್ದು ಅವನು ಆಜಾನುಬಾಹು. ಅದಕ್ಕೆ ಹೇಳು ಆಜಾನುಬಾಹು ಅರವಿಂದ ದಳಾಯತಾಕ್ಷ ಅನ್ನೋದು ಸ್ಟ್ಯಾಂಡರ್ಡ್ ಆಫ್ ಎಕ್ಸಾಂಪಲ್. ಆಜಾನುಬಾಹು ಅಂದರೆ ತೊಡೆಗಿಂತ ಕೆಳಗಡೆ ಇರಬೇಕು ಕೈ. ನಾವು ಹಿಡಿದೆ ಕೆಲವು ಹಿಂಗಿರುತ್ತೆ ಕೈ, ಕೆಳಗೆ ಬರಲ್ಲ. ಸೊ ಆ ದೃಷ್ಟಿಯಿಂದ ನಿಜವಾದಿ ಅದಕ್ಕೆ ತಪ್ಪು ತಿಳ್ಕೊಬೇಡಿ. ನಾನು ಲೌಕಿಕ ಉದಾಹರಣೆ ಕೊಟ್ಟರೆ, ಅಂದರೆ ಈಗ ಆಗಲ್ಲ ಅಂತ ಇಟ್ಕೊಳ್ಳಿ ಅದು ಮಾಡೋಕ್ಕೆ. ಡೆಲ್ಲಿನಲ್ಲಿ ಕುತುಬ್ ಮಿನಾರ್ ಇದೆ. ಕುತುಬ್ ಮಿನಾರ್ನ ಯಾರು ಬೇಕಾದರೂ ಹೀಗೆ ಹಗ್ ಮಾಡ್ಬೋದು. ಟೆಸ್ಟ್ ಏನು ಅಂದರೆ, ನಿಮ್ಮ 2 ಕೈಗಳು ಹೀಗೆ ಹಿಂದಕ್ಕೆ ಹೋಗಿಬಿಟ್ಟು ಕುತುಬ್ ಮಿನಾರ್ 2 ಕಡೆ ನಿಮ್ಮ ಕೈ ಒಂದಕ್ಕೊಂದು ಮುಟ್ಟಿದ್ರೆ ನೀವು ಆಜಾನುಬಾಹು ಅಂತ ಒಂದು ಟೆಸ್ಟು. ಈಗ ಅಲ್ಲಿ ಸುತ್ತಲೂ ಬೇಲಿ ಕಟ್ಬಿಡ್ತಾರೆ, ಅದು ರೆಸ್ಟ್ರಿಕ್ಟೆಡ್ ಏರಿಯಾ, ಹೋಗೋಕ್ಕಾಗಲ್ಲ. ಹಿಂದೆ ಕುತುಬ್ ಮಿನಾರ್ ಹತ್ತಕ್ಕೆ ಕೂಡ ಆಗ್ತಾಯಿತ್ತು, 3rd ಫ್ಲೋರ್ ತನಕ ಹೋಗ್ಬೋದಾಗಿತ್ತು. ಈ ತುಂಬ ಸೂಯಿಸೈಡ್ಸು ಅದಾಗ್ಬಿಟ್ಟು ಈಗ ಕಾರ್ನರ್ ಆಫ್ ಮಾಡಿಬಿಟ್ಟಿದ್ದಾರೆ, ಯಾರೋ ಹತ್ತಕ್ಕೂ ಬಿಡೋದಿಲ್ಲ ಅಲ್ಲಿ. ಸೊ ಆ ದೃಷ್ಟಿಯಿಂದ ಕುತುಬುದ್ದೀನ್ ಐಬಕ್ ಶುರು ಮಾಡಿದ ಕುತುಬ್ ಮಿನಾರ್ನ, ಸೊ ನಿಜವಾದ ಅರ್ಥದಲ್ಲಿ ಅಂಥವರಿಗೆ ಆಜಾನುಬಾಹು ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇರುತ್ತೆ. ಕೆಲವರು ಆ ರೀತಿ ತಮ್ಮ ಜೀವನದಲ್ಲಿ ಅಲ್ಲಿ ನೋಡೋಕ್ಕೆ ಹೋದಾಗ ಹುತ್ಸಾಹಸ ಕೂಡ ಮಾಡ್ತಾರೆ, ನಾನು ಆಜಾನುಬಾಹು ಹೌದೋ ಅಲ್ವೋ ಅಂತ ನೋಡ್ಕೊಳ್ಳೋಕೆ ಹಿಂದೆ ಮಾಡ್ತಾಯಿದ್ರು. ಸೊ ಹೀಗೆ ಸಂಕೀರ್ಣವಾಗಿ ತೋರದಿರುವ ನುಡಿಗಳುಳ್ಳ ಪಾದಗಳು, ನಾಭಿಯ ಅಧ ಪ್ರದೇಶ, 3 ಸುಳಿಗಳಿಂದ ಕೂಡಿದ ಶಿರಸ್ಸು. ಚಕ್ರವರ್ತಿಯ ಲಕ್ಷಣ ಅನ್ನೋದಕ್ಕೆ ಅವನು ವರ್ಣನೆ ಮಾಡ್ತಾ ಇರೋದು ಶ್ರೀರಾಮನ ದೇಹದಲ್ಲಿ. ಮತ್ತು 4 ರೇಖೆಗಳಿಂದ ಕೂಡಿದ ದಕ್ಷಿಣ ಹಸ್ತದ ಹೆಬ್ಬೆರಳುಗಳುಳ್ಳವನು. ದಕ್ಷಿಣ ಹಸ್ತ, ಹೇ ಹಸ್ತ ದಕ್ಷಿಣ, ಅದನ್ನೇ ವರ್ಣನೆ ಮಾಡ್ತಾನೆ ಭವಭೂತಿ ಶ್ರೀರಾಮನಿಗೆ. ನನ್ನ ಬಲಗೈ ಇರೋವಾಗ ಯಾವ ಆಯುಧ ಬೇಕಾದ್ರೂ ತೊಗೊಂಬ, ನೀನು ನಾನು ಹೊಡಿತೀನಿ ಅಂದ್ಬಿಟ್ಟು ಭೀಮ ತನಗೆ ಗೊತ್ತಿಲ್ಲದೇನೆ ಘಟೋತ್ಕಚನ ಜೊತೆ ಯುದ್ಧ ಮಾಡ್ತಾನೆ. ಮಧ್ಯಮ ವ್ಯಾಯೋಗ ನಾಟಕದಲ್ಲಿ ಭಾಸಕವಿ ವರ್ಣನೆ ಮಾಡಿರೋದು. ತನ್ನ ಮಗ ಅಂತಲೇ ಅವನಿಗೆ ಗೊತ್ತಿಲ್ಲ, ಬಂದು ಭೀಮನ ಕಟ್ಟಾಕ್ಬಿಡ್ತಾನೆ ಘಟೋತ್ಕಚ. ನನ್ನ ತಾಯಿಗೆ ಊಟವಾಗಿ ನೀನು ಎಳ್ಕೊಂಡು ಹೋಗ್ತೇನೆ ಬಾ ಅಂತ. ಹಿಡಿಂಬೆ ಒಳಗಡೆಯಿಂದ ಕೇಳ್ತಾಳೆ, ಯಾರನ್ನ ತೊಗೊಂಬಂದ್ಯಪ್ಪ ನನ್ನ ಊಟಕ್ಕೆ? ಕಿಂ ಬಾಲಹ, ಚಿಕ್ಕ ಮಗುನ್ ತೊಗೊಂಬಂದ್ಯಾ? ನನಗೆ ಅರ್ಧ ಹೊಟ್ಟೆ ಆಗುತ್ತೆ, ಹೊಟ್ಟೆನೇ ಪೂರ್ತಿ ಆಗಲ್ಲ. ಕಿಂ ಸ್ಥವಿರಹ, ಮುದ್ಕೊಂಡು ತೊಗೊಂಬಂದ್ಯಾ? ಬರೀ ಮೂಳೆ ಇರುತ್ತೆ, ಆಗಲೂ ನಾನು ಹೊಟ್ಟೆ ತುಂಬಲ್ಲ. ನ ಬಾಲಹ ನ ವೃದ್ಧ, ಬಾಲನೂ ಅಲ್ಲ ವೃದ್ಧನೂ ಅಲ್ಲಮ್ಮ. ಯಾರು ಹಾಗಿದ್ರೆ? ಆಚೆ ಬಂದು ನೋಡ್ತಾಳೆ, ಕಿಂ ಏಷ ಮಾನುಷಃ ಅನಿತಃ, ಇವನನ್ನು ಹಿಡ್ಕೊಂಬಂದ್ಯಾ ನನ್ನ ಊಟ ಅಂತ? ಘಟೋತ್ಕಚನಿಗೆ ಗೊತ್ತೇ ಇರಲ್ಲ, ಹುಟ್ಟಿದಾಗಲೇ ಹೊಟ್ಟೋಗಿರ್ತಾನೆ ಭೀಮ ಬಿಟ್ಟು. ಅಂಬ ಕೇಯಂ ಕೇಳ್ತಾನೆ, ಯಾರಮ್ಮ ಇವನು? ಉನ್ಮತ್ತಕ ಅಭಿವಾದಯ ಪಿತರಂ, ನಿಮ್ಮ ಅಪ್ಪ ಕಣೋ, ನಿಮ್ಮ ಅಪ್ಪನ ಊಟ ಅಂತ ಹಿಡ್ಕೊಂಬಂದಿದ್ಯಲ್ಲ ನನ್ನ ಹತ್ರ ಅಂತ. ಅವನಿಗೇನು ಗೊತ್ತಾಗಬೇಕು ಪಾಪ ಆ ಘಟೋತ್ಕಚನಿಗೆ. ಹಾಗೆ ಘಟೋತ್ಕಚ ಮತ್ತು ಭೀಮರ ಸಂವಾದದಲ್ಲಿ ಇಯಂ ದಕ್ಷಿಣೋ ಬಾಹು ಆಯುಧಂ ಸಹಜಂ ಮಮ, ಈ ನನ್ನ ಬಲಗೈ ಸಹಜವಾಗಿರ್ತಕ್ಕಂಥ ಆಯುಧ, ನನಗೆ ಯಾವ ಗದೆನೂ ಬೇಕಲ್ಲ ನಿನ್ನ ಹೊಡೆಯೋದಕ್ಕೆ ಅಂತ ಭೀಮ ಹೇಳ್ತಾನೆ ಆ ಮಾತನ್ನು. 76ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು ನಮ್ಮ ಕಾಲೇಜಲ್ಲಿ ಸಮೃದ್ಧ ನಾಟಕೋತ್ಸವ ಆಗ್ತಾ ಇರುವಾಗ ಅಕಸ್ಮಾತಾಗಿ ಭೀಮನಿಗೆ ಒಂದು ಕಡೆ ಮೀಸೆ ಬಿದ್ದೋಯ್ತು. ಸ್ಟೇಜಲ್ಲಿ ಮಾಡುವಾಗ ಅವನಿಗೆ ಬಿದ್ದಿದ್ದೂ ಗೊತ್ತಿಲ್ಲ.
ಒಳ್ಳೆ ಆ್ಯಕ್ಟರ್ ಆದರೆ ಏನು ಮಾಡಬೇಕು ಅಂದರೆ ತಕ್ಷಣ ಮಾತಾಡ್ತಾ ಇರೋ ಹಾಗೆ ಮಾತಾಡ್ಕೊಂಡು ಹೋಗಿ ಸೈಡ್ ವಿಂಗ್ಸ್ಗೆ ಇನ್ನೊಂದು ಕಿತ್ತಾಕ್ ಬರಬೇಕು ಅಥವಾ ಇನ್ನೊಂದು ಆ್ಯಡ್ ಮಾಡ್ಕೊಂಡು ಬರಬೇಕು. ಅವನಿಗೆ ಗೊತ್ತೇ ಆಗಲಿಲ್ಲ, ಗೊಳೋ ಅಂತ ನಗ್ತಾ ಇದ್ದಾರೆ, ಯಾಕೆ ನಗ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಇನ್ನೊಂದು ಸಲ ಅಶ್ವತ್ಥಾಮ ಮತ್ತು ಕರ್ಣರ ವಾಕ್ಕಲಹ ಬರುತ್ತೆ ವೇಣಿ ಸಂಹಾರ ನಾಟಕದಲ್ಲಿ, ಹೊಡಿತೀನಿ ಅಂತ. ಕರ್ಣ ಎಳಿತಾನೇ ಕತ್ತಿನೇ ಆಚೆ ಬರ್ತಾ ಇಲ್ಲ, ತುಕ್ಕಿಡಿದ್ಬಿಟ್ಟಿದೆ ಕತ್ತಿ. ಅಭ್ಯಾಸ ಮಾಡ್ಕೊಳ್ಳದೆ ಸ್ಟೇಜಿಗೆ ಬಂದುಬಿಟ್ರೆ ರಸಾಭಾಸ ಆಗಿಬಿಡುತ್ತೆ ಈ ರೀತಿಯಾಗಿ. ಆ ದೃಷ್ಟಿಯಿಂದಲೇ ಮುಖ್ಯವಾಗಿ ಡ್ರೆಸ್ ರಿಹರ್ಸಲ್ಲು ತುಂಬ ಮುಖ್ಯ ಅಂತ ಹೇಳೋದು. ಸಿಂಹ, ಶಾರ್ದೂಲ, ಗಜ, ವೃಷಭಗಳ ಗಮನದಂತೆ ಗಮನವುಳ್ಳವನು. ನೋಡಿ, ಅದಕ್ಕೆ ಸಿಂಹ ನಡಿಗೆ ಅಂತ ಹೇಳೋದು ಯಾವಾಗಲೂ ಕೂಡ. ಸಿಂಹ ಎಷ್ಟು ಗಂಭೀರವಾಗಿ ನಡೆಯುತ್ತೆ ನೋಡಿ. ಉಡು ರಾಜಮುಖಿ ಮೃಗರಾಜ ಕಟಿ ಗಜರಾಜ ವಿರಾಜಿತ ಮಂದಗತಿ ಯದಿ ಸಾವನಿತ ಹೃದಯೇ ನಿವಸತಿ ಕ್ವ ಜಪಕ್ವ ತಪಕ್ವ ಸಮಾಧಿ ಸುಖಂ ಅಂತ ಬಸಪ್ಪ ಶಾಸ್ತ್ರಿ ಅಂತ ಅಲಂಕಾರ ಪ್ರೊಫೆಸರು ಚಾಮರಾಜೇಂದ್ರ ಸಮೃದ್ಧ ಪಾಠಶಾಲೆಯಲ್ಲಿ ಆಗಸ್ಟ್ 16ನೇ ತಾರೀಕು 2:30 ಕ್ಲಾಸಲ್ಲಿ 1974 ಹೇಳಿದ ಮಾತು. ಆ ದೃಷ್ಟಿಯಿಂದ ಬಿಂಬ ಫಲದಂತೆ ಅದರ ಉಳ್ಳವನು. ನೋಡಿ, ಬಿಂಬೋಷ್ಟಿ ಅದಕ್ಕೆ ಮಾತು ಹೇಳಿದೆ. ಬಿಂಬ ಫಲದಂತ ಅದರ ಅಂದರೆ ತುಟಿ ಕೆಳಗಡೆ ಭಾಗ, ಓಷ್ಠ ಅಂದರೆ ಮೇಲ್ಗಡೆ ಭಾಗ, ಅದರ ಅಂದರೆ ಕೆಳಗಡೆ ಭಾಗ. ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೂ ಒಂದು ಡೆಫಿನೆಟ್ಟಾಗಿ ಶಬ್ದ ಇದೆ. ತುಟಿ ಅಂತ ನೀವು ಕನ್ನಡದೊಳಗೆ ಮೇಲ್ ತುಟಿ ಕೆಲ್ ತುಟಿ ಅಂತ ಹೇಳಬೇಕು, ಇಂಗ್ಲೀಷಲ್ಲಿ ಅಪ್ಪರ್ ಲಿಪ್ ಲೋಯರ್ ಲಿಪ್ ಅಂತ ಹೇಳಬೇಕು. ಸಂಸ್ಕೃತದಲ್ಲಿ ಹಾಗಲ್ಲ. ಅದರಹ ಅಂದರೆ ಕೆಳತುಟಿನೇ, ಓಷ್ಠ ಅಂದರೆ ಮೇಲ್ತುಟಿ. ಅದರಹ ಕಿಸಲಯ ರಾಗ ಕೋಮಲ ವಿಟಪಾನಕಾರಣವು ಬಾಹು. ಶಕುಂತಲೆ ವರ್ಣನೆ ಮಾಡುವಾಗ ದುಷ್ಯಂತ ಆ ಮಾತನ್ನು ಹೇಳ್ಕೊತಾನೆ. ಅವಳ ಅದರ ಹೇಗಿತ್ತು ಅಂದರೆ ಬಿಂಬ ಹಣ್ಣಿನ ತರಹ ಇತ್ತು. ಶ್ರೀರಾಮ ಹಾಗಿದ್ದ. ಅಧಿಕವಾದಂತಹ ದಶಸಂಖ್ಯೆಯುಳ್ಳಂಥ ಶಿರಸ್ಸು, ಪಾಲ, ಕಂಠ, ವಕ್ಷ, ಚಿತ್ತ, ಉದರ, ಪಾಣಿ, ಪಾದ, ಪರಾಕ್ರಮ, ಯಶಸ್ಸು, ಕಾಂತಿ, ಪರಿಶುದ್ಧವಾದ ಮಾತಾಪಿತೃವಂಶ, ಹೊಟ್ಟೆ, ವಕ್ಷಸ್ಥಳ, ಮೂಗು, ಭುಜ, ಹಣೆ, ಸೂಕ್ಷ್ಮವಾಗಿರತಕ್ಕಂಥ ನವಸಂಖ್ಯಾಕವಾದಂಥ ಬೆರಳುಗಳು, ಗೆಣ್ಣಿನ ರೇಖೆಗಳು, ಕೆನ್ನೆಗಳು, ಶರೀರದಲ್ಲಿರ್ತಕ್ಕಂಥ ರೋಮಗಳು ಎಲ್ಲವೂ ಕೂಡ ರಾಮನನ್ನು ಮಹಾಪುರುಷ ಎಂಬುದಾಗಿ ಪ್ರತಿಬಿಂಬಿಸುತ್ತಿತ್ತು. ಇದು ಹನುಮಂತ ರಾಮನ ಬಗ್ಗೆ ಸೀತೆ ಮುಂದೆ ಹೇಳ್ತಕ್ಕಂಥ ಮಾತು. ಇಷ್ಟಾದ ಮೇಲೆ ಆ ರಾಮ ವಸಿಷ್ಠನನ್ನು ಒಂದು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆ ಏನು ಅನ್ನೋದನ್ನು, ಅದರ ಉತ್ತರ ಏನು ಅನ್ನೋದನ್ನು 2ನೇ ದಿನವಾಗಿರ್ತಕ್ಕಂಥ ನಾಳೆ ಮುಂದುವರಿಸೋ ಪ್ರಯತ್ನ ಇಟ್ಕೋತೇನೆ ಅಂತ ಇಟ್ಕೊಂಡು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ರಾಮಾರ್ಪಣ ಮಸ್ತು.